ಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಉದ್ಯದ್ರಿವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯನುತಿ ನಿತ್ಯವಚಪ್ರವೃತ್ತಿಂ ಧ್ಯಾಯೇದ್ಗದಾಭಯಕರಂ ಸುಕೃದಾಂಜಲಿಂ ತಂ ಪ್ರಾಣಂ ಯಥೇಷ್ಟತನಮುನ್ನತ ಕರ್ಮಶಕ್ತಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ್ಯಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿನ ಈ ರಾಮ ನವರಾತ್ರೋತ್ಸವದ ನಿಮಿತ್ತವಾಗಿ ಬಾಲಕಾಂಡವನ್ನು ಕೇಳಿರ್ತೀರಿ. ರಾಮದೇವರು ಸೀತೆಯೊಂದಿಗೆ ಮದುವೆಯ ನಂತರದಲ್ಲಿ ಅಯೋಧ್ಯೆಗೆ ಬಂದು ಅನೇಕ ವರ್ಷಗಳ ಕಾಲ ವಾಸ ಮಾಡ್ತಾನೆ. ಈ ಹಿಂದಿನ ಕಾಂಡದಲ್ಲಿಯೇ ಸೀತೆಗೂ ಮತ್ತು ರಾಮನಿಗೂ ಇದ್ದಂತಹ ಅವಿನಾಭಾವವಾದ ಒಂದು ಪ್ರೀತಿ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಮ ಸೀತೆಯರ ಪ್ರೀತಿ ರಾಮ ಸೀತೆಯರದ್ದೇ ಅಂತ. ಅದನ್ನು ಹೀಗೆ ಅಂತ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ. ಯಾವಾಗಲೂ ಕೂಡ ಒಂದು ಹೃದಯದ ಭಾಷೆ ಅವರಿಬ್ಬರದ್ದು ಕೂಡ. ಆ ಜೊತೆಗೆ ಭಗವಂತನಿಗೆ ಶ್ರೀರಾಮಚಂದ್ರನಿಗೆ ತನ್ನ ರಮಣೀಯಾದ ಸೀತೆಯೊಂದಿಗೆ ಮಾತ್ರ ಈ ಬಾಂಧವ್ಯ ಇರಲಿಲ್ಲ, ಸಮಸ್ತ ಪ್ರಜೆಗಳೊಂದಿಗೂ ಆ ಬಾಂಧವ್ಯ ಇತ್ತು ಅಂತ. ಬಹಳ ಕಷ್ಟ. ಮದುವೆ ಆದ ಮೇಲೆ ಮಗ ಚೇಂಜ್ ಆಗೋಗ್ತಾನೆ ಅಂತ ಅನ್ನೋದು ಜನರೇ ಜಾಸ್ತಿ. ಆದರೆ ಮದುವೆ ಆದ ನಂತರದಲ್ಲಿ, ಸೀತಾದೇವಿ ಬಂದ ನಂತರದಲ್ಲಿ ಪ್ರಜೆಗಳ ಜೊತೆಗೆ ರಾಮಚಂದ್ರನ ಬಾಂಧವ್ಯ ಹೇಗಿತ್ತು ಅಂತನ್ನೋದನ್ನು ವರ್ಣನೆ ಮಾಡ್ತಾರೆ. ಸಚ ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಯಾವಾಗಲೂ ಕೂಡ ಅತ್ಯಂತ ಪ್ರಸನ್ನ ಮನಸ್ಕನಾಗಿ ರಾಮಚಂದ್ರ ಇರುತ್ತಿದ್ದ. ಯಾವ ಪರಿಸ್ಥಿತಿಗಳು ಕೂಡ ಅವನನ್ನು ಉದ್ವೇಗಕ್ಕೆ ಒಳ ಮಾಡ್ತಾ ಇರಲಿಲ್ಲ. ಜೊತೆಗೆ ಯಾರಾದರೂ ಕಂಡ್ರೆ ಅವರು ಬಂದು ಮಾತನಾಡಿಸುವವರಿಗೆ ಕಾಯ್ತಾ ಇರಲಿಲ್ಲ, ನೇರವಾಗಿ ತಾನೇ ಹೋಗಿ ಅವರ ಹತ್ತಿರ ಮಾತಾಡ್ತಾ ಇದ್ದಂತೆ. ಜೊತೆಗೆ ಯಾರಾದರೂ ಕೆಲವೊಮ್ಮೆ ಯಾವುದೋ ಸಿಟ್ಟಿನ ಭರದಿಂದ ಒಮ್ಮೆ ಸ್ವಲ್ಪ ಉದ್ವೇಗಕ್ಕೊಳಗಾಗಿ ಮಾತನಾಡಿದರೂ ಸಮಾಧಾನದಿಂದ ಉತ್ತರ ಕೊಡ್ತಿದ್ದಂತೆ. ಕಥಂಚಿದ್ ಉಪಕಾರೇಣ ಕೃತೇ ನೈಕೇನ ತುಷ್ಯತಿ. ಸಣ್ಣ ಉಪಕಾರ ಮಾಡಿದರೂ ಕೂಡ ತನಗೇನೂ ಅಲ್ಲ, ಪ್ರಜೆಗಳಿಗೆ ಉಪಕಾರ ಮನೋಭಾವವನ್ನು ಕಂಡ್ರೆ ರಾಮದೇವರು ಬಹಳ ಸಂತೋಷ ಪಡ್ತಿದ್ರಂತೆ. ಜೊತೆಗೆ ಅಪಕಾರ ಯಾರಾದರೂ ಮಾಡಿದರೆ ಪ್ರತಿಯಾಗಿ ಎಂದೂ ಅಪಕಾರ ಮಾಡುವವರಲ್ಲ. ಇಷ್ಟರ ಮಟ್ಟಿಗೆ ರಾಮಚಂದ್ರನ ಸದ್ಗುಣಗಳು ಅನೇಕ ವಿಧವಾಗಿ ವರ್ಣಿತವಾಗಿದೆ. ಅವುಗಳೆಲ್ಲವನ್ನೂ ಕೂಡ ನಾನಿಲ್ಲಿ ಹೇಳಲಿಕ್ಕೆ ಹೊರಡಲ್ಲ. ಆನಂತರ ಇಷ್ಟು ಸದ್ಗುಣಗಳು, ಹೆಚ್ಚು ಹೆಚ್ಚು ಸದ್ಗುಣಗಳು ಜನರಲ್ಲಿ ಆಕರ್ಷಣೆಯನ್ನು ಉಂಟು ಮಾಡಿದೆ. ಎಲ್ಲೆಲ್ಲಿ ನೋಡಿದರೂ ರಾಮ 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 ರಾಮ. ಈ ಎಲ್ಲಿ ಸ್ವತಃ ತಂದೆಯನ್ನೂ ಬಿಡಲಿಲ್ಲ ರಾಮನ ಮೋಹ. ದಶರಥನಿಗೆ ರಾಮನನ್ನು ಕಂಡು ಭಾರಿ ಪ್ರೀತಿ. ಯಾವಾಗಲೂ ರಾಮನನ್ನು ಕಾಣ್ತಾ ಇರಬೇಕು, ತನ್ನ ಎದುರುಗಡೆ ಇರಲೇಬೇಕು ರಾಮ. ಅದು ಎಲ್ಲಿ ಗೊತ್ತಾಗತ್ತೆ ಅಂದರೆ ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೊರಟಾಗ ಚಡಪಡಿಕೆ ಶುರುವಾಗಿಬಿಡುತ್ತೆ. ಚಡಪಡಿಸಿಬಿಡ್ತಾನೆ ದಶರಥ. ಇಷ್ಟು ಪ್ರೀತಿ ರಾಮನನ್ನು ಕಂಡ್ರೆ. ಇಂತಹ ಆ ರಾಮನನ್ನು ಕಂಡು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥನಿಗೆ ಮನಸ್ಸಾಗ್ತದೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಕರೆಸಿದ್ದಾನೆ. ಅದನ್ನು ಹೇಳ್ತಾರೆ, ಆ ಸಂದರ್ಭ ರಾಮಚಂದ್ರನ ಹುಟ್ಟು ಹಬ್ಬ. ಎಲ್ಲರನ್ನೂ ಕರೆಸಿದ್ದಾನೆ. ಇಡೀ ಅಯೋಧ್ಯೆ ಸಿಂಗಾರಗೊಂಡಿದೆ. ಎಲ್ಲರನ್ನು ಕರೆಸಿ ಕೇಳ್ತಾನೆ, ಅವನು ಇದಂ ಶರೀರಂ ಕೃಷ್ಣಸ್ಯ ಲೋಕಸ್ಯ ಚರತಾಹಿತಂ ಪಾಂಡುರಸ್ಯಾತ ಪತ್ರಸ್ಯ ಛಾಯಾಯಾಂ ಜನಿತಂ ಮಯ.
ಅವನು ಹೇಳಿದಂಥ ದಶರಥ ಎಲ್ಲ ಪ್ರಜೆಗಳನ್ನು ಒಂದು ಮೀಟಿಂಗ್ ಮಾಡ್ತಾನೆ. ವಾಸ್ತವಿಕವಾಗಿ ಆಗಿನ ಕಾಲದ ಒಂದು ಸಂವಿಧಾನ, ರಾಜ ನಂತರದಲ್ಲಿ ಅವನ ಮಗ ಅವನು ರಾಜನಾಗೋದು. ಆದರೆ ಎಲ್ಲ ಪ್ರಜೆಗಳ ಅಭಿಪ್ರಾಯವನ್ನು ಅವನು ಶೇಖರಣೆ ಮಾಡ್ತಾ ಇದ್ದ. ಕರೆದು ಕೇಳಿದ, ನೋಡಪ್ಪ, ಇಷ್ಟು ವರ್ಷಗಳ ಕಾಲ ವಯಸ್ಸಾಗಿದೆ ದಶರಥನಿಗೆ, ಇಷ್ಟು ವರ್ಷಗಳ ಕಾಲ ಈ ಶರೀರವನ್ನು ನಿಮಗಾಗಿ ಮುಡುಪಾಗಿರಿಸಿದ್ದೆ ಅಂತ ಹೇಳ್ತಾನೆ ದಶರಥ. ನಿಮ್ಮ ಸೇವೆಗೆ ನನ್ನ ಈ ಒಂದು ಶರೀರ ಮುಡುಪಾಗಿತ್ತು. ಈ ಜಾಗೃತೆಯಿಂದ, ಆದಷ್ಟು ಎಚ್ಚರಿಕೆಯಿಂದ ನಿಮ್ಮ ಈ ಪ್ರಜಾಪಾಲನೆಯನ್ನು ನಾನು ಮಾಡಿದ್ದೇನೆ. ಈ ನಿಮ್ಮ ಸೇವೆಗಾಗಿ ದುಡಿದ ಈ ಒಂದು ದೇಹಕ್ಕೆ ವಿಶ್ರಾಂತಿ ಬೇಕಿದೆ. ಇವತ್ತಿನ ಕಾಲದಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಚಕ್ರವರ್ತಿ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಅಂತನ್ನೋದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಅವನು ಹೇಳ್ತಾನೆ, ವಿಶ್ರಾಂತಿಂ ಅಭಿರೋಚಯೇ, ನಾನು ರಾಮನಿಗೆ ಪಟ್ಟ ಕಟ್ಟಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಇದ್ದೇನೆ, ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಿದ. ಇವನು ಹೇಳ್ತಾ ಇರುವಾಗಲೇ ಎಲ್ಲರೂ ಕೈ ಎತ್ತಿ ಮೇಲೆತ್ತಿ ಚಪ್ಪಾಳೆ ತಟ್ಟಿ ಶ್ರೀರಾಮ 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 ಅಂತ ಹೋಂತ ಉದ್ಗಾರ ಮಾಡಿ ಎಲ್ಲರೂ ಕೂಡ ಭಾರೀ ಸಂತಸಪಟ್ರಂತೆ, ಭಾರಿ ಖುಷಿಪಟ್ರಂತೆ. ಎಲ್ಲಿ ವೃಷ್ಟಿವಂತಂ ಮಹಾಮೇಘಂ ನರ್ದಂತ ಇವ ಬರಿಹಿಣಃ ಅಂತ ಮೋಡ ಕಳೆ ಕಟ್ಟಿದೆ, ನವಿಲುಗಳು ನಾಟ್ಯವಾಡ್ತಾ ಇದೆ. ಅದು ಹೇಗೋ ಹಾಗೆ ದಶರಥನ ಮಾತಿಗೆ ಪುಳಕಿತಗೊಂಡ ರೋಮಾಂಚನಗೊಂಡ ಪ್ರಜೆಗಳೆಲ್ಲರೂ ಕೂಡ ನರ್ತನೆ ಶುರು ಮಾಡಿದ್ರಂತೆ, ರಾಮನಿಗೆ ಪಟ್ಟ ಆಗ್ತದೆ ಅಂತ. ಆಗ ದಶರಥನಿಗೆ ಹೇಗಾಗಬೇಡ ಅಂದ್ಕೊಂಡಂತೆ ಯಾರು ಒಬ್ಬರೂ ಕೂಡ ಇಲ್ಲಪ್ಪ ದಶರಥ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನೀನೇ ಒಂದು ಸ್ವಲ್ಪ ದಿನ ಮುಂದುವರಿ ಅಂತ ಹೇಳಬಾರ್ದ, ಯಾರೂ ಹೇಳಲೇ ಇಲ್ಲ. ಆಗ ದಶರಥನಿಗೆ ಸಮಸ್ಯೆ ಶುರುವಾಯಿತಂತೆ. ನಾನು ಅಂದ್ಕೊಳ್ತಾ ಇದ್ದೇನೆ, ನಾನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದೀನಿ, ನಾನು ಅಂದ್ಕೊಳ್ತಾ ಇದ್ದೀನಿ, ಪ್ರಜೆಗಳಿಗೇನಾದರೂ ನನ್ನಿಂದ ತೊಂದರೆ ಆಗಿದೆಯೋ ಹಾಗೆ ಅಂತ ಅವನಿಗೆ ಸಂಶಯ ಬಂತಂತೆ. ಆಗ ಅವರು ಹೇಳ್ತಾರೆ, ದಶರಥ, ನಿನ್ನಿಂದ ನಮಗೆ ಯಾವ ತೊಂದರೆಯೂ ಆಗಿಲ್ಲ, ಅದ್ಭುತವಾದ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದಿ. ಆದರೆ ನಿನ್ನ ಮಗ ಅಂತ ಕರೆಸಿಕೊಂಡ ರಾಮ ಇದ್ದಾನಲ್ಲ, ಎಲ್ಲ ರಾಜರಿಗಿಂತ ಒಂದು ಕೈ ಮೇಲಾಗಿದ್ದಾನೆ. ಯಾಕೆ ಗೊತ್ತಾ? ನಾವೇನಾದರೂ ಕಷ್ಟ ಅಂತ ಅಂದ್ಕೊಂಡ್ರೆ ಅವ ಅಂದ್ಕೊಳ್ತಾನೆ ನಿಮ್ಮ ಕಷ್ಟ ಅಲ್ಲ, ಅದು ನನ್ನ ಕಷ್ಟ ಅಂತಾನೆ ಅವ. ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸಂಭ್ರಮ ಅಂತಾದರೆ ನನ್ನ ಮನೆಯ ಸಂಭ್ರಮದಲ್ಲಿ ಅವನು ಸಂಭ್ರಮಿಸ್ತಾನೆ, ನಮ್ಮ ಜೊತೆಗೆ ಕುಣಿತಾನೆ, ನಲಿತಾನೆ, ಆಡ್ತಾನೆ, ನಮ್ಮ ಕಷ್ಟಗಳಿಗೆ ಧ್ವನಿ ಆಗ್ತಾನೆ. ಅವನು ನಮ್ಮೆಲ್ಲರ ರಾಜಕುಮಾರ. ಹಾಗಾಗಿ ಅವನು ರಾಜನಾಗುತ್ತಾನೆ ಅಂತನ್ನೋ ಸಂತೋಷಕ್ಕೆ ನಮ್ಮಲ್ಲಿ ಮತ್ತೊಂದು ಸಂತೋಷ ಇಲ್ಲ. ಹಾಗಾಗಿ ಆ ರಾಮ ರಾಜನಾಗಬೇಕು. ಅವರು ಹೇಳ್ತಾರೆ, ನಮ್ಮಲ್ಲಿ ಸಮಗ್ರ ರಾಷ್ಟ್ರದ ಜನರು, ಹೆಣ್ಣು ಮಕ್ಕಳು, ವಯಸ್ಕರು, ತರುಣರು, ತರುಣಿಯರು ಇವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ, ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಅವನು ಹೇಳ್ತಾನೆ, ಒಬ್ಬ ಎದ್ದು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ, ನಮ್ಮೆಲ್ಲರ ಪ್ರಾರ್ಥನೆ ಏನು ಗೊತ್ತಾ? ರಾಮನನ್ನು ರಾಜನನ್ನಾಗಿ ಕಾಣಬೇಕು, ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯಾರ್ಥೇ ಯಶಸ್ವಿನಃ. ಅಪ್ಪಿತಪ್ಪಿಯು ರಾಷ್ಟ್ರದ ಬಗ್ಗೆ ಯೋಚನೆ ಮಾಡಲ್ಲ ನಾವು. ಇವತ್ತು ಮೋಡ ಕಳೆ ಕಟ್ಟಿದೆ, ಅಪ್ಪ ದೇವರೇ ಮಳೆ ಬರಲಿ ಅಂತ ಕೇಳಿದೆವೋ ಇಲ್ವೋ, ಆದರೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತಿರ್ತೇವೆ. ಆದರೆ ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಗಳು ನಮಸ್ಕಾರ ಮಾಡ್ತಿದ್ರಂತೆ. ಏನು ಅಂದರೆ ರಾಮನಿಗೆ ಕ್ಷೇಮವಾಗಲಿ. ಎಂಥ ಅಭಿಮಾನ! ಈ ಥರದಲ್ಲಿ ರಾಮನ ಪಟ್ಟಾಭಿಷೇಕಕ್ಕೋಸ್ಕರವಾಗಿ ಪ್ರತಿಯೊಂದು ಕಣ್ಣುಗಳು ಕೂಡ ಎದುರು ನೋಡ್ತಾ ಇವೆ. ನಮಗೆ ರಾಮ ರಾಜನಾಗುವುದು ಅಂತಾದರೆ ಭಾರೀ ಸಂತೋಷ ಅಂತ ಹೇಳ್ತಾರೆ. ಎಲ್ಲರೂ ಇಷ್ಟು ಹೇಳಿದ್ದೇ ತಡ ದಶರಥನಿಗೆ ಭಾರಿ ಖುಷಿ ಆಗ್ತದೆ. ಅವನು ವಿಚಾರ ಮಾಡಿದೆ, ಏನು ಅಂದರೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿರ್ಧಾರ ಮಾಡಿಬಿಟ್ಟು, ರಾಮನಿಗೆ ನಾಳೆ ಪಟ್ಟಾಭಿಷೇಕ ಮಾಡುತ್ತೇನೆ. ಪುಷ್ಯ ನಕ್ಷತ್ರ ಇದೆ, ಇವತ್ತು ಪುನರ್ವಸು, ನಾಳೆ ಪುಷ್ಯ ನಕ್ಷತ್ರದ ದಿನ ಸಂಪತ್ತಾರೆ ಆಗ್ತದೆ, ರಾಮನಿಗೆ ಪಟ್ಟ ಕಟ್ಟೋಣ ಅಂತ ನಿರ್ಧಾರ ಮಾಡಿಯೇ ಬಿಟ್ಟ. ಎಷ್ಟೋ ಜನ ಹೇಳ್ತಾರೆ, ವಸಿಷ್ಠರಂಥ ಜ್ಞಾನಿಗಳು ಮುಹೂರ್ತ ಇಟ್ಟುಕೊಟ್ಟಿದ್ರು ರಾಮನ ಪಟ್ಟಾಭಿಷೇಕಕ್ಕೆ, ಆಯಿತಾ, ಅವರ ಮುಹೂರ್ತವೇ ಸುಳ್ಳಾಯ್ತಲ್ಲ ಅಂತ.
ಆದರೆ ಈ ರಾಮಾಯಣವನ್ನು ನೋಡಿದರೆ, ಅವಲೋಕನ ಮಾಡಿದರೆ, ಆ ಸಂದರ್ಭದಲ್ಲಿ ಇವನಿಗೆ ಇದ್ದ ಆತುರ, ಅವಸರ, ಒಂದು ಭಯ, ಅವ್ಯಕ್ತವಾದ ಒಂದು ಭಯದಿಂದ ವಸಿಷ್ಠರನ್ನು ಕೇಳಲಿಲ್ಲ. ರಾಮನಿಗೆ ಪಟ್ಟ ಕಟ್ಟಲೋ ಬೇಡೋ, ನಾಳೆಯ ದಿನದಲ್ಲಿ ಮುಹೂರ್ತ ಇದೆಯೋ ಇಲ್ವೋ, ಪಟ್ಟ ಕಟ್ಟಲೋ ಬೇಡೋ ಅಂತ ವಸಿಷ್ಠರನ್ನು ಕೇಳಲಿಲ್ಲ. ಪ್ರಜೆಗಳೆಲ್ಲ ಅನುಮೋದಿಸಿದರೂ ದಶರಥನು ಕೂಡ ನಾಳೆಯ ಪಟ್ಟಾಭಿಷೇಕ ಆಗಲಿ ಅಂತಂದ. ಹೇಗಿದ್ದರೂ ರಾಮನ ಹುಟ್ಟುಹಬ್ಬಕ್ಕಾಗಿ ಎಲ್ಲರೂ ಬಂದಿದ್ದರು. ಇಡೀ ಅಯೋಧ್ಯೆಯೆಲ್ಲ ಸಿಂಗರಿತವಾಗಿತ್ತು. ಇನ್ನೇನಾಗಬೇಕಾಗಿದೆ ಹಾಗೆ ಅಂತ ಹೇಳಿದ. ಸೀದಾ ನಾಳೆಯ ಪಟ್ಟಾಭಿಷೇಕ ಅಂತ ನಿರ್ಧಾರ ಮಾಡಿಯೇ ಬಿಟ್ಟ, ಅಲ್ಲಿ ಹೇಳಿಯೇ ಬಿಟ್ಟ. ಇದಕ್ಕೇನು ಕಾರಣ ಅಂದರೆ ಅದಕ್ಕೆ ಹೇಳ್ತಾರೆ, ಅವಸರದಿಂದಾಗಿ ಅನರ್ಥ ಆಗಲಿಕ್ಕೆ ಇದೊಂದು ಉದಾಹರಣೆ ಅಂತ. ಅವನಿಗೊಂದು ಒಂದು ವೇಳೆ ಭರತ ಕೇಕೆ ದೇಶಕ್ಕೆ ಹೋಗಿದ್ದ, ಅಥವಾ ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇರಲಿಲ್ಲ. ಅವನಿಗೇನು ಭಯ ಇತ್ತು, ಒಂದು ವೇಳೆ ನಾನು ಅವರನ್ನೂ ಕರೆ ಕಳಿಸಿದರೆ, ಅವರೂ ಬಂದರೆ ಆಗೇನು ಮಾಡ್ತಾರೆ, ತಾನು ಕೈಕೇಯಿಯನ್ನು ಮದುವೆಯಾಗುವಾಗ ಒಂದು ಮಾತು ಕೊಟ್ಟಿದ್ದಂತೆ ಕೇಕೆಯ ರಾಜನಿಗೆ, ಏನಂತ, ಒಂದು ವೇಳೆ ಇವಳಲ್ಲಿ ಮಗು ಆಯಿತು ಅಂತಾದರೆ ಈ ಮಗುವಿಗೆ ನಾನು ಪಟ್ಟ ಕಟ್ತೇನೆ. ಆ ಷರತ್ತಿನ ಮೇಲೆ ಕೈಕೇಯಿಯನ್ನು ಮದುವೆಯಾಗಿದ್ದ. ಈಗೇನಾಯಿತು, ಒಂದು ವೇಳೆ ಅವರಿಗೆ ಹೇಳಿ ಕಳಿಸಿಬಿಟ್ರೆ ಆಗ ಅವನು ಬಂದು ಕೇಳ್ತಾನೆ, ಅದೇ ನನ್ನ ಮೊಮ್ಮಗನಿಗೆ ಪಟ್ಟ ಕಟ್ತೀನಿ ಅಂತ ಹೇಳಿದ್ದಿ, ನೀನು ಕಟ್ಟಲಿಲ್ಲ ಅಂದರೆ ಹೇಗೆ, ಹಾಗೆ ಅಂತ ಹೇಳಿ ಕೇಳ್ತಾನೆ ಅಂತ ಭಯ. ಅದರಿಂದ ಏನು, ರಾಮನನ್ನು ಕರೆದು ಅದನ್ನು ಹೇಳ್ತಾನೆ, ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ, ಭರತ ಶತ್ರುಘ್ನರು ಬರುವುದರ ಒಳಗಡೆ ಪಟ್ಟಾಭಿಷೇಕ ಆಗೋಗ್ಬಿಡಬೇಕು ಅಂತ ಹೇಳ್ತಾನೆ. ಎಲ್ಲಿ ಅವನಿಗೆ ಅವ್ಯಕ್ತವಾದ ಒಂದು ಭಯ ಅವನಿಗೆ ಕಾಡಿದೆ. ಹೀಗೆ ಕೈಕೇಯ ದೇಶದ ರಾಜನಿಗೆ ಹೆದರಿ, ಅಶ್ವಪತಿ ರಾಜನಿಗೆ ಹೆದರಿ ಅವನೇನು ಮಾಡಿದ, ಅವಸರದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡ. ಒಂದು ವೇಳೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಭರತನ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಅವನೇನಾದರೂ ಭರತನನ್ನು ಕರೆಸಿದ್ದಿದ್ದರೆ ಭರತನೇ ನಿಂತು ರಾಮನ ಪಟ್ಟಾಭಿಷೇಕ ಮಾಡ್ತಾ ಇದ್ದ. ಮುಂದೆ ಅದು ಭರತನ ಕ್ಯಾರೆಕ್ಟರ್ ಗೊತ್ತಾಗ್ತದೆ. ತ್ಯಾಗದಲ್ಲಿ ಯಾರು ದೊಡ್ಡವರು ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ತ್ಯಾಗ ಈ ಭರತ ಮತ್ತು ರಾಮಚಂದ್ರನದ್ದು. ಹೀಗಾಗಿ ಅವಸರದಿಂದ ನಿರ್ಧಾರವನ್ನು ಪ್ರಕಟಿಸಿದ. ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳೆಲ್ಲ ಆರಂಭ ಆಗಿದೆ. ರಾಮಚಂದ್ರನಿಗೆ ಈ ವಿಷಯವನ್ನು ತಿಳಿಸಬೇಕು ಅಂತ ಹೇಳಿ ದಶರಥ ರಾಮನನ್ನು ಕರೆದು ಹೇಳ್ತಾ ಇದ್ದಾನಂತೆ. ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ, ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ನಮಸ್ತಸ್ತ್ವಂ ಪ್ರಕೃತ್ಯೈವ ವಿನೀತೋ ಗುಣವಾನಸಿ ಗುಣವತ್ಯಪಿತು ಸ್ನೇಹಾತ್ ಪುತ್ರ ವಕ್ಷಾಮಿ ತೇ ಹಿತಂ. ರಾಮನನ್ನು ಕಂಡು ಆಲಿಂಗನ ಮಾಡಿಕೊಂಡು ಹೇಳಿದನಂತೆ, ರಾಮ, ಮೊದಲೇ ನೀನು ಅತ್ಯಂತ ವಿನಯವಂತ, ನೀನು ಗುಣಶಾಲಿ, ವೀರ್ಯವಂತ. ಆದರೆ ನಿನಗೂ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗಿದೆ. ಅವನು ಹೇಳ್ತಾನೆ, ನಾಳೆಯಿಂದ ಈ ಕೋಸಲ ಸಾಮ್ರಾಜ್ಯದ ಅಧಿಪತಿ ನೀನಾಗ್ತಾ ಇದ್ದೀಯ, ವೈಭವದ ಜೀವನವನ್ನು ನೀವು ನಡೆಸಬಹುದು. ಆದರೆ ದಶರಥ ಹೇಳುವ ಮಾತು ಹೇಳ್ತಾನೆ, ರಾಮ, ನೀನು ಈಗಾಗಲೇ ಜಿತೇಂದ್ರಿಯನಾಗಿರುವಿ, ಇಂದ್ರಿಯಗಳನ್ನು ಗೆದ್ದಿರುವಿ. ಹೇಳ್ತ ಭೂಯೋ ವಿನಯಮಾಸ್ಥಾಯ ಭವ ನಿತ್ಯಂ ಜಿತೇಂದ್ರಿಯ. ಒಂದು ನಾವೇ ನಮ್ಮ ಮನೆಯನ್ನು ಬರ್ಕೊಡ್ಬೇಕಾದ್ರೆ ಭಾಳ ಇದು ಮಾಡಿರ್ತೇವೆ. ನೋಡಪ್ಪ, ಇನ್ಮೇಲೆ ನಿಂದೇ ಮನೆ, ಆರಾಮಾಗಿರ್ಬೋದು ಅಂತ ಅನ್ಕೋತಾ ಇರ್ತೇವೆ, ಹೇಳ್ತಿರ್ತೇವೆ. ಆದರೆ ದಶರಥ ಹೇಳುವ ಮಾತೇನು ಗೊತ್ತೋ, ನಿನಗೆ ಈಗಾಗಲೇ ಎಲ್ಲ ಇಂದ್ರಿಯಗಳನ್ನು ವಶಪಡಿಸಿಕೊಂಡಿದ್ದಿ. ಆದರೆ ನಾನು ಇಷ್ಟೇ ಹೇಳಿ ಸುಮ್ಮನೆ ಆಗೋಲ್ಲ, ಇನ್ನು ಜಿತೇಂದ್ರಿಯತ್ವವನ್ನು ಮುಂದುವರಿಸು, ಮತ್ತಷ್ಟು ಇಂದ್ರಿಯಗಳನ್ನು ಗೆಲ್ಲು. ಕಾಮ ಕ್ರೋಧ ಸಮುತ್ಥಾನಿ, ಎಲ್ಲಿಯೂ ರಾಗದ್ವೇಷಗಳಿಗೆ ಆಸ್ಪದವನ್ನು ಕೊಡಬೇಡ. ದಶರಥ ಹೇಳುವ ಮಾತು, ಎಲ್ಲಿಯೂ ಕಾಮಕ್ರೋಧಾದಿಗಳಿಗೆ, ರಾಗದ್ವೇಷಾದಿಗಳಿಗೆ, ದುಶ್ಚಟಗಳಿಗೆ ಯಾವುದಕ್ಕೂ ಆಸ್ಥೆಯನ್ನು ಕೊಡಬೇಡ. ಇನ್ನೇನು, ಜಾಗೃತನಾಗಿ ರಾಜ್ಯಭಾರವನ್ನು ನಿರ್ವಹಣೆ ಮಾಡು, ಅತ್ಯಂತ ಜಾಗರೂಕನಾಗಿ ಈ ಒಂದು ಇದನ್ನು ಮಾಡಿಕೋ ಅಂತ ಹೇಳಿ ಅವನು ಹೇಳ್ತಾನೆ. ಆತ್ಮಾನಂ ಪ್ರಥಮಂ ರಾಜ ವಿನಯೋನೋಪಪಾದಯೇತ್. ಈ ಎಷ್ಟೋ ಜನರು ವಿಚಾರ ಮಾಡ್ತಾರೆ, ಏನು ಕಾನೂನು ಅವೆಲ್ಲ ಯಾರಿಗೆ? ಪ್ರಜೆಗಳಿಗೆ. ರಾಜರಿಗೆ ಯಾವ ಕಾನೂನಿಲ್ಲ ಅಂತ. ಟ್ರಾಫಿಕ್ಕು ಇದೆಲ್ಲ ಯಾರಿಗೆ? ಜನರಿಗೆ. ಅಧಿಕಾರಿಗಳಿಗೆ ಇಲ್ಲ. ಆದರೆ ಹಾಗಲ್ಲ. ಮೊದಲು ರೂಲ್ಸ್ ರೆಗ್ಯುಲೇಷನ್ ಪಾಲನೆ ಮಾಡಬೇಕಾದವ್ರು ಯಾರು ಗೊತ್ತಾ? ರಾಜರು. ನಮ್ಮನ್ನು ಹೊರತುಪಡಿಸಿ ಕಾನೂನಲ್ಲ, ನಮ್ಮಿಂದ ಆರಂಭಿಸಿ ಕಾನೂನು ಅಂತ.
ಇದು ಆಗಿನ ಕಾಲದಲ್ಲಿ ಜಾರಿ ಇದ್ದಂತಹ ಒಂದು ಸ್ಥಿತಿಗತಿಗಳು. ಹೀಗೆ ಇಂತಹ ರಾಮನ ಪಟ್ಟಾಭಿಷೇಕ ಎಲ್ಲ ಕಡೆಗಳಲ್ಲಿಯೂ ಕೂಡ ಸುದ್ದಿ ಮಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಅಂದರೆ ದಶರಥ ತನ್ನ ಹೆಂಡತಿಯರಿಗೆ ಯಾರಿಗೂ ಹೇಳಿ ಕಳಿಸ್ತಿಲ್ಲ. ಇಷ್ಟರ ಮಧ್ಯದಲ್ಲಿ ಯಾರಿಗೂ ಏನೂ ಹೇಳಲೇ ಇಲ್ಲ. ಎಲ್ಲ ವ್ಯವಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಒಂದು ರೀತಿಯಲ್ಲಿ ಅವ್ಯಕ್ತವಾದ ಭಯ ಅವನಲ್ಲಿದೆ. ಆದರೆ ರಾತ್ರಿ ಹೇಳಿದರೆ ಆಯಿತು ಅಂತ ಹಾಗೆ ವಿಚಾರ ಮಾಡಿದ. ಅದನ್ನು ಹೇಳೋದಾದರೆ ಇಡೀ ಇದರಲ್ಲಿ 3 ಸ್ತ್ರೀಯರು ಪ್ರಧಾನ ಕಾರಣ ಅಂತ. ಒಂದು ಕೈಕೇಯಿ, ಒಂದು ಮಂಥರೆ, ಮತ್ತೊಂದು ಶೂರ್ಪನಖಿ. ಇಡೀ ರಾಮಾಯಣದ ಪ್ರಧಾನ ಪಾತ್ರಧಾರಿಗಳು ಈ 3 ಜನ ಸ್ತ್ರೀಯರುಗಳು. ಇವರು 3 ಜನ ಇರಲಿಲ್ಲ ಅಂತಾಗಿದ್ದಿದ್ರೆ ಕತೆ ಮುಂದುವರಿತಾನೇ ಇರಲಿಲ್ಲ ಅಂತ. ಹೀಗಾಗಿ ಇಂತಹ ಸಂಭ್ರಮದ ವಾತಾವರಣ ಅಯೋಧ್ಯೆಯಲ್ಲೆಲ್ಲ ಮಿತಿ ಮೀರ್ತಾ ಇದೆ. ಎಲ್ಲೆಲ್ಲಿ ನೋಡಿದರೂ ಕೂಡ ರಾಮನಿಗೆ ಜೈಕಾರ, ಗುಂಪು ಗುಂಪಾಗಿ ಮಾತಾಡ್ತಾ ಇದ್ದಾರೆ. ರಾಮನಿಗೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಅಂತ ಎಲ್ಲರೂ ಸಿಂಗಾರ ಮಾಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಮಂಥರೆ ಒಂದು ಮಹಡಿಯ ಅರಮನೆಯ ಮೇಲುಗಡೆ ಏರಿ ಏನು ಬಾಲ್ಕನಿಯಲ್ಲಿ ನೋಡ್ತಾ ಇದ್ದಾಳೆ. ನೋಡ್ತಾ ಇದ್ದಾಗ ಎಲ್ಲೆಲ್ಲಿ ನೋಡಿದರೂ ಸಂಭ್ರಮ ಸಂಭ್ರಮ. ಕೌಸಲ್ಯೆಯ ಮನೆಯ ಮುಂದೆ ಕ್ಯೂ, ಭಾರಿ ಕ್ಯೂ. ಇವಳಿಗೆ ಅಲ್ಲಿ ಕ್ಯೂ ನೋಡಿಬಿಟ್ಟು ಇವಳಿಗೆ ಗಾಬರಿ ಆಗೋಯ್ತು. ಅಲ್ಲಿ ಇದೇನಿಲ್ಲ, ಈ ಅಯೋಧ್ಯೆಯಲ್ಲಿ ನಿತ್ಯ ವೈಭವದ ವಾತಾವರಣವೇ. ಆದರೆ ಕೌಸಲ್ಯ ಮನೆಯ ಮುಂದೆ ಕೌಸಲ್ಯನ್ನು ಅವರ ಅರಮನೆಗೆ ಬರೋರೇನು ಹೋಗೋರೇನು ಇದೆಲ್ಲ ನೋಡಿ ಗಾಬರಿ ಆಗೋಯ್ತು. ಏನಿದು ಇಷ್ಟೆಲ್ಲ ಸಂತೋಷ ಚಿತ್ತರಾಗಿದ್ದಾರಲ್ಲ, ಏನಾಯಿತು ಅಂತ ಅವಳ ಒಂದು ಸೇವಕಿ ಪರಿಚಾರಕಿ ಧಾತ್ರಿ ಅಂತ ಅವಳು ಓಡಾಡ್ತಾ ಇದ್ದಾಳೆ. ಅಂತಹ ಅಲ್ಲಿ ಕೇಳ್ತಾಳೆ, ಕೌಸಲ್ಯ ಏನಾದರೂ ದಾನ ಧರ್ಮ ಶುರು ಮಾಡಿಬಿಟ್ಲ ಅಂತ ಕೇಳ್ತಾಳೆ. ಕೌಸಲ್ಯ ಮನೆ ಕ್ಯೂ ನೋಡಿಬಿಟ್ಟು ಏನಾದರೂ ಹಂಚಲಿಕ್ಕೆ ಶುರುವಾಗಿಬಿಟ್ಲ ಅಂತ, ಏನಾದರೂ ಧಾನ್ಯ ಏನೋ ಕೊಡ್ತಾ ಇದ್ದಾಳ ಹೇಗೆ ಅಂತ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪರಿಚಾರಕಿ ಇದ್ಲಂದೆ ಧಾತ್ರಿ ಅಂತ. ಇವಳು ಕೇಳ್ತಾ ಇದ್ದರೆ ಆನ್ಸರ್ ಮಾಡಲಿಕ್ಕೂ ಅವಳಿಗೆ ಪುರುಸೊತ್ತಿರಲಿಲ್ಲ ಅಂತ. ಅಷ್ಟು ಆನಂದದಿಂದ ಓಡಾಡ್ತಾ ಇದ್ದಾಳೆ. ತಕ್ಷಣದಲ್ಲಿ ಹೇಳ್ತಾಳೆ, ನಾಳೆ ಪುಷ್ಯ ನಕ್ಷತ್ರ ರಾಮನಿಗೆ ಪಟ್ಟಾಭಿಷೇಕ ಅಂತ. ಇಷ್ಟು ಹೇಳಿದ್ದೇ ತಡ ಕೈಲಾಸದಷ್ಟು ಎತ್ತರದಲ್ಲಿರುವಂಥ ಮಂಥರೆ ಭೂಮಿಗೆ ಬಿದ್ದ ಅನುಭವ ಅಂತವಳಿಗೆ. ಒಮ್ಮೆ ಅವಳ ಎದೆಯಲ್ಲಿ ನಡುಕ ಶುರುವಾಗಿ ಬಿಟ್ಟಿದೆ. ಅವು ಸೀದಾ ಓಡೋಡಿ, ಏನು ಮೊದಲೇ ಗೂನು ಬೆನ್ನು ಆಯಿತಾ, ವಕ್ರಗತಿ ಅಂಥವಳು ಓಡೋಡಿ ಕೈಕೇಯಿ ಮಲಗಿದ್ದಾಳೆ, ಸುಖವಾಗಿ ಮಲಗಿದ್ದಾಳೆ. ಅವಳ ಅರಮನೆಗೆ ಹೋಗಿ ಅಂತಃಪುರಕ್ಕೆ ಹೋಗಿ ಬಡಿದೆಬ್ಬಿಸ್ತಾ ಇದ್ದಾಳಂತೆ. ಉತ್ತಿಷ್ಟ ಮೂಢೆ ಕಿಂ ಶೇಷೆ ಭಯಂ ತ್ವಾಂ ಅಭಿವರ್ತತೆ. ಮೂರ್ಖಳೆ ಎದ್ದೇಳು, ಇಂದೇ ನಿನ್ನ ಸುಖದ ರಾತ್ರಿ ಇವತ್ತು ಅಷ್ಟೇ. ಇವತ್ತು ಸುಖದ ನಿದ್ದೆ ಇವತ್ತೇ ಮುಗೀತು, ನಾಳೆಯಿಂದ ನಿನಗೆ ಯಾವ ಸುಖವೂ ಇಲ್ಲ. ಉಪಪ್ಲುತ ಮಘೌಘೇನ ಕಿಮಾತ್ಮಾನಂ ನ ಬುದ್ಧ್ಯಸೆ. ವಿನಾಶದ ಭಯ ನಿನ್ನ ಮನೆಯ ಬಾಗಿಲು ತಡ್ತಾ ಇದೆ, ಗೊತ್ತಾಗ್ತಾ ಇಲ್ಲೋ ನಿನಗೆ? ಮಲ್ಕೊಂಡಿದ್ದೀಯಲ್ಲ, ಹೇಳು. ಸೌಭಾಗ್ಯದ ವೇಷವನ್ನು ಹಾಕಿಕೊಂಡಿದ್ದಿ, ಇವತ್ತಿಗೆ ನಿನ್ನ ಸೌಭಾಗ್ಯ ಎಲ್ಲ ಮುಗೀತು. ನಿನ್ನ ಗಂಡ ಅತ್ಯಂತ ಭಾರೀ ಒಂದು ಪ್ರೀತಿಯ ಮುಖವಾಡ ಹಾಕ್ಕೊಂಡಿದ್ನಲ್ಲ ನಿನ್ನ ಗಂಡ ದಶರಥ, ಅವನ ಮುಖವಾಡ ಇವತ್ತು ಕಳಚಿತು. ಎದ್ದೇಳು, ಆರಾಮಾಗಿ ಮಲ್ಕೊಂಡಿದ್ದೆಲ್ಲ ಏಳು ಅಂತ. ಕೈಕೇಯಿ ಹೇಳ್ತಾಳೆ, ಮಂಥರೆ ಏನಾಯಿತು ನಿನಗೆ, ಯಾಕೆ ಹೀಗೆ ಅಂತ. ಆಗ ಅವಳು ಹೇಳ್ತಾಳೆ, ಇವತ್ತಿಗೆ ವಿನಾಶದ ಅಂಚಿನಲ್ಲಿ ತಂದಿಟ್ಟಿದ್ದಾನೆ ನಿನ್ನ ಗಂಡ ರಾಜ. ಏನು ಮಾಡಿದ್ದಾನೆ? ರಾಮನನ್ನು ಯುವರಾಜ ಪಟ್ಟದಲ್ಲಿ ಕುಳ್ಳರಿಸಿ ನಾಳೆ ಪಟ್ಟದಲ್ಲಿ ವೈಭವದಿಂದ ಅಭಿಷೇಕ ಮಾಡ್ತಾ ಇದ್ದಾನೆ. ರಾಮ ರಾಜ ಆದರೆ ನೀನು ಸತ್ತಂತೆ, ನಿನ್ನ ಅಸ್ತಿತ್ವವೇ ಇಲ್ಲ. ಹೇಳು, ನಿನ್ನ ಮಗನ ರಕ್ಷಣೆಯನ್ನು ನೀನು ಮಾಡ್ಕೋಬೇಕು, ಎದ್ದೇಳು ಅಂತ. ಇಷ್ಟು ಹೇಳಿದ ಕೂಡಲೇ ಅವಳಿಗೆ ಇನ್ನೇನೂ ಕೇಳಲಿಲ್ಲ. ರಾಮನಿಗೆ ನಾಳೆ ಪಟ್ಟಾಭಿಷೇಕ ಇಷ್ಟೇ ಕೇಳಿಸ್ತು, ಖುಷಿಯಾಯಿತು, ಎಲ್ಲ ಮರ್ತೇ ಬಿಟ್ಲು. ಸೀದಾ ತನ್ನ ಕಂಠೀರುವ ಒಂದು ಒಳ್ಳೆಯ ಕಂಠದಲ್ಲಿದ್ದ ಹಾರವನ್ನು ತೆಗೆದು ಮಂಥರಿಗೆ ಕೊಟ್ಲಂತೆ. ಒಳ್ಳೆ ಸುದ್ದಿಯನ್ನು ಹೇಳಿದೆಯಮ್ಮ, ತಗೋ ಅಂತ. ತೆಗೆದು ಬಿಸಾಡ್ತಾಳೆ ಮಂಥರೆ. ಏನು ಮಾತಾಡ್ತಾ ಇದ್ದಿ, ನಿಂಗೆ ಗೊತ್ತಾಗ್ತಾ ಇಲ್ಲ ನಿನಗೆ? ಅದು ಅವಳು ಹೇಳ್ತಾಳೆ, ಕೈಕೇಯಿ ಎಂಥ ಮಾತಾಡ್ತಾಳೆ ಗೊತ್ತಾ? ರಾಮೇವಾ ಭರತೇ ವಾಹಂ ವಿಶೇಷಂ ನೋಪಲಕ್ಷಯೇ. ಮಂಥರೆ, ರಾಮ ಮತ್ತು ಭರತ ಇವರಿಬ್ಬರಲ್ಲಿ ನನಗೆ ಯಾವ ವಿಶೇಷಗಳು ಏನಿಲ್ಲ. ಇನ್ನು ರಾಮ ಅಂದರೆ ಇನ್ನೂ ಒಂದು ಪ್ರೀತಿ ಜಾಸ್ತಿಯೇ. ಯಾಕೆ ಅಂದರೆ ಭರತನನ್ನು ನೋಡಿಕೊಂಡಿದ್ದಕ್ಕಿಂತ ಕೈಕೇಯಿ ರಾಮನನ್ನು ನೋಡಿಕೊಂಡಿದ್ದೇ ಜಾಸ್ತಿ ಅಂತೆ. ಯಾಕೆ ಅಂದರೆ ಭರತ ಹೆಚ್ಚು ಕಾಲ ಕಳೆದದ್ದು ಅಜ್ಜನ ಮನೆಯಲ್ಲಿ, ಕೈಕೇಯಿ ದೇಶದಲ್ಲಿ. ಹಾಗಾಗಿ ಅವನು ಹೆಚ್ಚೆಚ್ಚು ಅಲ್ಲಿ ಹೋಗ್ತಾ ಇದ್ದ. ರಾಮ ಅಂದರೆ ಅಷ್ಟು ಪ್ರೀತಿ ಕೈಕೇಯಿಗೂ ಇತ್ತು.
ಹಾಗಾಗಿ ಯಾರು ರಾಜ ಆದ ನನಗೇನು ಅಂತ ಕೇಳ್ತಾಳೆ. ಭರತ ರಾಜ ಆದರೇನು, ರಾಮ ರಾಜ ಆದರೇನು, ಎಂಥ ನನಗೇನು ವ್ಯತ್ಯಾಸವೇ ಇಲ್ಲ ಅಂತ. ಎಷ್ಟು ಒಳ್ಳೆಯ ವ್ಯಕ್ತಿತ್ವ, ನಿರ್ಮಲವಾದ ಮನಸ್ಥಿತಿಯಿಂದ ಆಭರಣವನ್ನು ಕೊಟ್ಟರೆ ಇವು ತೆಗೆದು ಬಿಸಾಡಿ ಹೇಳ್ತಾಳೆ, ಎಂಥ ಕೆಟ್ಟ ಕೆಲಸದಲ್ಲಿ ನಿಂತಿದ್ದೀಯ ನೋಡು, ಇದರಿಂದ ಏನೇನೆಲ್ಲ ಆಗ್ತದೆ. ಒಂದು ವೇಳೆ ರಾಮ ರಾಜ ಆದ ಅಂತ ಇಟ್ಕೋ, ನೀನು ಇಲ್ಲಿಯವರೆಗೆ ಏನೆಲ್ಲ ಅನ್ಯಾಯ ಮಾಡಿದ್ದಿ ಕೌಸಲ್ಯ ಸುಮಿತ್ರಿಯರಿಗೆ, ನಾಳೆ ಕೌಸಲ್ಯ ಏನಾಗ್ತಾಳೆ, ರಾಜಮಾತೆ ಆಗ್ತಾಳೆ. ಇನ್ನು ಮುಂದೆ ಆವಾಗ ಏನು ಮಾಡಿ ಸುಮ್ಮನೆ ಇರ್ತಾಳ, ನೀನು ಇಷ್ಟು ವರ್ಷಗಳ ಕಾಲ ಏನೆಲ್ಲ ಮಾಡಿದ್ದಿ ಅದಕ್ಕೆಲ್ಲದಕ್ಕೂ ಸೇಡು ತೀರಿಸಿಕೊಳ್ತಾಳೆ. ಜೊತೆಗೆ ನಿನ್ನನ್ನು ಯಾರೂ ಗೌರವಿಸೋದಿಲ್ಲ, ಯಾರೂ ನಿನ್ನನ್ನು ನೋಡೋದೇ ಇಲ್ಲ, ಲಕ್ಷಿಸೋದೇ ಇಲ್ಲ. ಇಡೀ ನಿನ್ನ ವಂಶ ರಾಮನ ವಂಶದ ದಾಸ್ಯಕ್ಕೆ ಒಳಪಡಬೇಕಾಗ್ತದೆ. ಯಾಕೆಂದರೆ ರಾಮ ರಾಜ ಆದರೆ ರಾಮನ ಮಗ ಮುಂದೆ ರಾಜ ಆಗ್ತಾನೆ, ಇವು ರಾಜ ಆಗ್ತಾನೆ. ಅವನು ರಾಜ ಆದರೆ ಅವನ ಮಗ ಯುವರಾಜ ಆಗ್ತಾನೆ. ನಿನ್ನ ಸಂತಾನಕ್ಕೆ ಏನು ಬಂತು? ಏನೂ ಬಂದಿಲ್ಲ, ಏನೂ ಉಪಯೋಗವೇ ಇಲ್ಲ. ಹಾಗಾಗಿ ಈ ಕ್ಷಣದಲ್ಲಿ ನೀನು ವಿಶೇಷವಾಗಿ ಎಚ್ಚರಿಕೆಯನ್ನು ಪಡಿ, ನಿನ್ನ ಮಗನನ್ನು ರಾಜನನ್ನಾಗಿ ಕಾಣೋದನ್ನು ವಿಚಾರ ಮಾಡು ಅಂತ ಹೇಳ್ತಾಳೆ. ಆಗಲೂ ಅವಳಿಗೇನು ಇದೇ ಆಗಲ್ಲ. ಯಾಕೆ ಇಷ್ಟೆಲ್ಲ ಗಾಬರಿ ಪಡಿಸ್ತಾ ಇದ್ದೀಯಾ? ನನಗೇನು ತೊಂದರೆ ಇಲ್ಲ, ರಾಮ ರಾಜ ಆದರೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ತಾಳೆ. ರಾಮ ರಾಜ ಆದರೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನನಗೆ ರಾಮನ ಮೇಲೆ ಅಷ್ಟು ವಿಶ್ವಾಸ ಇದೆ, ಇದನ್ನು ಯೋಚನೆಯೇ ಮಾಡಬೇಡ ಅಂತ ಹೇಳಿದಾಗ ಎಷ್ಟೆಲ್ಲ ಪ್ರಯತ್ನ ಪಡ್ತಾಳೆ. ಆಗಲ್ಲ. ಕೊನೆಗೆ ಏನು ಮಾಡ್ತಾಳೆ ಗೊತ್ತಾ? ಆ ಮಂಥರೆಯಲ್ಲಿರುವ ನಿಕೃತಿ ಎನ್ನುವಂಥವಳು ಈ ಕೈಕೇಯಿಯ ಮನಸ್ಸಿನ ಒಳಗಡೆ ಪ್ರವೇಶ ಮಾಡ್ತಾಳೆ. ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ಕೂತ್ಕೋತಾಳೆ. ಇವು ಹೊರಗಡೆಯಿಂದ ಹೇಳಿದ್ರೆ ಉಪಯೋಗ ಇಲ್ಲ ಅಂತ ಹೇಳಿ ಒಳಗಡೆ ಬಂದು ಆಸುರಿ ಶಕ್ತಿ ಪ್ರವೇಶ ಮಾಡಿ ಅಲ್ಲಿ ಕೂತ್ಕೊಳ್ತಾ ಇದ್ದಾಳೆ. ಆಗ ಸ್ವಲ್ಪ ಮಟ್ಟಿಗೆ ಮಂಥರೆ ಹೇಳಿದ್ದೆಲ್ಲ ಹೌದು ಅಂತ ಅನಿಸ್ತಾ ಇದೆ ಕೈಕೇಯಿಗೆ. ಹೌದು, ಸರಿ, ಹಾಗಾದರೆ ನನ್ನ ಮಗ ರಾಜ ಆಗಬೇಕು ಅಂತಾದರೆ ಏನು ಮಾಡಬೇಕು ಅದನ್ನು ಹೇಳು ಅಂತ ಅಲ್ಲಿ ತನಕ ಬಂದು. ಆಗ ಮಂಥರೆ ಅರ್ಧ ಗೆದ್ದೆ ಅಂತ ಅನ್ಕೋತಾಳೆ. ಅದಕ್ಕೆ ಅವಳು ಹೇಳ್ತಾಳೆ, ಏನು ಯೋಚನೆ ಮಾಡಬೇಡ, ಈ ಹಿಂದೆ ಒಂದು ನಡೆದ ಸಂಗತಿಯನ್ನು ಒಂದು ಸ್ಮರಣೆ ಮಾಡ್ಕೊ, ನಿಂಗೆ ಹೇಳ್ತೇನೆ, ನೀನೇ ನಂಗೆ ಹೇಳಿದ್ದೆ, ಅದು ನಿಂಗೆ ನೆನಪಿಸ್ತೇನೆ ಅಂತ ಹೇಳಿ ಹೇಳ್ತಾಳೆ. ಈ ಹಿಂದೆ ದೇವತೆಗಳಿಗೂ ಅಸುರರಿಗೂ ಯುದ್ಧವಾದಾಗ ಆಗ ದಶರಥ ದೇವತೆಗಳೇ ಸಹಾಯಕ್ಕೆ ಅಂತ ಹೋಗಿದ್ನಂತೆ. ಹೋದಾಗ ಅಲ್ಲಿ ಶಂಭಾಸುರ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಮಾಯಾ ಯುದ್ಧ ನಡೀತಾ ಇತ್ತು. ಆಗೇನಾಯಿತು, ಈ ಚಕ್ರದ ಅಲುಗು ಒಂದು ಇದರಲ್ಲಿ ಹೂತೋಯ್ತು. ಆಗ ಇವನು ಸಿಕ್ಕಾಕೊಂಡ, ಯಾರು? ದಶರಥ. ಆ ಸಾರಥಿಯಾದವಳು ಕೈಕೇಯಿ. ಆಗ ಅವಳೇನು ಮಾಡ್ತಾಳೆ, ಅದನ್ನು ಎತ್ತಿ ಸಹಾಯ ಮಾಡಿ ತನ್ನ ಕೈಗಳನ್ನೇ ಅಲಿಗಿನ ರೂಪದಲ್ಲಿ ಇಟ್ಟು ಆ ಒಂದು ಯುದ್ಧದ ಗೆಲ್ಲುವಿಕೆಗೆ ಕಾರಣಲಾಗ್ತಾಳೆ. ಅದನ್ನು ನೋಡಿ ದಶರಥ ಪ್ರಭಾವಿತನಾಗಿ ಹೇಳ್ತಾನೆ, ಕೈಕೇಯಿ ಭಾಳ ಸಂತೋಷ ಆಗಿದೆ, ನೀನು ಕೇಳಿದ ವರಗಳನ್ನು ಕೊಡ್ತೇನೆ, ಕೇಳು ಅಂತ ಹೇಳಿ. ಆಗ ಕೈಕೇಯಿ ಹೇಳ್ತಾಳೆ, ಏನು ನನಗೇನು ವರ ಬೇಕು? ಏನು ಬೇಡ ಅಂತ ಹೇಳಿ, ನಾನು ಯಾವಾಗ ಬೇಕೋ ಆವಾಗ ಕೇಳ್ತೇನೆ, ಈಗೇನು ಬೇಡ ಅಂತ ಹೇಳಿರ್ತಾಳೆ. ಅದಕ್ಕೊಂದು ಕಥಾನಕವನ್ನು ಹೇಳ್ತಾರೆ, ಇಂಥ ಶಕ್ತಿ ಕೈಕೇಯಿಗೆ ಹೇಗೆ ಬಂತು ಅಂತ. ಅವಳು ಕೈಕೇಯಿ ಸಣ್ಣವಳಿದ್ದಾಗ ಅವರ ಅರಮನೆಗೆ ಒಬ್ಬ ಋಷಿ ಬಂದಿದ್ದಂತೆ. ಋಷಿ ಬಂದಾಗ ಅಲ್ಲಿ ಆ ಋಷಿಯ ಬಹಳ ಕಾಲ ಸಣ್ಣವಳಿದ್ದು, ಸಣ್ಣ ಮಗು, ತಾತ ಮೊಮ್ಮಗು ಆ ಥರದಲ್ಲಿ ಆಟ ನಡೀತಾ ಇರ್ತಿತ್ತು. ಆದರೆ ಸ್ವಲ್ಪ ಈ ಋಷಿಮುನಿಗಳ ಸಹವಾಸ ಸ್ವಲ್ಪ ಕಷ್ಟ, ಯಾವಾಗ ಸಿಟ್ಟು ಬರ್ತದೋ ಯಾವಾಗ ಸಂತೋಷ ಆಗುತ್ತೋ ಗೊತ್ತಿಲ್ಲ. ಹೀಗೆ ಬಹಳ ಕಾಲ ಆಟ ಸಲಿಗೆ ಬೆಳೀತು. ಒಂದು ದಿನ ಏನಾಗಿತ್ತು, ಈ ಋಷಿ ಮಲಗಿರ್ತಾನಂತೆ. ಮಲಗಿರುವಾಗ ಮುಖಕ್ಕೆಲ್ಲ ಕಪ್ಪು ಹಚ್ಚಿಬಿಡ್ತಾಳೆ ಈ ಪುಟ್ಟ ಮಗು ಕೈಕೇಯಿ. ಮುಖಕ್ಕೆಲ್ಲ ಕಪ್ಪು ಬೆಳೆದು ಬಿಡ್ತಾಳೆ. ಕಪ್ಪು ಬೆಳೆದು ಬಿಟ್ಟಾದ ಮೇಲೆ ಇವನು ಇದ್ದಕ್ಕಿದ್ದಾಗೆ ಋಷಿಗೆ ಎಚ್ಚರ ಆಯಿತು. ಎಚ್ಚರಾಗಿ ನೋಡಿಕೊಳ್ತಾರೆ, ಮುಖ ಎಲ್ಲ ಕಪ್ಪು. ವಿಪರೀತ ಸಿಟ್ಟು ಬಂದು ಶಾಪ ಕೊಟ್ಟುಬಿಡ್ತಾಳೆ, ನನ್ನ ಮುಖಕ್ಕೆ ಮಸಿ ಬೆಳೆದವರು ಯಾರೋ ಅವರ ಮುಖಕ್ಕೆ ಮಸಿ ಆಗಲಿ ಅಂತ. ಅಂದರೆ ಅರ್ಥ, ಅಪಕೀರ್ತಿ ಬರಲಿ ಅಂತ. ಯಾರೂ ಆ ಮುಖವನ್ನು ಯಾರೂ ನೋಡೋ ಥರ ಆಗಬಾರ್ದು, ನೋಡೋ ಥರ ಆಗದೇ ಇರಲಿ ಅಂಥೇಳಿ ಶಾಪ ಕೊಡ್ತಾರೆ. ಅದು ಮಗು ಕೈಕೇಯಿ, ಅದಕ್ಕೇನು ಗೊತ್ತಾಗ್ತದೆ, ಇವರು ಮಗುವಿಗೆ ಶಾಪ ಕೊಟ್ಟರು, ಹೊರಟೇ ಬಿಟ್ರು, ಸಿಟ್ಟಿನಿಂದ ಹೊರಟೇ ಬಿಟ್ರು. ಆಗ ಆ ಸಂದರ್ಭದಲ್ಲಿ ಅವ್ರು ಯಾವಾಗಲೂ ಕೂಡ ಒಂದು ಪೂಜೆ, ಯಾವುದೋ ಒಂದು ಗಂಟನ್ನು ಅಲ್ಲೇ ಬಿಟ್ಟು ಹೊರಟೋಗಿದ್ದಾರೆ ಅವಸರದಿಂದ. ಆ ಕೈಕೇಯಿ ಏನು ಮಾಡಿದ್ಲು, ಮಗು
ಈ ಶಾಪ ಅದರ ಪರಿಣಾಮ ಇದು ಯಾವುದನ್ನು ಯೋಚನೆ ಮಾಡಿದರೆ ಕೈಕೇಯಿ ತಾತ ತಾತ ಅಂತ ಕೂಗಿಕೊಂಡು ಆ ಋಷಿಗಳ ಗಂಟನ್ನು ತಗೊಂಡು ಓಡಿ ಹೋಗಿ ಎಲ್ಲೋ ಹೋಗ್ತಾ ಇದ್ದಂಥ ಋಷಿಗಳಿಗೆ ಆ ಗಂಟನ್ನು ಕೊಡ್ತಾಳೆ. ಕೊಟ್ಟು ನೋಡಿದರೆ ಅವ್ರಿಗೆ ಅಪೂರ್ವವಾಗಿರುವಂಥ ಒಂದು ವಸ್ತು ಆಗಿತ್ತೇನೋದು. ಆಗ ಅದನ್ನು ನೋಡ್ತಾರೆ, ಆ ಮಗುವಿನ ಮೇಲೆ ಭಾರೀ ಖುಷಿ ಆಗಿಬಿಡ್ತದೆ. ಅಯ್ಯೋ ಪಾಪ ಈ ಮಗುವಿಗೆ ಇಂಥ ಶಾಪ ಕೊಟ್ಟನಲ್ಲ ಅಂತ ಹೇಳಿ ಅವರೊಂದು ವರ ಕೊಡ್ತಾರೆ. ಏನು ಅಂದರೆ, ನಿನ್ನ ಯಾವ ಕೈಗಳಿಂದ ನೀನು ನನ್ನ ಅಪೂರ್ವವಾದದ್ದನ್ನು ಕೊಟ್ಟಿದ್ದೀಯೋ ನಿನ್ನ ಕೈಗಳು ವಜ್ರ ಸಮಾನವಾಗಲಿ ಅಂತ ಒಂದು ವರವನ್ನು ಕೊಡ್ತಾರೆ. ವಜ್ರ ಸಮಾನವಾಗಲಿ ಅಂತಂದಾಗ ಅಷ್ಟು ಕಠಿಣ. ಯಾವಾಗ ಈ ದೇವಾಸುರರ ಯುದ್ಧದಲ್ಲಿ ಇವನ ಈ ಚಕ್ರದ ಅಲಗು ಬಿದ್ದು ಹೋಯಿತೋ ಆ ಸಂದರ್ಭದಲ್ಲಿ ಇವಳು ಕೈ ಇಟ್ಟು ಅದನ್ನು ಕಾಪಾಡ್ತಾಳೆ. ಆಗ ಅವಳ ಕೈಗೆ ಏನೂ ಆಗಲ್ಲ. ಇದರ ಪರಿಣಾಮದಿಂದಾಗ ಅವಳಿಗೆ ವರ ಸಿಕ್ಕಿರುತ್ತೆ. ಈ ಒಂದು ಹಿನ್ನೆಲೆಗಳನ್ನು ವಿಚಾರ ಮಾಡಿದರೆ ಆಗೇನಾಯಿತು, ಈ ವರವನ್ನು ಈ ವರಗಳಿವೆ ಅಂತ ಹೇಳಿ ಮಂಥರೆ ನೆನಪಿಸ್ತಾಳೆ. ಆವಾಗ ಹೌದು 2 ವರ ಇದೆ, ನಾನೇನು ವರ ಕೇಳಲಿ ಅಂತ ಕೇಳ್ತಾಳೆ. ಅವಳು ಹೇಳ್ತಾಳೆ, ಏನು ಬೇಡ, ರಾಮ ಕಾಡಿಗೆ ಹೋಗಲಿ, 14 ವರ್ಷಗಳ ಕಾಲ ಕಾಡಿಗೆ ಹೋಗಲಿ, ಭರತ ರಾಜನಾಗಲಿ ಅಂತ. ಅದಕ್ಕೆ ಅವಳು ಎಂಥ ಮುಗ್ಧೆ, ಅವಳು ಕೇಳ್ತಾಳೆ, ಅಲ್ಲ ಮಂಥರೆ, ಭರತ ರಾಜ ಆಗಲಿ ಅಂತ ಅನ್ನೋದು ಸರಿ, ರಾಮ ಯಾಕೆ ಕಾಡಿಗೆ ಹೋಗಬೇಕು? ಇರಲಿ ಬಿಡು, ಈಗ ನನ್ನ ಮಗ ರಾಜ ಆಗಬೇಕಲ್ಲ, ರಾಮಚಂದ್ರ ಕಾಡಿಗೆ ಯಾಕೆ ಹೋಗಬೇಕು? ಅದು 14 ವರ್ಷ ಅಂದರೆ ಆಗ ಅವಳು ಬೈತಾಳೆ ಮಂಥರೆ, ಏನು ತಿಳ್ಕೊಂಡಿದ್ದಿ? ಒಂದು ವೇಳೆ ಭರತನಿಗೆ ಪಟ್ಟ ಕಟ್ಟಿದರೆ ಪ್ರಜೆಗಳು ಸುಮ್ಮನೆ ಇರ್ತಾರಾ? ಎಷ್ಟು ದುರಾಲೋಚನೆ ಮಾಡಿದ್ದಾಳೆ ನೋಡಿ, ಎಷ್ಟು ದುರಾಲೋಚನೆ. ಜನರೆಲ್ಲ ಸುಮ್ಮನೆ ಇರ್ತಾರಾ? ಭಾರೀ ಕೋಲಾಹಲ ಉಂಟಾಗಿಬಿಡುತ್ತೆ, ಜನರೆಲ್ಲರೂ ಕೂಡ ಬಂಡಾಯ ಎದ್ದು ಬಿಡ್ತಾರೆ. ಆಗ ನೀನು ಪಟ್ಟ ಕಟ್ಟಬೇಕು ಅಂತ ಅಂದ್ಕೊಂಡ್ರು ಆಗ್ತದಾ? ಆಗೋದಿಲ್ಲ. ಅದಕ್ಕೋಸ್ಕರ ರಾಮ ಇಲ್ಲಿರಬಾರದು. ಸರಿ, ರಾಮನಿಗೆ 2 ವರ್ಷ 3 ವರ್ಷ 4 ವರ್ಷ ಅಥವಾ 1 ವರ್ಷ ಹೀಗೆ ವನವಾಸ ಅಂತ ಹೇಳಬೇಕಾಗಿತ್ತು, 14 ವರ್ಷ ವನವಾಸ ಅಂತ ಯಾಕೆ ಹೇಳಿದಿರಿ ಅಂದರೆ ಅದಕ್ಕೆ ಹೇಳ್ತಾರೆ, 50 ವರ್ಷ ದಾಟಿದವರು 12 ವರ್ಷ ವನವಾಸಕ್ಕೆ ಹೋಗೋದಂತ. 14 ಅಂದರೆ 50 ವರ್ಷಕ್ಕಿಂತ ಮುಂಚೆ ಇರುವಂಥವರು 14 ವರ್ಷ ಕಾಡಿಗೆ ಹೋಗಿದ್ದರೆ ಅಂದರೆ ಈ ಯಾರಾದರೂ ನಮ್ಮ ಮನೆಯಿಂದ ಹೊರಟೋಗ್ತಾರೆ, ನಮ್ಮ ಮನೆಯಿಂದ ಹೋಗಿಬಿಟ್ರೆ ಅವರು ಆಗಿನ ಕಾಲದಲ್ಲಿ ಫೋನು ಅಥವಾ ಈ ಇದು ನಮ್ಮ ಸಂಪರ್ಕದ ವ್ಯವಸ್ಥೆ ಅನ್ನೋದು ಇರಲಿಲ್ಲ. ಎಷ್ಟು ದಿನ ಆದರೂ ಬರಲಿಲ್ಲ, ಏನು ಮಾಡೋದು? ಅದಕ್ಕೆ ಹೇಳ್ತಾರೆ 12 ವರ್ಷ ಕಾಯಬೇಕಂತೆ. ಯಾರಾದರೂ ಹೋದವರು 12 ವರ್ಷದವರೆಗೆ ಬರಲಿಲ್ಲ ಅಂತ ಆದರೆ ಅವರಿಗೆ ಶ್ರಾದ್ದಾದಿಗಳನ್ನು ಮಾಡೋದು. ಆದರೆ ಇದು 14 ವರ್ಷ ಕೇಳಿದಾಳೆ. ಯಾಕೆಂದ್ರೆ ಅದನ್ನು ಹೇಳ್ತಾರೆ, 50 ವರ್ಷ ಮೀರಿದ ವ್ಯಕ್ತಿಗಳೇನಾದರೂ ಹೋದರೆ 12 ವರ್ಷ ಕಾದವರಿಗೆ ಪಿಂಡ ಪ್ರದಾನಾದಿಗಳಂತೆ. 50 ವರ್ಷದ ಒಳಗಿನವರೇನಾದರೂ ಕೂಡ ಕಾಡಿಗೆ ಹೋದರೆ 14 ವರ್ಷ ಆದಮೇಲೆ ಅವರಿಗೆ ಶ್ರಾದ್ದಾದಿಗಳು ನಡೆಸಬೇಕು ಅಂತ. ಇವಳು ಏನು ಮಾಡಿದ್ಲು ಅಂದರೆ, ಇವಳು ಹೇಳಿದ್ದು ಕೇಳಿದ್ದು ಅಂತ ದಂಡಕಾರಣ್ಯಕ್ಕೆ ಹೋಗಬೇಕು ಅಂತ. ದಂಡಕಾರಣ್ಯ ಹೇಗಿತ್ತು ಅಂದರೆ, ರಾವಣನ ಅತ್ಯಂತ ಬಲಶಾಲಿಗಳು ಯಾರು ಅಂದರೆ, ಆಗಿನ ಕಾಲದ ವೀರಾದಿ ವೀರರು ಅಂದರೆ ರಾವಣ, ವಾಲಿ, ಆಯಿತಾ. ಅದನ್ನು ಮೀರಿದವ ಹನುಮಂತ ಅಂತ. ಇವರಿಬ್ಬರು ಸೇರಿದರೆ ಒಬ್ಬ ಹನುಮಂತ ಅಂತ ರಾಮಚಂದ್ರನೇ ಹೇಳ್ತಾನೆ. ವಾಲಿ ಮತ್ತು ರಾವಣ ಕೊನೆಗೆಂತ ವಾಲಿಯನ್ನು ಮಣಿಸ್ಲಿಕ್ಕಾಗದೆ ರಾವಣ ವಾಲಿಯ ಜೊತೆಗೆ ಸಖ್ಯವನ್ನು ಮಾಡಿಕೊಂಡಿರ್ತಾನೆ. ವಾಲಿಯನ್ನು ಸೋಲಿಸಲಿಕ್ಕಾಗಿರಲಿಲ್ಲ ರಾವಣನಿಗೆ, ಆ ಸಖ್ಯವನ್ನು ಬೆಳೆಸಿರ್ತಾನೆ. ಆದರೆ ಇವರಿಬ್ಬರೂ ಸೇರಿದರೆ ದೊಡ್ಡ ಪರಾಕ್ರಮಿಗಳು, ಆದರೆ ಇವರಿಬ್ಬರು ಸೇರಿದರೆ ಒಬ್ಬ ಹನುಮಂತ ಅಂತ. ಎಂಥ ಹನುಮಂತನ ಪರಾಕ್ರಮ, ಆಯಿತಾ. ಇದು ರಾಮಚಂದ್ರ ಹೇಳುವ ಮಾತು. ಹೀಗೆ ಅಂತಹ ರಾವಣನ ತಂಗಿ ಶೂರ್ಪನಖಿ, ಅವಳ ಗಂಡನನ್ನು ಸ್ವತಃ ರಾವಣನೇ ಕೊಂದಿರ್ತಾನೆ. ಅಯ್ಯೋ ಹಿಂಗೆ ಕೊಂದುಬಿಟ್ಟಿದೆಯಲ್ಲ ಹಾಗೆ ಅಂತ ಹೇಳಿದರೆ ಏನು ಹೇಳಿರ್ತಾನೆ ಗೊತ್ತಾ? ಏನು ಯೋಚನೆ ಮಾಡಬೇಡ, ಈಗ ನೀನು ಹೋಗು, ಯಾವ ಹುಡುಗ ನಿನಗೆ ಇಷ್ಟವಾಗ್ತಾನೆ ಅವನು ಕೊಟ್ಟು ನೀನು ಮದುವೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಯಾವ ಹುಡುಗ ನಿನಗೆ ಇಷ್ಟ ಆಗ್ತಾನೆ ನೀನು ನೋಡು, ಯಾವ ಹುಡುಗ ಇಷ್ಟ ಆಗ್ತಾನೆ ನನಗೆ ಹೇಳು, ನಾನು ಮದುವೆ ಮಾಡ್ತೇನೆ. ಆಗ ಅವಳು ರಾಮನನ್ನು ನೋಡಿ ರಾಮ ಇಷ್ಟವಾದ ಅಂತ ಅದಕ್ಕೆ ಬಂದಿರ್ತಾಳೆ ಅವಳು, ಆಯಿತಾ. ರಾಮ ವಿಕಾರ ಮಾಡಿ ಕಳಿಸಿರ್ತಾನೆ. ಇದನ್ನು ಅಲ್ಲಿ ಹೋಗಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾಳೆ, ರಾವಣನ ಹತ್ರ ಇನ್ನೊಂದು ಥರದಲ್ಲಿ ಹೇಳ್ತಾಳೆ. ಯಾರು? ಶೂರ್ಪನಖಿ.
ಒಳ್ಳೆ ಸೀತೆ ಬಹಳ ಅದ್ಭುತಳಾಗಿದ್ಲು, ಅವಳನ್ನು ನೋಡಿದಾಗ ಇವಳು ನಿನಗೇ ಸೂಟಬಲ್ ಅಂತ ಅನಿಸ್ತು, ಹೀಗಾಗಿ ನಾನು ಅವಳನ್ನು ಕೇಳಲಿಕ್ಕೆ ಹೋದೆ, ಹೀಗೆ ರಾಮ ಹೀಗೆ ನನ್ನ ವಿಕಾರ ಮಾಡಿದ ಅಂತೆಲ್ಲ ಹೇಳ್ತಾಳೆ. ಹೀಗೆ ಇಂತಹ ಖರ ದೂಷಣ 14 ಲಕ್ಷ ಸೈನಿಕರನ್ನು ಕಳಿಸಿರ್ತಾನೆ ರಾವಣ. ಇಂಥ ದಂಡಕಾರಣ್ಯಕ್ಕೆ ರಾಮ ಬಂದರೆ ಉಳಿಯೋದಿದೆಯಾ? ಮಂಥರೆಯ ಆಲೋಚನೆ ನೋಡಿ. ದಂಡಕಾರಣ್ಯವನ್ನು ರಾಮ ಪ್ರವೇಶ ಮಾಡಿದರೆ ಆವಾಗ ದಂಡಕಾರಣ್ಯದಲ್ಲಿ ಎಲ್ಲ ರಾಕ್ಷಸರ ಉಪಟಳವೇ. ಆ ಉಪಟಳದಿಂದ ಋಷಿಮುನಿಗಳೆಲ್ಲ ಅಲ್ಲಿಂದ ಎದ್ದೊಟ್ಟೋಗ್ಬಿಡ್ತಿದ್ರು. ಅಲ್ಲಿ ಯಾರೂ ವಾಸ ಮಾಡ್ತಾ ಇರಲಿಲ್ಲ, ಯಾಕಂದರೆ ಎಲ್ಲ ರಾಕ್ಷಸರಿರುವಂಥ ಜಾಗಕ್ಕೆ ರಾಮ ಹೋದರೆ 14 ವರ್ಷ ಇದ್ದರೆ ಉಳಿಯೋ ಚಾನ್ಸಸ್ ಭಾಳ ಕಡಿಮೆ. ಉಳಿಯದೆ ಬಂದಿಲ್ಲ ಅಂದರೆ ಆಗೇನಾಗುತ್ತೆ, ಅಷ್ಟೊತ್ತಿಗೆ ಎಲ್ಲ ಮುಗಿದೋಗುತ್ತೆ. ಕೃಷ್ಣಾರ್ಪಣ. ಹೀಗೆ ಪ್ರಜೆಗಳ 14 ವರ್ಷ ಆದ ಮೇಲೂ ಕೂಡ ರಾಮ ರಾಜ ಆಗಬೇಕು ಅಂತ ಅನಿಸಬಾರ್ದು, ಭರತನೇ ರಾಜನಾಗಿರಬೇಕು. ಆ ಥರದ ಆಲೋಚನೆಯನ್ನು ಮಂಥರೆ ಮಾಡಿ ಹೇಳ್ತಾ ಇದ್ದಾಳೆ ಕೈಕೇಯಿಗೆ. ಆಗ ಹೌದು ಸರಿ ಅಂತ ಅನಿಸ್ತಂತೆ ಕೈಕೇಯಿಗೆ. ಎಷ್ಟು ಖುಷಿ ಪಡ್ತಾಳೆ ಕೈಕೇಯಿ ಅಂದರೆ, ಈ ಮಂಥರೆಯನ್ನು ನೋಡಿಬಿಟ್ಟು ಹೇಳ್ತಾಳೆ, ಅಬ್ಬಾ ಎಷ್ಟು ಚೆನ್ನಾಗಿದೆ ನಿನ್ನ ಮಂತ್ರಾಲೋಚನೆ, ನಾಳೆ ಭರತನೇನಾದರೂ ರಾಜ ಆದರೆ ನಿನ್ನ ಬೆನ್ನಿನ ಗೂನು ಬೆನ್ನಿದೆಯಲ್ಲ, ಗೂನು ಬೆನ್ನಿಗೆ ಚಿನ್ನದ ಕವಚ ಮಾಡಿಸಿಬಿಡ್ತೇನೆ ಅಂತ. ನೀನು ಗೂನು ಬೆನ್ನಿಗೆ ಚಿನ್ನದ ಕವಚ ಮಾಡಿಸಿಬಿಡ್ತೇನೆ, ಬೇಕಾದ ಆಭರಣಗಳನ್ನು ನಿನಗೆ ಕೊಡ್ತೇನೆ ಅಂತ ಕೈಕೇಯಿ ಹೇಳ್ತಾಳೆ. ಕೊನೆ ಸರಿ, ಹಾಗಾದರೆ ಏನು ಮಾಡಬೇಕು, ತಕ್ಷಣ ಇಲ್ಲಿಂದ ಕೋಪಾಗಾರಕ್ಕೆ ನಡಿ ಅಂತ ಹೇಳಿಬಿಟ್ಟು ಅವಳನ್ನು ಕಳಿಸಿಬಿಡ್ತಾಳೆ ಮಂಥರೆ. ಕೈಕೇಯಿ ಈ ಭಾರೀ ಛಲದಿಂದ ಏನು ಮಾಡಿದರೂ ಜಗ್ಗಬಾರದು, ಆ ಥರದಲ್ಲಿ ಹಠ ಮಾಡಿಕೊಂಡು ಕೋಪದ ಮನೆಗೆ ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಹಳ ಖುಷಿಯಿಂದ ದಶರಥ ಈ ಸುದ್ದಿಯನ್ನು ಹೇಳಬೇಕು ಅಂತ ಬಂದ. ನೋಡಿ ಅಸ್ತವ್ಯಸ್ತಳಾದ ಅವಳನ್ನು ನೋಡಿ ಗಾಬರಿಗೊಳಗಾಗಿ ಬಿಟ್ಟನಂತೆ. ಹೆಂಗಂದರೆ ಹಾಗೆ ಇದ್ದಾಳೆ, ವಿಪರೀತವಾದ ಕೋಪದಲ್ಲಿದ್ದಾಳೆ. ದಶರಥ ಹೇಳ್ತಾನೆ, ಕೈಕೇಯಿ ಯಾಕೆ ಬೇಸರ ಮಾಡ್ಕೊಂಡಿದ್ದಿ, ಯಾಕೆ ದುಃಖ ಪಡ್ತಾ ಇದ್ದಿ, ಯಾರು ನಿಂಗೆ ಅನ್ಯಾಯ ಮಾಡಿದರೆ ಹೇಳು. ಅವನು ಹೇಳ್ತಾನೆ, ನಿನಗೇನು ಇಷ್ಟ ಹೇಳು, ಅದನ್ನು ನಾನು ನೆರವೇರಿಸ್ತೇನೆ ಅಂತ. ನಿನಗೇನು ಇಷ್ಟ ಅದನ್ನು ನಾನು ನೆರವೇರಿಸ್ತೇನೆ. ಅವನು ಹೇಳ್ತಾನೆ, ಯಾರಾದರೂ ಅಪರಾಧಿಯನ್ನು ಬಿಡುಗಡೆ ಮಾಡಬೇಕಾ ಹೇಳು. ಅಪರಾಧಿಯನ್ನು ಬಿಡುಗಡೆ ಮಾಡ್ತಾರಾ? ಮಾಡಲ್ಲ. ಆದರೆ ನಿನಗೆ ಬಿಡುಗಡೆ ಮಾಡಿಸ್ಬೇಕಾ ಹೇಳು, ನಾನು ಮಾಡ್ತೇನೆ. ಯಾರಾದರೂ ಕೂಡ ನನ್ನ ದಾಸರು, ಯಾರ್ಯಾರು ನನ್ನ ದಾಸರಿದ್ದಾರೆ, ಯಾರೆಲ್ಲ ನಿನ್ನ ವಶವಾಗಬೇಕು ಹೇಳು, ನಿನ್ನ ವಶದಲ್ಲಿರುವಂತೆ ನಾನು ನೋಡಿಕೊಳ್ಳುತ್ತೇನೆ. ನಿನಗೇನು ಅಭಿಪ್ರಾಯ ಹೇಳು, ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿ ವಾಲ್ಮೀಕಿ ಹೇಳ್ತಾರೆ, ಒಂದು ರೀತಿಯಲ್ಲಿ ಅವಿವೇಕದ ಪ್ರತಿಜ್ಞೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದಂತೆ. ನಿಂಗೆ ಏನು ಬೇಕು ಹೇಳು, ನಾನು ಮಾಡ್ತೇನೆ ಅಂತ. ಅವಲಿಪ್ತೇ ನ ಜಾನಾಸಿ ದತ್ತ ಪ್ರಿಯತಮ ಮಮ ಮನುಜೌ ವ್ಯಾಘ್ರಾದ್ ರಾಮಾದನ್ಯೋ ನ ವಿದ್ಯತೆ. ಅವನು ಹೇಳ್ತಾನೆ, ನೋಡು, ನನಗೆ ಜಗತ್ತಿನಲ್ಲಿ ಅತ್ಯಂತ ಪ್ರೀತಿ ಪಾತ್ರರು ಅಂತಂದರೆ ಯಾರು ಅಂದರೆ ಶ್ರೀರಾಮ. ರಾಮ ಅಂದರೆ ನನಗೆ ಅತ್ಯಂತ ಪ್ರೀತಿ. ಆ ರಾಮನ ನಂತರದಲ್ಲಿ ನೀನು ಅತ್ಯಂತ ಪ್ರೀತಿ ಪಾತ್ರಳು. ಹೀಗಾಗಿ ನಾನು ಆತ್ಯಂತಿಕವಾಗಿ ಪ್ರೀತಿಸೋದು ನಿನ್ನನ್ನು. ಹೀಗಾಗಿ ನಾನು ಹೇಳ್ತೇನೆ, ಇಂಥ ರಾಮನ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನೀನು ಕೇಳಿದ್ದನ್ನು ನಾನು ನೆರವೇರಿಸ್ಕೊಡ್ತೇನೆ ಅಂತ. ರಾಮನ ಮೇಲೆ, ನಾನು ಅತ್ಯಂತವಾಗಿ ಪ್ರೀತಿಸುವ ರಾಮಚಂದ್ರನ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನೀನು ಏನು ಕೇಳ್ತೀಯೋ ಅದನ್ನು ನಾನು ನೆರವೇರಿಸ್ಕೊಡ್ತೇನೆ ಅಂತ ಹೇಳಿದಾಗ ಆ ಕೈಕೇಯಿ ಒಂದು ಕ್ಷಣಗಳ ಕಾಲ, ಒಂದು ಕ್ಷಣ ಹೇಳ್ತಾಳಂತೆ. ನೋಡಿ, ದೇವತೆಗಳನ್ನು ಗಮನ ಇಟ್ಟು ಹೇಳ್ತಾಳೆ, ನೋಡಿ ಎಲ್ಲ ದೇವತೆಗಳೆಲ್ಲ ನೋಡಿ ಗಮನಿಸಿ, ದಶರಥ ನನಗೆ ಮಾತು ಕೊಡ್ತಾ ಇದ್ದಾನೆ. ನೋಡಿ ಹೆಂಗಿರಬೇಡ, ದಶರಥ ನನಗೆ ಮಾತು ಕೊಡ್ತಾ ಇದ್ದಾನೆ. ಎಲ್ಲರೂ ಕೂಡ ಕೇಳಿ ನೋಡಿ, ಸತ್ಯಸಂಧನಾಗಿರುವ, ಒಳ್ಳೆಯ ತೇಜಸ್ವಿಯಾಗಿರುವ, ಧರ್ಮಜ್ಞನಾಗಿರುವ, ಯಾವತ್ತಿಗೂ ಕೊಟ್ಟ ಮಾತನ್ನು ಮೀರಿ ನಡೆಯದ ದಶರಥನು ನನಗೆ ಮಾತು ಕೊಡ್ತಾ ಇದ್ದಾನೆ. ಒಂದು ವೇಳೆ ಏನಾದರೂ ನನಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ನೀವೇ ಸಾಕ್ಷಿ ಅಂತ ಹೇಳಿ ಮತ್ತೆ ಅವನು ಕೊಡುವಂಥ ಮಾತಿಗೆ ಒಂದು ಮುದ್ರೆಯನ್ನು ಒತ್ತಾ ಇದ್ದಾಳೆ. ಅಂತ ದಶರಥನ ಬಳಿ 2 ವರವನ್ನು ಕೇಳ್ತಾ ಇದ್ದಾಳೆ. ನೋಡು, ನೀನು ಹಿಂದೆ ನನಗೆ ವರ ಕೊಡ್ತೇನೆ ಅಂತ ಹೇಳಿದ್ದಿ, ಆ ವರಗಳನ್ನೆರಡನ್ನು ನನಗೆ ಕೊಡು, ಸಾಕು, ಕೊಡ್ತೇನೆ ಅಂದ. ಏನು ಬೇಕು ಅಂತ ಒಂದೇ ಮಾತಲ್ಲಿ ಹೇಳ್ತಾಳೆ, ಏನಿಲ್ಲ, ನನ್ನ ಮಗ ರಾಜ ಆಗಬೇಕು,
ರಾಮಚಂದ್ರ ಕಾಡಿಗೆ ಹೋಗಬೇಕು ಅಂತ ಇಷ್ಟು ಹೇಳಿದ. ಇಷ್ಟು ಹೇಳಿದ ಕೂಡಲೇ ಅವನಿಗೆ ಹೇಳ್ತಾನೆ, ಈ ವಜ್ರಾಘಾತ ಆಯಿತು ಅಂತ ಹೇಳ್ತಾನೆ. ದಶರಥನಿಗೆ ರಾಮಚಂದ್ರ ಕಾಡಿಗೆ ಹೋಗಬೇಕು ಅಂತ ಹೇಳಿದ ಕೂಡಲೇ ಕುಸಿದು ಬೀಳ್ತಾ ಇದ್ದಾನಂತೆ. ತಲೆ ಮೇಲೆ ವಜ್ರಾಯುಧ ಬಿದ್ದರೆ ಹೇಗಾಗಬೇಕೋ ಆ ಥರದಲ್ಲಿ ದಿಗ್ಭ್ರಾಂತನಾಗಿ ಕುಸಿದು ಬೀಳ್ತಾ ಇದ್ದಾನೆ. ಆರೈಕೆ ಮಾಡಿದ್ಲಂತೆ, ಯಾಕೆಂದರೆ ಬೇಕಲ್ಲ, ಆರೈಕೆ ಮಾಡಿ ಎಬ್ಬಿಸ್ತಾ ಇದ್ದಾಳೆ. ದಶರಥ ಕೇಳಿದನಂತೆ, ರಾಮಚಂದ್ರ ಏನು ಅಪರಾಧ ಮಾಡಿದ? ಯಾಕೆ ಕಾಡಿಗೆ ಹೋಗಬೇಕು? ವನವಾಸದ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಲ್ಲ, ಯಾರಿಗೆ ಅನ್ಯಾಯ ಮಾಡಿದ ಹೇಳು ಅಂತ. ಹಾಗಾಗಿ ನೋಡು, ನೀನು ಅತ್ಯಂತವಾಗಿ ಪ್ರೀತಿ ಮಾಡಬಹುದು, ಭರತನನ್ನು ಪ್ರೀತಿ ಮಾಡಬಹುದು, ರಾಮಚಂದ್ರನನ್ನು ಪ್ರೀತಿ ಮಾಡಬಹುದು. ಆದರೆ ರಾಮಚಂದ್ರನಿಗೆ ನೀನು ಅಂದರೆ ಭಾರೀ ಇಷ್ಟ, ನೀನಂದರೆ ಭಾರೀ ಪ್ರೀತಿ ಇದೆ. ಹಾಗಾಗಿ ರಾಮಚಂದ್ರನಿಗೆ ಮೋಸ ಮಾಡ್ತಾ ಇದ್ದೀಯ ನೀನು, ರಾಮಚಂದ್ರನಿಗೆ ಮೋಸ ಮಾಡ್ತಾ ಇದ್ದೀಯ. ರಾಮಚಂದ್ರ ನಿನ್ನ ಮಗ ಅಲ್ವಾ, ನೀನು ಮುದ್ದಾಗಿ ಸಾಕಿ ಬೆಳೆಸಿದನವ ಅಲ್ವಾ. ಹೀಗಾಗಿ ಮಮ ವೃದ್ಧಸ್ಯ ಕೈಕೇಯಿ ಗತಾಂತಸ್ಯ ತಪಸ್ವಿನಃ ದೀನಂ ಲಾಲಪ್ಯಮಾನಸ್ಯ ಕಾರುಣ್ಯಂ ಕರ್ತುಮರ್ಹಸಿ. ಅವನು ಹೇಳ್ತಾನೆ, ನೋಡು, ನಾನು ಅದು ಇದು ಅಂತ ಹೇಳಲ್ಲ, ನಾನು ಬದುಕಿರಬೇಕು ಅಂತಾದರೆ ರಾಮ ಕಣ್ಣೆದುರುಗಡೆ ಇರಬೇಕು. ನಾನು ಬದುಕಿರಬೇಕು ಅಂತಾದರೆ ರಾಮ ಕಣ್ಣೆದುರುಗಡೆ ಇರಬೇಕು. ದಯಮಾಡಿ ಅವನು ಕೇಳಿಕೊಳ್ತಾನೆ, ನಿನ್ನ ಕಾಲಿಗೆ ನನ್ನ ತಲೆಯನ್ನು ಮುಟ್ಟಿಸ್ತೇನೆ, ನಿನ್ನ ಕಾಲಿಗೆ ನನ್ನ ತಲೆಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ, ನಿನ್ನ ಕೈ ಮುಗಿತೇನೆ, ದಯಮಾಡಿ ನನ್ನಲ್ಲಿ ಕರುಣೆ ತೋರು. ರಾಮಚಂದ್ರನಿಗೆ ಪಟ್ಟ ಕಟ್ಟುವಂತಹ ನಿರ್ಧಾರವನ್ನು ದೃಢಪಡಿಸಿ ಹೊರತು ಖಂಡಿತವಾಗಿಯೂ ಕೂಡ ಅವನನ್ನು ಕಾಡಿಗೆ ಕಳಿಸಿಕೊಡಬೇಡ. ನೀನೇ ಯೋಚನೆ ಮಾಡು. ಜನರ ನಡುವೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಜನರಿಗೆಲ್ಲ ಹೇಳಿದ್ದೇನೆ, ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ. ನಾಳೆ ಈ ಜನರ ಮುಂದೆ ನಾನು ಯಾವ ರೀತಿಯಲ್ಲಿ ತಲೆ ಎತ್ತುಕೊಂಡು ನಿಂತುಕೊಳ್ಳಿ ಹೇಳು? ನಿನ್ನಲ್ಲಿ ಮೋಹ ಪರವಶನಾಗಿ ಕೌಸಲ್ಯಗೆ ನಾನು ಅನ್ಯಾಯ ಮಾಡಿದೆ, ಈ ಕೌಸಲ್ಯಗೆ ನಾನು ಅನ್ಯಾಯ ಮಾಡಿದೆ, ಹಾಗಾಗಿ ನಾನು ಅವಳಲ್ಲಿ ಕ್ಷಮೆ ಯಾಚಿಸಬೇಕು, ಹೀಗೆ ಅಂತ ಭಾಳ ಹೇಳ್ತಾನೆ. ನೋಡು, ನಾನು ಬದುಕಿರಬೇಕಾ? ರಾಮ ಇಲ್ಲಿರಬೇಕು. ಆಮೇಲೆ ಒಂದು ಮಾತು ಇನ್ನೂ ಹೇಳ್ತಾನೆ, ಆಗಲಿ ಬಿಡು, ಅದಕ್ಕೆ ಕೈಕೇಯಿ ಹೇಳುವ ಮಾತೇನು, ಎಲ್ಲರೂ ಇವತ್ತಲ್ಲ ನಾಳೆ ಹೋಗೋರೆ ತಾನೆ, ಎಲ್ಲರೂ ಇವತ್ತಲ್ಲ ನಾಳೆ ಹೋಗೋರೆ, ಅದಕ್ಕೆ ಯಾಕೆ ಇಷ್ಟು ತಲೆಬಿಸಿ ಮಾಡ್ಕೊಳ್ಬೇಕು? ದಶರಥ ಹೇಳ್ತಾನೆ, ಹಾಗಾದರೆ ರಾಮ ಎಲ್ಲ ಕಾಡಿಗೆ ಹೋಗಲಿ, ವಿಧವೆಯಾದ ನೀನು ನಿನ್ನ ಮಗ ಆರಾಮಾಗಿ ರಾಜ್ಯ ಬಾಳ್ಕೊಂಡಿರ್ರಿ ಅಂತ. ಅವನು ಹೇಳ್ತಾನೆ, ನನ್ನ ಮಾತನ್ನು ಕೇಳುವಂಥವನಾದರೆ ಭರತ ನನ್ನ ಮಗ, ನನ್ನ ಮಾತನ್ನು ಮೀರಿ ನಿನ್ನ ಮಾತನ್ನು ಮಾತ್ರ ಕೇಳುವಂಥವಳಾದರೆ ಅದಕ್ಕೆ ನಿನ್ನ ಮಗ. ಅದನ್ನು ಹೇಳ್ತಾರೆ. ಇಂಥ ಕೈಕೇಯಿ ಎಂಥ ಒಳ್ಳೆಯವಳು, ಇಂಥ ಕೈಕೇಯಿಗೆ ಇಷ್ಟು ತಲೆ ಕೆಟ್ಟದ್ದಾದರೂ ಹೇಗೆ? ಅವನು ಹೇಳ್ತಾನೆ, ಕೊನೆಗೆ ನಾನು ಸತ್ತೇ ಹೋಗಿಬಿಡ್ತೇನೆ ಅಂತ ಹೇಳ್ತಾನೆ. ಆದರೂ ಕೇಳೋದಿಲ್ಲ. ಅವಳೇನು ಹೇಳ್ತಾಳೆ ಗೊತ್ತಾ? ನೀನು ಸಾಯ್ತಿ ಅಂದರೆ ನಾನು ಸಾಯ್ತೇನೆ, ನೀನು ಸಾಯ್ತಿ ಅಂತ ನನಗೆ ಹೇಳ್ತಾ ಇದ್ದೀಯಲ್ಲ, ನಾನೂ ಸಾಯ್ತೇನೆ. ಅದಕ್ಕೆ ಇಷ್ಟೆಲ್ಲ ಕಟುವಾದ ಮಾತನ್ನು ಆಡಬೇಕಾದ್ರೆ ಕೈಕೇಯಿಗೆ ಏನಾಯಿತು ಅಂತಂದರೆ ಅದಕ್ಕೆ ಅವನೇ ಹೇಳ್ತಾನೆ, ದಶರಥ ಹೇಳುವ ಮಾತು, ಮನುಷ್ಯನಿಗೆ ತಲೆ ಕೆಡಬೇಕಾದರೆ ಎರಡು, ಒಂದು ಪರಿಸರದ ಪ್ರಭಾವ, ಇನ್ನೊಂದು ಜೆನೆಟಿಕ್ ಆಗಿರುವಂಥದ್ದು ಅಂತ. ಸ್ವಭಾವ ಹಾಗೆ ಬಂದುಬಿಟ್ಟಿದ್ರೆ ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಇದು ನೋಡಿ, ಪರಿಸರವೂ ನಿಂಗೆ ಸಹಕರಿಸಿದೆ. ಮಂಥರೆ ಕಿವಿ ಚುಚ್ಚಿದ್ದಾಳೆ, ಆಯಿತಾ? ಈ ಕಡೆ ನಿನ್ನ ಜೆನೆಟಿಕ್ಕು ಹಾಗೇ ಇದೆ. ಇಡೀ ಇದರಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನಾನು ಪಾಣಿಗ್ರಹಣ ಮಾಡಿದ್ದೆ, ಇವತ್ತಿನಿಂದ ನಾನು ನಿನ್ನನ್ನು ಬಿಡ್ತಾ ಇದ್ದೇನೆ, ನಿನ್ನನ್ನು ಹೆಂಡತಿಯೂ ಅಲ್ಲ, ಭರತ ನನ್ನ ಮಗನೂ ಅಲ್ಲ ಅಂತ ಹೇಳಿದ ಅಂತ. ಆ ಪುರಾಣ ಪ್ರಪಂಚದ ಕಾಲದಲ್ಲಿ ವಿಚ್ಛೇದನ ಅಂತೇನಂದರೆ ಹೆಂಡತಿಯನ್ನು ದೂರ ಮಾಡಿದ್ದು ಅಂತಿದ್ದರೆ ಎರಡು ಪ್ರಸಂಗಗಳಂತ. ಒಂದು ಕೈಕೇಯಿ ಅವರ ಅಮ್ಮಂದು, ಇನ್ನೊಂದು ಕೈಕೇಯಿದು. ಅಶ್ವಪತಿ ರಾಜ, ಅವನು ಕೈಕೇಯಿ ದೇಶದ ರಾಜ ಆಗಿದ್ದ. ಅವನ ಕೈಕೇಯಿಯ ತಾಯಿ ಹೆಂಡತಿ ಆಗಿದ್ಲು. ಅವನಿಗೆ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ತಪಸ್ವಿಯ ಒಡನಾಟದಿಂದ ಪ್ರಾಣಿಗಳು ಸಂವಹರಿಸುವ, ಅದು ವ್ಯವಹರಿಸುವ ಭಾಷೆ ಆ ಅಶ್ವಪತಿ ರಾಜನಿಗೆ ಗೊತ್ತಿತ್ತು. ಒಂದು ಜೊತೆಗೆ ಇರುವಾಗ, ಒಂದು ಏಕಾಂತದಲ್ಲಿ ಅಶ್ವಪತಿ ರಾಜ ಮತ್ತು ಕೈಕೇಯಿಯ ತಾಯಿ ಜೊತೆಗಿರುವಾಗ ಯಾವುದೋ ಅಲ್ಲೇನೋ ಒಂದು ಪ್ರಾಣಿಯೋ, ಇರುವೆಯೋ ಅಥವಾ ಹಲ್ಲಿಯೋ ಏನೋ ಒಂದು ಮಾತಾಡಿತೆ.
ಅದನ್ನು ಕೇಳಿ ಅಶ್ವಪತಿ ರಾಜ ನಕ್ಕು ಕೂಡಲೇ ಇವಳಿಗೆ ಸಿಟ್ಟು ಬಂದು ಏನು ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದಿ, ಏನು ನೆನೆಸ್ಕೊಂಡು? ಏನಿಲ್ಲ ಅಂತ. ಓಹೋ, ನನಗಿಂತ ಯಾರೋ ಒಬ್ಬರು ಇದ್ದಾರೆ ನಿನಗೆ, ಹಾಗೆ ಅಂತ ಶುರುವಾಯಿತು. ಜೋರು ಜಗಳ. ಸಿಲ್ಲಿ ಬಿಟ್ಟು ಬಿಡು, ಕೇಳಲೇ ಇಲ್ಲ, ನನಗೆ ಅದನ್ನು ಹೇಳಲೇಬೇಕು ಅಂತ. ಅವನಿಗೆ ಹೇಳಿದರೆ ತಲೆ ಒಡೆದು 100 ಹೋಳಾಗ್ತದೆ. ಅವನು ಹೇಳ್ತಾನೆ, ನಾನು ಹೇಳಿದರೆ ನಾನು ಸತ್ತೋಗ್ತೇನೆ, ಬೇಡ ಅಂತ. ಅದಕ್ಕೆ ಅವನು ಹೇಳ್ತಾಳೆ ಗೊತ್ತಾ, ನೀ ಸಾಯೋಕ್ಕಿಂತ ಮುಂಚೆ ಹೇಳಿ ಸಾಯಿ ಅಂತ. ನೀ ಸಾಯೋದಕ್ಕಿಂತ ಮುಂಚೆ ಅದೇನು ಅಂತ ಹೇಳಿಬಿಡು ಅಂತ. ಕೊನೆಗೇನು ತಪಸ್ವಿ ಹತ್ರ ಹೊರಟೋಗ್ಬಿಡ್ತಾನೆ ಅಶ್ವಪತಿ ರಾಜ. ಅಪ್ಪ, ನೀನೇನೋ ಮಂತ್ರ ಹೇಳ್ಕೊಟ್ಬಿಟ್ಟು, ಆದರೆ ನನ್ನ ಹೆಂಡತಿ ಹಿಂಗೆ ಕಾಡಿಸ್ತಾ ಇದ್ದಾಳೆ, ನಾನು ಸಾಯೋ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡಲಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇದಕ್ಕೆ ಬೇರೆ ವಿಧಿಯೇ ಇಲ್ಲ, ನೀ ಹೇಳಿದರೆ ತಲೆ 100 ಹೋಳಾಗ್ತದೆ, ಏನು ಮಾಡ್ತೀವೋ ಮಾಡು. ಕೊನೆಗೆ ಏನು ಮಾಡ್ತೀವಿ ಗೊತ್ತಾ, ಬೇಸರದಿಂದ ಅವಳನ್ನು ಬಿಟ್ಟುಬಿಡ್ತಾನೆ. ಅಶ್ವಪತಿ ರಾಜ ಬಿಟ್ಟುಬಿಡ್ತಾನೆ. ದಶರಥ ಆ ಮಾತನ್ನು ಹೇಳ್ತಾನೆ, ನಿಮ್ಮ ಅಮ್ಮಂದೇ ನಿನಗೆ ಬಂದಿದೆ ಅಂತ. ಅದಕ್ಕೆ ಒಂದು ಹೆಣ್ಣನ್ನು ಪಡಿಬೇಕಾದರೆ ಕುಲವನ್ನು ವಿಚಾರ ಮಾಡಬೇಕು ಅಂತ ಹೇಳೋದು ತಮ್ಮ ಸುಮ್ಮನೆ ಏನಲ್ಲ. ಕುಲ, ಶೀಲ, ವೃತ್ತ, ನಡತೆ ಇವೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ನಾವು ಹೆಣ್ಣನ್ನು ಪಡಿಬೇಕು ಅಂತ. ಹೀಗಾಗಿ ಅವನು ಹೇಳ್ತಾನೆ, ನೀನು ಹೀಗೆ ಇರೋದು ನನಗೆ ಮೊದಲೇ ಗೊತ್ತಾಗಲಿಲ್ಲ ಹಾಗೆ ಅಂತ ಹೇಳಿ ಆ ಮಾತನ್ನು ಹೇಳ್ತಾ ಕೈಕೇಯಿಗೆ ಮಾತು ಕೊಟ್ಟು ಸಿಕ್ಕಿ ಬಿದ್ದಾಗಿದೆ. ಕೊನೆಗೆ ರಾಮಚಂದ್ರನಿಗೆ ಹೇಳಬೇಕು. ರಾಮಚಂದ್ರನಿಗೆ ಈ ಮಾತನ್ನು ಹೇಳಿದರೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ರಾಮದೇವರು ದಶರಥ ಇದು ಮಾಡಿಬಿಡ್ತಾನೆ, ಏನಂದರೆ, ಅಯ್ಯೋ ನಾನು ರಾಮನಿಗೇನಾದರೂ ಹೇಳಿಬಿಟ್ರೆ ರಾಮ ನನ್ನ ಮಾತನ್ನು ಧಿಕ್ಕರಿಸೋದಿಲ್ಲಲ್ಲ, ಏನು ಮಾಡಲಿ ಅಂತ, ನನ್ನ ಮಾತನ್ನು ನಡೆಸ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾನೆ ಅಂತ. ಇವತ್ತು ಅಯ್ಯೋ ಮಕ್ಕಳ ಮಾತು ಕೇಳಲ್ಲ ಅಂತ ಹೇಳ್ತಿರ್ತೀವಿ. ದಶರಥನ ಅವತ್ತಿನ ಸಮಸ್ಯೆ, ರಾಮನ ಮಾತನ್ನು ಕೇಳಿಬಿಡ್ತಾನಲ್ಲಪ್ಪ, ಏನು ಮಾಡು. ಒಂದು ವೇಳೆ ಏನಾದರೂ ರಾಮನಿಗೆ ಈ ಮಾತನ್ನು ಹೇಳಿದರೆ ಹೊರಟೇ ಬಿಡ್ತಾನೆ, ನಾನು ಏನು ಮಾಡೋದು, ರಾಮ ನನ್ನನ್ನು ಧಿಕ್ಕರಿಸೋದಿಲ್ವೇ ಹಾಗೆ ಅಂತ ಬಹಳ ಬೇಸರ ಮಾಡಿಕೊಳ್ತಾನೆ. ಆದರೆ ಇದೇ ಥರದಲ್ಲಿ ರಾತ್ರಿಯೆಲ್ಲವೂ ಕೂಡ ಅರೆಪ್ರಜ್ಞಾವಸ್ಥೆಯಲ್ಲಿ ಕಾಲ ಕಳೀತಾ ಇದೆ. ಆ ಸಂದರ್ಭದಲ್ಲಿ ಮರುದಿನ ಬೆಳಗ್ಗೆ ಆಗ್ತಾ ಇದೆ. ಏನು ಮಾಡೋದು, ಆ ಸಂದರ್ಭದಲ್ಲಿ ಒಂದು ಇದನ್ನೇ ಹೇಳಿಬಿಡ್ತಾನೆ. ಇಡೀ ಸ್ತ್ರೀ ಸಂಕುಲದ ಮೇಲೆ ಒಂದು ರೀತಿಯಲ್ಲಿ ಕೆಟ್ಟ ಭಾವನೆಯನ್ನು ಬೀರುವ ಹಾಗೆ ಒಂದು ಮಾತನ್ನು ಹೇಳ್ತಾನೆ. ದಿಗಸ್ತು ಯೋಷಿತೋ ನಾಮ ಶಠ ಸ್ವಾರ್ಥಪರಾಹ ಸದಾ. ಸ್ವಾರ್ಥಪರರಾದ ಅಂದರೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಗಂಡನ ಜೀವವನ್ನು ಪಣಕ್ಕಿಟ್ಟ ಇಂಥ ಮಹಿಳೆಯರ ಜೀವನಕ್ಕೆ ಧಿಕ್ಕಾರ ಇರಲಿ ಅಂತಂತಾನೆ. ಆಮೇಲೆ ತಾನೇ ಪುನಃ ಅಯ್ಯೋ ಎಲ್ಲ ಹೆಂಗಸರನ್ನು ಎಲ್ಲ ಸ್ತ್ರೀಯರನ್ನು ಬೈಯಲ್ಲ ನಾನು, ಯಾಕೆ ಅಂದರೆ ರಾಮನೇ ರಾಜನಾಗಬೇಕು ಅಂತನ್ನುವಂಥ ಪ್ರಜೆಗಳು ಎಷ್ಟು ಜನ ಇದ್ದಾರೆ. ಆದರೆ ಈ ಭರತನ ತಾಯಿಯನ್ನು ನಾನು ಧಿಕ್ಕರಿಸ್ತಾ ಇದ್ದೇನೆ, ಇಂಥವಳು ನನಗೆ ಬೇಡ ಅಂತ ಹೇಳಿ ನೀನು ನನ್ನ ಮಡದಿಯೂ ಅಲ್ಲ, ಭರತ ನನ್ನ ಮಗನೂ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಹೇಳಿ ಅರೆಪ್ರಜ್ಞಾವಸ್ಥೆಯಲ್ಲಿ ಬೀಳ್ತಾ ಇದ್ದಾನೆ. ಆ ಬೆಳಗ್ಗೆ ಆಗ್ತಾ ಇದೆ. ಸುಮಂತ ಇದ್ಯಾವುದೂ ಹೊರಗಿನ ಪ್ರಪಂಚಕ್ಕೆ ಗೊತ್ತೇ ಇಲ್ಲ. ನಡೆದದ್ದು 3 ಜನಕ್ಕೆ ಮಾತ್ರ, ಮಂಥರೆ, ಕೈಕೇಯಿ, ದಶರಥ. ಬೆಳಗ್ಗೆ ಆಗಿದೆ. ಬೆಳಗ್ಗೆ ಬೇಗ ಹೆಚ್ಚಿನ ಕಾಲದಲ್ಲೇ ಪ್ರಾತಃ ಕಾಲದಲ್ಲಿಯೇ ಪಟ್ಟಾಭಿಷೇಕ. ಆದರೆ ದಶರಥ ಇನ್ನೂ ಎದ್ದಿಲ್ಲ. ಸುಮಂತ್ರ ಓಡೋಡಿ ಬರ್ತಾನೆ. ಓಡೋಡಿ ಬಂದು ದಶರಥನ ಪರಿಸ್ಥಿತಿಯನ್ನು ನೋಡ್ತಾನೆ. ಈ ಚಿಂತಾಕ್ರಾಂತನಾಗಿ ನಿರ್ವಿಣ್ಣನಾಗಿ ಕೂತುಬಿಟ್ಟಿದ್ದಾನೆ. ಸುಮಂತ್ರ ಹೇಳ್ತಾ ಇದ್ದಾನೆ, ಬನ್ನಿ ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಬೇಕಾಗಿದೆ, ನಡೀರಿ, ತಡವಾಗ್ತಾ ಇದೆ ಅಂತ. ಆ ಮಾತು ಕೇಳ್ತಾ ಇದೆ, ಪ್ರತಿಕ್ರಿಯೆ ಹೊರಡ್ತಾ ಇಲ್ಲ. ಏನು ಮಾಡಬೇಕು? ಕೊನೆಗೆ ಕೈಕೇಯಿ ಹೇಳಿದ್ದಂತೆ, ರಾಜರು ರಾಮನ ಹತ್ರ ಮಾತಾಡಬೇಕಾಗಿದೆ, ರಾಮನನ್ನು ಕರೆಸಿ ಅಂತ. ಕೊನೆಗೆ ರಾಮನಿಲ್ಲಿಗೆ ಬರಬೇಕು ಹಾಗೆ ಅಂತ ಅಂದಾಗ ರಾಮಚಂದ್ರ ಬರ್ತಾ ಇದ್ದಾನೆ. ರಾಮಚಂದ್ರ ಬರ್ತಾ ಇದ್ದರೆ ಪ್ರಜೆಗಳೆಲ್ಲ ರಾಮನನ್ನು ನೋಡ್ತಾ ಇದ್ದಾರಂತ. ಆಹಾಹಾ, ಅದ್ಭುತವಾದ ಒಂದು ದೃಶ್ಯ ಅಂತ, ಭಾರೀ ಒಂದು ಮನಮೋಹಕವಾದ ದೃಶ್ಯ. ಅಂದರೆ ಒಂದು ಜಠೆ, ರಾಮನ ಒಂದು ಎತ್ತರವಾದ ಉನ್ನತವಾದ ಎದೆ, ವಿಶಾಲವಾದ ಕಂಗಳು, ನೀಲಮೇಘ ಶ್ಯಾಮ. ಆ ರಾಮಚಂದ್ರ ಬರ್ತಾ ಇದ್ದರೆ ಜನರೆಲ್ಲ ಭಾರೀ ಕಣ್ಬಿಟ್ಟು ನೋಡ್ತಾ ಇದ್ದಾರಂತೆ. ಅಂತ ರಾಮನನ್ನು ನೋಡ್ತಾ ಇರುವಾಗ ಅವರೆಲ್ಲ ಅಂದುಕೊಳ್ತಾ ಇದ್ದಾರಂತೆ, ಯಾರು ರಾಮನನ್ನು ನೋಡಲಿಲ್ಲ ಅವರು ಕಣ್ಣೇ ಅಲ್ಲ. ಅಷ್ಟು ಎಷ್ಟ ರಾಮಂ ನಪಶ್ಯೇತ್ತು ಎಂಚ ರಾಮೋ ನಪಶ್ಯತ್ತು. ನಾವು ರಾಮನನ್ನು ನೋಡಬೇಕು, ರಾಮ ನನ್ನನ್ನು ನೋಡಬೇಕು ಅಂತ ಅನ್ಕೋತಾ ಇದ್ದರಂತೆ ಪ್ರತಿಯೊಬ್ಬರೂ ಕೂಡ. ರಾಮಚಂದ್ರನನ್ನು ನಾವು ನೋಡಬೇಕು,
ಆ ರಾಮನ ಕಣ್ಣುಗಳು ನಮ್ಮನ್ನು ನೋಡಬೇಕು ಹೀಗೆ ಅಂತ ಹೇಳಿ ಆ ರಾಮಚಂದ್ರನನ್ನು ನೋಡ್ತಾ ಇದ್ದಾರೆ. ರಾಮ ಭರದಿಂದ ದಶರಥನ ಅರಮನೆಗೆ ಸಾಗಿದ. ಅಲ್ಲಿ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ನೋಡಿ ಒಮ್ಮೆ ನಿಶ್ಚೇಷ್ಟಿತನಾದ ಅಂತ. ಕೈಕೇಯಿ ಅಸ್ತವ್ಯಸ್ತಳಾಗಿದ್ದಾಳೆ. ಕೋಪ, ಅಲ್ಲಿನ ಸಿಟ್ಟು, ಸೆಡವು ಇದೆಲ್ಲ ಆ ಮನೆಯಲ್ಲಿ ವಿಚಿತ್ರವಾದ ವಾತಾವರಣ ಸೃಷ್ಟಿಸಿದೆ. ನಿರ್ವಿಣ್ಣನಾಗಿ ತಲೆ ಚೆಚ್ಚಿಕೊಂಡು ದಶರಥ ಕೂತಿದ್ದಾನೆ. ಅವನ ಮುಖದಲ್ಲಿ ಕಾಂತಿಯೇ ಇಲ್ಲ. ಇದನ್ನು ನೋಡಿ ದಶರಥ ರಾಮಚಂದ್ರ ನಿರ್ವಿಣ್ಣನಾದ. ಆ ರಾಮಚಂದ್ರನನ್ನು ನೋಡಿ ದಶರಥ ಬಿಕ್ಕಿ ಬಿಕ್ಕಿ ಮಗುವಿನಂತೆ ಅಳ್ಳಿಕ್ಕೆ ಶುರು ಮಾಡಿಬಿಟ್ಟ. ಅಳ್ತಾ ಇದ್ದಾನೆ. ರಾಮಚಂದ್ರ ಏನು ಮಾಡಬೇಕು ಆ ಸಂದರ್ಭದಲ್ಲಿ? ಅಪ್ಪನನ್ನು ಕೇಳ್ತಾ ಇದ್ದಾನೆ ದಶರಥ, ಅಪ್ಪ ಏನಾಯಿತು ಏನಾಯಿತು ಅಂತ. ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ. ಆಗ ಕೈಕೇಯಿ ಹೇಳ್ತಾಳೆ, ನಿಮ್ಮಪ್ಪ ನಿನ್ನಿಂದ ಒಪ್ಪಿಗೆಯನ್ನು ಕೇಳ್ತಾ ಇದ್ದಾನೆ, ನಿಮ್ಮಪ್ಪನ 2 ಮಾತುಗಳನ್ನು ನೀನು ನಡೆಸ್ಕೊಳ್ಬೇಕಾಗಿದೆ. ಹಾಗೆ ಆಯ್ತು. ಕೈಕೇಯಿ ಅಷ್ಟು ಕಠೋರವಾಗಿ ಮಾತಾಡ್ತಾ ಇರೋದನ್ನು ನೋಡಿ ರಾಮಚಂದ್ರ ದಿಟ್ಟತನದಿಂದ ಉತ್ತರ ಕೊಡ್ತಾನಂತೆ. ಅಹೋ ಧಿಂಗ್ ನಾರ್ಹಸೇ ದೇವಿ ವಕ್ತುಂ ಮಾಮೀದೃಶಂ ವಚಃ. ಅವ್ರು ಹೇಳ್ತಾನೆ, ಕರ್ಣ ಕಠೋರವಾದ ಮಾತನ್ನಾಡಿದೆಯಲ್ಲ ಅಮ್ಮ, ಯಾವತ್ತಾದರೂ ಕೂಡ ನಾನು ಅಧಿಕಾರಿಯೇ ಅಲ್ಲ. ನಮ್ಮಪ್ಪ ಬೆಂಕಿಗೆ ಹಾರು ಅಂತ ಹೇಳಿದ್ರು ಹಾರ್ತೇನೆ ನಾನು. ಬೆಂಕಿಗೆ ಹಾರು ಅಂದರೆ ಭಕ್ಷಯೇಂ ವಿಷಂ ತೀಕ್ಷ್ಣಂ. ಏನಾದರೂ ಕೂಡ ವಿಷವನ್ನು ನಾನು ಭಕ್ಷಣೆ ಮಾಡಬೇಕಾ ಹೇಳು? ವಿಷವನ್ನು ಬೇಕಾದರೂ ಭಕ್ಷಣೆ ಮಾಡ್ತೇನೆ. ಸಮುದ್ರಕ್ಕೆ ಹಾರಬೇಕಾ? ಸಮುದ್ರಕ್ಕೆ ಬೇಕಾದರೂ ಹಾರ್ತೇನೆ. ಕರಿಷ್ಯೆ ಪ್ರತಿಜಾನೇ ಚ ರಾಮೋ ದ್ವಿರ್ನಾಭಿಭಾಷಸೆ. ಹೀಗೆ ನೀ ಏನು ಹೇಳ್ತೀಯೋ ಅದನ್ನು ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ನೀ ಏನು ಹೇಳ್ತೀಯೋ ಅದನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಈ ರಾಮಚಂದ್ರ ಯಾವತ್ತಿಗೂ 2 ನಾಲಿಗೆಯವನಲ್ಲ, 2 ಮಾತನ್ನು ಮಾತಾಡೋದು ಅಂತ ಇಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಏನು ಹೇಳಬೇಕು, ಏನು ಮಾಡಬೇಕು ಹೇಳು, ನಾನು ಮಾಡ್ತೇನೆ. ಅದಕ್ಕೆ ಕೈಕೇಯಿಗೆ ಆಗ ಸ್ವಲ್ಪ ಧೈರ್ಯ ಬಂತಂತೆ. ಈಗ ದಶರಥ ಮಾತಾಡ್ತಾ ಇಲ್ಲ, ರಾಮಚಂದ್ರ ಎಲ್ಲಿಯಾದರೂ ವಿರುದ್ಧ ನಿಂತರೆ. ಆದರೆ ರಾಮ ಯಾವಾಗ ಈ ಮಾತನ್ನು ಹೇಳಿದ ತಕ್ಷಣದಲ್ಲಿ ಹೇಳಿದ್ಲು, ರಾಮಚಂದ್ರ ನನ್ನ ಪ್ರಾರ್ಥನೆ, ನಿಮ್ಮ ಅಪ್ಪನ ಪ್ರಾರ್ಥನೆ ಇಷ್ಟೇ, ನೀನು 14 ವರ್ಷ ವನವಾಸಕ್ಕೆ ಕಾಡಿಗೆ ಹೋಗಬೇಕು. ಭರತ ಈ ಅಯೋಧ್ಯೆಯ ಯುವರಾಜನಾಗಬೇಕು. ಈ 2 ಮಾತುಗಳನ್ನು ಹೇಳಲಿಕ್ಕೆ ನಿಮ್ಮಪ್ಪನಿಗೆ ಕಂಗಾಲಾಗಿದೆ. ನಿಮ್ಮಪ್ಪ ಮಾತಾಡ್ತಾ ಇಲ್ಲ ಅಂತ ಈ ಥರದಲ್ಲಿ ಲೋಕ ವಿರುದ್ಧವಾದ 2 ಮಾತುಗಳನ್ನು ರಾಮನ ಮುಂದೆ ಇಟ್ಟಾಗ ರಾಮ ಆಯಿತು ಅಂತಂದ. ಯಾವ ವಿಕಾರವೂ ಅವನಿಗೆ ಆಗಲೇ ಇಲ್ಲ ಅಂತ ಹೇಳ್ತಾನೆ. ಯಾವ ವಿಕಾರವೂ ಆಗದೇನೆ ಸಂಯಮವೇ ಕಳೆದುಕೊಳ್ಳಿಲ್ಲ, ಮಂದಹಾಸದಿಂದ ಆಯಿತು ಅಂತ ಒಪ್ಪಿಗೆ ಕೊಡ್ತಾನೆ. ಅವನು ಹೇಳ್ತಾನೆ, ಅಮ್ಮ ನೀನು ಏನು ಹೇಳಿದೆಯಲ್ಲ ಅದು ಅಪ್ಪ ಹೇಳಿದು ಅಂತಲೇ ಭಾವಿಸ್ತೇನೆ. ನಾನು ಅದನ್ನು ನಡೆಸಿಕೊಡ್ತೇನೆ. ನನಗೆ ಕಾಡಿಗೆ ಹೋಗಲಿಕ್ಕೆ ಸ್ವಲ್ಪವೂ ಬೇಸರ ಇಲ್ಲ. ಆದರೆ ಒಂದು ಬೇಸರ ಏನು ಗೊತ್ತಾ, ನಮ್ಮಪ್ಪ ನೇರವಾಗಿ ಹೇಳದೆ ನಿನ್ನ ಮೂಲಕ ಹೇಳಿಸ್ತಾ ಇದ್ದಾನಲ್ಲ, ಅದು ಸ್ವಲ್ಪ ಬೇಸರ ಆಗಿದೆ. ರಾಮನೇ ದಶರಥನೇ ಹೇಳಿಬಿಟ್ಟಿದ್ದಿದ್ರೆ, ಒಂದು ಕೆಲಸ ಮಾಡು ಅಮ್ಮ, ಭರತನನ್ನು ಕರೆಸು, ಭರತನಿಗೆ ಪಟ್ಟ ಕಟ್ಟಿಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅಂತಾನೆ. ಭರತನಿಗೆ ಪಟ್ಟ ಕಟ್ಟಿಬಿಟ್ಟು ಆ ಕ್ಷಣವೇ, ನಂತರ ಅಥವಾ 1 ಗಂಟೆ 2 ಗಂಟೆ ಅಲ್ಲ, ಅಮ್ಮ ನಾನು ಕಾಡಿಗೆ ಹೋಗ್ಬೇಕಲ್ಲ, ಕಾಡಿಗೆ ಹೋಗ್ತೇನೆ, ಭರತ ನನ್ನ ತಮ್ಮನಿಗೆ ಪಟ್ಟ ಕಟ್ಟಿಬಿಟ್ಟು ಹೋಗ್ತೇನಮ್ಮ ಹಾಗೆ ಅಂತ ಹೇಳಿದಾಗ ರಾಮಚಂದ್ರನ ಹೃದಯ ಅರ್ಥವಾಗಲಿಲ್ಲ. ಅವಳಿಗೆ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವಳಿರಲಿಲ್ಲ. ಅವಳೇನು ಹೇಳ್ತಾಳೆ ಗೊತ್ತಾ, ರಾಮಚಂದ್ರ ಪಟ್ಟ ಕಟ್ಟೋದೆಲ್ಲ ನಾವು ನೋಡ್ಕೊಳ್ತೇವೆ, ನೀನು ಬೇಗ ಕಾಡಿಗೆ ಹೊರಡು ಅಂತ ಹೇಳ್ತಾಳೆ. ನೀನು ಬೇಗ ಕಾಡಿಗೆ ಹೊರಡು, ಭರತನನ್ನು ಕರೆಸೋದು ಅಭಿಷೇಕ ಮಾಡೋದು ಇವೆಲ್ಲ ನಮ್ಮ ಕೆಲಸ, ನಾವು ನೋಡ್ಕೋತೇವೆ. ನೀನು ಈ ಕ್ಷಣದಲ್ಲಿ ನಾರು ಮಡಿ ಉಟ್ಟುಕೊಂಡು ನೀನು ತಕ್ಷಣ ಕಾಡಿಗೆ ಹೊರಡು. ನಿಮ್ಮಪ್ಪ ಏನು ಹೇಳ್ತಾ ಇದ್ದಾನೆ ಗೊತ್ತಾ, ರಾಮ ಕಾಡಿಗೆ ಹೋಗದ ಹೊರತು ಸ್ನಾನವೂ ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ. ಹೇಗಿರಬೇಡ, ಆ ಮಾತು ಬರ್ತಾ ಇಲ್ಲ. ಇವಳು ಯದ್ವಾ ಮಾತಾಡ್ತಾ ಇದ್ದಾಳೆ. ರಾಮ ಅಂದರೆ ಇಷ್ಟ. ಅದು ಹೇಳ್ತಾರೆ, ನನ್ನ ಹೊರಗಡೆ ತಿರುಗಾಡುವ ನನ್ನ ಪ್ರಾಣ ಅಂತಾನೆ ದಶರಥ ರಾಮನನ್ನು. ರಾಮ ಅಂದರೆ ಸಾಮಾನ್ಯ ಅಲ್ಲ, ಹೊರಗಡೆ ತಿರುಗಾಡುವ ನನ್ನ ಪ್ರಾಣ ಅದು ಅಂತ ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದಾನೆ. ಆ ಸ್ವಾರ್ಥದಿಂದ ಕೈಕೇಯಿ ಈ ಥರದಲ್ಲಿ ಹೇಳ್ತಾ ಇದ್ದಾಳೆ. ಕೊನೆಗೇನು ಮಾಡಬೇಕು ದಶರಥ, ಏನು ಮಾಡಲಿಕ್ಕೆ ತೋಚ್ತಾ ಇಲ್ಲ. ಈ ಥರದಲ್ಲಿ ಅಪವಾದ ಹಾಕಿದ ಈ ಒಂದು ಕೈಕೇಯಿಗೆ ಧಿಕ್ಕಾರ ಇರಲಿ ಅಂತ ಹೇಳಿ ಮತ್ತೆ ಮತ್ತೆ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದಾನೆ ದಶರಥ. ಇದು ಯಾವುದನ್ನು ತಲೆಗೆ ಹಚ್ಕೊಳ್ಳೇ ಇಲ್ಲ ಅವಳು, ಇದು ಯಾವುದನ್ನು ತಲೆಗೆ ಹಚ್ಕೊಳ್ಳೇ ಇಲ್ಲ. ಆ ಸಂದರ್ಭದಲ್ಲಿ ಆವಾಗ
ಇದನ್ನು ಹೇಳ್ತಾನೆ ರಾಮಚಂದ್ರ, ಆಯಿತು ನಾನು ಹೊರಡ್ತೇನೆ, ಯಾವುದೂ ಕೂಡ ನನಗೆ ಬೇಸರ ಇಲ್ಲ ಅಂತ ಹೇಳಿ ಕೈಕೇಯಿಗೆ ಹೇಳ್ತಾನೆ, ಅಮ್ಮ ನೀನು ಇಷ್ಟು ಸಣ್ಣದಕ್ಕೋಸ್ಕರ ಅಪ್ಪನನ್ನು ಯೂಸ್ ಮಾಡ್ಕೊಂಡಿದ್ದು ನನಗೆ ಇಷ್ಟ ಆಗಿಲ್ಲ ಅಂತ. ಅಪ್ಪನನ್ನು ಯೂಸ್ ಮಾಡ್ಕೋಬಾರ್ದಿತ್ತು ಅಮ್ಮ, ನೀನೇ ಹೇಳಿಬಿಟ್ಟಿದ್ದಿದ್ರೆ ನಾನು ಹೊರಟು ಬಿಡ್ತಿದ್ದೆ ಅಂತ. ನಂಗೆ ಭರತ ರಾಜ ಆಗಬೇಕು ಅಂತ ಏನಾದರೂ ನನಗೊಂದು ಮಾತು ಹೇಳಿಬಿಟ್ಟಿದ್ದಿದ್ರೆ ನಾನು ಖಂಡಿತ ಹೊರಟು ಬಿಡ್ತಿದ್ದೆ, ಆದರೆ ಅಪ್ಪನನ್ನು ಉಪಯೋಗಿಸಿಕೊಂಡಿಯಲ್ಲ ಅಂತ ಯಾವ ಚಿತ್ತದ ವಿಕಾರವೂ ಇಲ್ಲದ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಆನಂತರ ಸೀದೆ ಎಲ್ಲಿಗೆ ಹೋಗಬೇಕಮ್ಮ? ಕೌಸಲ್ಯ ಮನೆಗೆ ಹೋದ, ಅಮ್ಮನ ಮನೆಗೆ ಹೋದ. ಅಮ್ಮ ಏನು ಮಾಡ್ತಾ ಇದ್ಲು ಗೊತ್ತಾ? ಪೂಜೆ ಮಾಡ್ತಾ ಇದ್ದಾಳೆ ವೈಭವದಿಂದ. ಅವತ್ತಿನ ದಿನ ನಮ್ಮ ಕುಲದೇವರಿಗೆಲ್ಲ ಪೂಜೆ. ಇವತ್ತು ನನ್ನ ಮಗನ ಪಟ್ಟಾಭಿಷೇಕದ ದಿನ. ಯಾವ ತಾಯಿಗೆ ಇರೋದಿಲ್ಲ ಹೇಳಿ? ಯಾವ ತಾಯಿಗಿರಲ್ಲ? ರಾಮ ರಾಜ ಆಗ್ತಾನೆ ಅಂತಂದರೆ ಭಾಳ ಖುಷಿಯಿಂದ ವೈಭವದಿಂದ ಪೂಜೆ ಮಾಡ್ತಾ ಇದ್ದಾಳಂತೆ. ಸೀದಾ ಅಮ್ಮನ ಹತ್ರಕ್ಕೆ ಹೋದಂತೆ. ಅಮ್ಮ ಏನು ಮಾಡಿದ್ಲು ಗೊತ್ತಾ? ಒಂದು ಬಂಗಾರದ ಮಣೆಯನ್ನು ಸರಿಸಿದ್ಲಂತೆ ರಾಜನಿಗೆ ಅಂತಂದ್ಲಂತೆ. ರಾಮ ನೀನು ರಾಜ ಅಪ್ಪ, ಕೂತ್ಕೋ, ಬಂಗಾರದ ಆಸನ ನಿನಗೆ ಅಂತ ಹೇಳಿದ್ಲಂತೆ. ರಾಮ ಏನು ಮಾಡಿದ ಗೊತ್ತಾ? ಪಕ್ಕಕ್ಕೆ ಸರಿಸಿ ಕಾಡಿಗೆ ಹೋಗುವವನಿಗೆ ಬಂಗಾರ ಯಾಕಮ್ಮ, ನೆಲನೇ ಒಳ್ಳೆಯದು, ಅಭ್ಯಾಸ ಮಾಡ್ಕೋತೇನೆ, ನೆಲದ ಮೇಲೆ ಕೂತ್ನಂತೆ. ಒಂದು ಕ್ಷಣ ದಿಗ್ಭ್ರಾಂತಳಾಗಿ ಬಿಡ್ತಾಳೆ ಕೌಸಲ್ಯ. ಏನು ಹೇಳ್ತಾ ಇದ್ದೀರಾಮ ಅಂತ ಹೇಳಿದಾಗ ನಡೆದ ಸಂಗತಿಯನ್ನು ಯಾವ ವಿಕಾರವೂ ಇಲ್ಲದೇನೆ, ಅಮ್ಮ ನನ್ನ ತಮ್ಮ ಭರತ ರಾಜನಾಗ್ತಾನಂತೆ, ಕೈಕೇಯಿ ಅಮ್ಮ ಅಪೇಕ್ಷೆ ಪಟ್ಟಿದ್ದಾಳೆ, ಆದ್ದರಿಂದ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿದಾಗ ಹೃದಯ ಬಿರಿದು ಬಿಡುತ್ತಂತೆ ಕೌಸಲ್ಯಗೆ. ಅವಳು ಹೇಳ್ತಾಳೆ, ರಾಮಚಂದ್ರ ಮಗು ಬೇಕಿತ್ತು, ಒಂದು ಕಾಲದಲ್ಲಿ ನನಗೆ ಮಕ್ಕಳೇ ಇರಲಿಲ್ಲ, ಆದರೆ ಅವತ್ತೇ ಚೆನ್ನಾಗಿತ್ತೆ, ಮಕ್ಕಳು ಇರಲಿಲ್ಲ ಅಂದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಮಕ್ಕಳನ್ನು ಪಡ್ಕೊಂಡು ಈ ಥರ ಕಾಡಿಗೆ ಕಳಿಸೋವಂಥ ಒಂದು ಯೋಗ ಯಾವ ತಾಯಿಗೂ ಬೇಡ ಅಂತ ಹೇಳಿ, ನೀನು ಯಾಕೆ ಕಾಡಿಗೆ ಹೋಗ್ತಾ ಇದ್ದಿ? ಇಲ್ಲ, ಅಪ್ಪನ ಮಾತಿಗೆ ಕಟ್ಟು ಬಿದ್ದು ನಾನು ಹೋಗಬೇಕಾಗಿದೆ ಅಮ್ಮ. ಅದಕ್ಕೆ ಎಷ್ಟು ವಿಚಾರ ಮಾಡ್ತಾಳೆ ಕೌಸಲ್ಯ ಅಂದರೆ, ಹೌದಪ್ಪ ಅಪ್ಪ ಹೇಳ್ದ ಅಂತ ಕಾಡಿಗೆ ಹೋಗ್ತಾ ಇದ್ದೀಯಲ್ಲ, ಈ ಅಮ್ಮ ಹೇಳ್ತಾ ಇದ್ದಾಳೆ ನೀನು ಕಾಡಿಗೆ ಹೋಗಬೇಡ ಅಂತ. ಅಪ್ಪ ಹೇಳ್ದ ಕಾಡಿಗೆ ಹೋಗು ಅಂತ, ಅಮ್ಮ ಹೇಳ್ತಾ ಇದ್ದಾಳೆ ಕಾಡಿಗೆ ಹೋಗಬೇಡ ಅಂತ ಹೇಳ್ತಾ ಇದ್ದಾಳೆ. ಅಪ್ಪ ಮೊದಲ ಅಮ್ಮ ಮೊದಲ ಹೇಳು? ವೇದ ಉಪನಿಷತ್ತೆಲ್ಲ ಏನು ಹೇಳ್ತದೆ? ಮಾತೃದೇವೋಭವ ಪಿತೃದೇವೋಭವ. ಅಪ್ಪನ ಮಾತನ್ನು ನಡೆಸೋದಲ್ಲ, ಮೊದಲು ಅಮ್ಮ ಅಲ್ವಾ? ಇದೇ ಧರ್ಮವನ್ನು ನಾನು ಹೇಳ್ತೇನೆ, ನೀನು ನನ್ನ ಮಾತನ್ನು ಕೇಳಬೇಕು, ನೀನು ಕಾಡಿಗೆ ಹೋಗಬೇಡ, ಇಲ್ಲೇ ಇರು. ಅದಕ್ಕೆ ಅಮ್ಮ ನನಗೆ ನಿನ್ನ ಮಾತು ನಡೆಸ್ಲಿಕ್ಕೆ ಆಗಲ್ಲಮ್ಮ ಅಂತಂತಾನೆ ರಾಮಚಂದ್ರ. ಯಾಕೆ ಅಂದರೆ, ನಿನ್ನ ಮಾತು ಧರ್ಮಕ್ಕೆ ವಿರುದ್ಧ ಇದೆಯಮ್ಮ, ಧರ್ಮಕ್ಕೆ ವಿರೋಧ ಇದೆಯಮ್ಮ. ನೀನು ನಾನು ಎಲ್ಲ ಯಾರು ಗೊತ್ತಾ? ದಶರಥನ ಸಂಬಂಧಿಗಳು. ನೀನು ನಮ್ಮಪ್ಪನ ಹೆಂಡತಿ, ತಾಯಿ. ಆದ್ದರಿಂದ ನೀನು ಯಾವುದನ್ನೇ ಆಜ್ಞೆ ಕೊಡೋದಾದರೆ ಅವನ ಇಚ್ಛೆಗೆ ವಿರುದ್ಧವಾಗಿ ನೀವು ಮಾತಾಡಬಾರ್ದು. ಆ ಮಾತನ್ನು ಹೇಳಬೇಕಾದ್ರೆ ಹೇಳ್ತಾನೆ, ನೀನು ಸುಮಿತ್ರೆ, ನಾನು ಲಕ್ಷ್ಮಣ, ಇವರೆಲ್ಲರೂ ಕೂಡ ಅಪ್ಪನ ಮಾತನ್ನು ಕೇಳಬೇಕಾದವರು. ಕೈಕೇಯಿ ಮಾತನ್ನು ಹೇಳಲಿಲ್ಲ ಅವನು, ಕೈಕೇಯಿಯ ಮಾತನ್ನು ಹೇಳಲ್ಲ. ಯಾಕೆಂದರೆ ಅಪ್ಪನ ಮನಸ್ಸಿಗೆ ವಿರುದ್ಧವಾಗಿ ನಡೆದಾಗಿದೆ ಅವಳು. ಹಾಗಾಗಿ ನಾವೆಲ್ಲರೂ ಕೂಡ ಅಪ್ಪನ ಮಾತನ್ನು ನಡೆಸಬೇಕಾಗಿದೆ, ಇದೇ ಧರ್ಮ. ಹಾಗಾಗಿ ನಿನ್ನ ಮಾತನ್ನು ಕೇಳಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಆವಾಗ ಆ ಸಂದರ್ಭದಲ್ಲಿ ಲಕ್ಷ್ಮಣ ಸಿಡಿದು ನಿಲ್ತಾ ಇದ್ದಾನಂತೆ. ಅಲ್ಲ, ಎಂಥ ಇದು ಅಧರ್ಮ ಇದೆಲ್ಲ, ಕಾನೂನಿನ ವಿರುದ್ಧವಾಗಿ ದಶರಥ ವರ ಕೊಟ್ಟಿರ್ಬೋದು, ಆದರೆ ಧರ್ಮಕ್ಕೆ ವಿರುದ್ಧವಾಗಿ ಮಾತನ್ನು ನಡೆಸಬಾರದು. ಧರ್ಮದ ವಿರೋಧ ಬರ್ತದೆ, ಅಪರಾಧಿಯಾಗಿದ್ದಾನೆ. ಆದ್ದರಿಂದ ಅಪ್ಪನೇ ಆದರೂ ಕೂಡ ಸರಿ, ಆ ಕಾರ್ಯವನ್ನು ಮಾಡಿರೋದ್ರಿಂದ ಅವನಿಗೆ ನಿಜವಾಗಿಯೂ ಕೂಡ ಶಿಕ್ಷಾರ್ಹ ಅಂತ ರಾಮ ಕಾಡಿಗೆ ಹೋಗೋದು ಬೇಡ ಅಂತ ದಶರಥ ರಾಮನನ್ನು ತಡಿತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಮಚಂದ್ರ ಲಕ್ಷ್ಮಣನನ್ನು ಸಮಾಧಾನ ಮಾಡ್ತಾ ಇದ್ದಾನೆ. ನೋಡು, ಸ್ವಲ್ಪ ಈ ಕ್ಷಣ ಸಂದಿಗ್ಧವಾದ ಸಂದರ್ಭದಲ್ಲಿ ರಾಮಚಂದ್ರ ಹೇಳೋ ಮಾತೇನು ಗೊತ್ತಾ? ಯಾವುದೇ ಜೀವನದಲ್ಲಿ ಸಂಕಟ ಬಂದಾಗ ಆದಷ್ಟು ಮೌನವನ್ನು ಪಾಲಿಸಿರಿ, ಮಾತಾಡಬೇಡ್ರಿ. ಕೋಪ ಬಂದಾಗ ಮಾತಾಡಬೇಡ. ಯಾಕೆ ಅಂದರೆ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬರ್ತದೆ. ಹೇಳ್ತಾರೆ, ಯುದ್ಧ ಮಾಡುವ ಸಾಮರ್ಥ್ಯ ನನಗಿಲ್ವಾ ಲಕ್ಷ್ಮಣ? ನೀನೇನ ಬಿಲ್ಲನ್ನು ಹಿಡಿಬೇಕಾಗಿರೋನು, ನನಗಿಲ್ವಾ? ಇದೆ, ಆದರೆ ಇದು ತ್ಯಾಗದ ಸಂದರ್ಭವೇ ಹೊರತು ಹೋರಾಟದ ಸಂದರ್ಭ ಅಲ್ಲ. ಹಾಗಾಗಿ
ಇಲ್ಲಿ ಇದು ನಾನು ನೀನು ಮಾಡಿರುವಂಥ ಸಂಚಲ್ಲ, ಇದು ದೈವ ಕಾರ್ಯ ಏನೋ ಇದೆ ಅಂತ ಹೇಳ್ತಾನೆ. ಇದು ದೈವ ಹೂಡಿರುವ ಸಂಚು. ನೋಡಿ, ನಾನು ಅಪ್ಪ ಅಮ್ಮ ಎಲ್ಲರೂ ಏನು ಅಂದ್ಕೊಂಡ್ವಿ, ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ ಅಂದ್ಕೊಂಡ್ವಿ. ಆದರೆ ದೈವ ಏನು ಮಾಡಿತ್ತು, ರಾಮನಿಗೆ ನಾಳೆ ಪಟ್ಟಾಭಿಷೇಕ ಇಲ್ಲ, ವನವಾಸಕ್ಕೆ ಹೋಗಬೇಕು ಅಂತ ದೈವ ನಿರ್ಧಾರ ಮಾಡಿದೆ. ಆದ್ದರಿಂದ ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ, ಇಡೀ ಅಯೋಧ್ಯೆಯ ಪ್ರಜೆಗಳೆಲ್ಲ ಅಂದ್ಕೊಂಡಿದ್ದಾರೆ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಅಂತ. ಆದರೆ ವಿಧಿ ಅಂದ್ಕೊಳ್ಳಿಲ್ಲಲ್ಲ. ಹಾಗಾದರೆ ವಿಧಿ ಏನೋ ಅಂದ್ಕೊಂಡಿದೆ ಅಂದರೆ ವಿಧಿಯ ಕಾರ್ಯ ಏನೋ ಒಂದಿದೆ, ಏನೋ ದೈವ ಕಾರ್ಯ ಆಗಬೇಕಾಗಿದೆ. ನಾವು ಕಾಡಿಗೆ ಹೋಗಿ ಯಾವುದೋ ಒಂದು ದೈವ ಕಾರ್ಯದಲ್ಲಿ ಭಾಗವಹಿಸಬೇಕಾಗಿದೆ. ಆದ್ದರಿಂದ ದೈವಕ್ಕೆ ಬಿಟ್ಟು ಬಿಡೋಣ ಅಂತಾನೆ. ನಾವು ಅಂದ್ಕೊಂಡಿದ್ದು ಆಗಲಿಲ್ಲ, ಆದರೆ ಇನ್ನೊಂದೇನೋ ಆಗ್ತಾ ಇದೆ ಅಂತಂದರೆ ನಮ್ಮ ಸಂಕಲ್ಪಕ್ಕೆ ಮೀರಿದ ಯಾವುದೋ ಒಂದು ಇದರಲ್ಲಿ ನಮಗೆ ಭಾಗವಹಿಸುವಿಕೆಯ ಅವಕಾಶ ಸಿಗ್ತಾ ಇದೆ. ಹಾಗಾಗಿ ನಾವು ಯಾವ ದುಸ್ಸಾಹಸಕ್ಕೂ ಕೂಡ ಕೈ ಹಾಕೋದು ಬೇಡ ಅಂತ ಹೇಳಿ ಲಕ್ಷ್ಮಣನನ್ನು ಸಮಾಧಾನ ಮಾಡ್ತಾ ಇದ್ದಾನೆ. ಆ ನಂತರದಲ್ಲಿ ರಾಮಚಂದ್ರ ಕೌಸಲ್ಯೂ ಕೂಡ ನಾನೂ ಬರ್ತೇನೆ ಅಂತ ಹೊರಟಾಗ ವೃದ್ಧನಾದ ಪತಿಯ ಸೇವೆಯನ್ನು ಮಾಡಬೇಕಾಗಿರೋದು ಹೆಂಡತಿಯ ಕರ್ತವ್ಯ, ಅದನ್ನು ನೀನು ಪರಿಪಾಲಿಸಬೇಕು ಅಂತ ಹೇಳಿ ಕೌಸಲ್ಯನ್ನು ಸಮಾಧಾನ ಮಾಡ್ತಾ ಇದ್ದಾನೆ. ಆಮೇಲೆ ಸೀತೆ ಹತ್ರ ಬರ್ತಾನೆ. ಅಮ್ಮನ ಹತ್ರ ಬಂದ, ಮಾತಾಡಿದ, ಆಮೇಲೆ ಹೆಂಡತಿ ಹತ್ರ ಬರ್ತಾ ಇದ್ದಾನೆ. ಆ ಸೀತೆ ಅಂತಃಪುರಕ್ಕೆ ಬಂದಾಗ ಅಲ್ಲಿ ಈ ಸೀತೆಗೆ ವಿಷಯ ಎಲ್ಲ ಗೊತ್ತಾಗಿದೆ. ಆದರೆ ಅವಳ ಮುಖದಲ್ಲಿ ಯಾವ ಬೇಸರವೂ ಇಲ್ಲ. ಮುಖದಲ್ಲಿ ಯಾಕೆ ಅಂದರೆ ರಾಮ ಹೇಗಿರುತ್ತಾನೋ ಹಾಗಿರ್ತಾಳೆ ಅಂತ. ಹೀಗಾಗಿ ಯಾವ ಬೇಸರವೂ ಇಲ್ಲ. ಆವಾಗ ಸೀತೆ ಕೇಳ್ತಾ ಇದ್ದಾಳೆ, ತಮಾಷೆಗೆ ಕೇಳ್ತಾಳೆ, ಪಟ್ಟಾಭಿಷೇಕಕ್ಕೆ ತಯಾರಾಗಿರುವಂಥ ರಾಮದೇವರ ಮುಖ ಯಾಕೋ ಸ್ವಲ್ಪ ಸಣ್ಣದಾದಂಗಿದೆ ಅಂತ. ಅದಕ್ಕೆ ರಾಮ ಹೇಳ್ತಾ ಇದ್ದಾನೆ, ನಮ್ಮಪ್ಪನ ಮನಸ್ಥಿತಿಗೆ ಸ್ವಲ್ಪ ಮುಖ ಕಮರಿದೆ ಅಂತ. ಪಾಪ ನಮ್ಮಪ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಏನು ಮಾಡೋದು ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಕಾಡಿಗೆ ಹೋಗಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿಲ್ಲ, ನಮ್ಮಪ್ಪನ ಪರಿಸ್ಥಿತಿ ನೋಡ್ಕೊಂಡು ನನಗೆ ಬೇಸರ ಆಗ್ತಾ ಇದೆ. ಯಾಕಂದರೆ ಪಾಪ ನಾನಿರಬೇಕು ಅಂತಲೂ ಇದೆ, ಈ ಕಡೆ ಕೈಕೇಯಿ ಈ ಥರ ಸಮಸ್ಯೆ ತಂದೊಡ್ಡಿದ್ದಾಳೆ, ಏನು ಮಾಡಬೇಕು ಅಂತ. ಅದಕ್ಕೆ ಆ ಸೀತೆಯನ್ನು ರಾಮಚಂದ್ರ ಹೇಳ್ತಾನೆ, ನೋಡು, ನಾನು ನಿನ್ನ ಮೇಲೆ ಇರ್ತಾ ಇಲ್ಲ, ನೀನು ಭರತನಿಗೆ ತಕ್ಕಂತೆ ಇರುವಂಥವಳಾಗು, ನೀನು ಅಯೋಧ್ಯೆಯಲ್ಲೇ ಇರು, ಕಾಡಿಗೆ ಬರೋದು ಬೇಡ ಅಂತೆಲ್ಲ ಹೇಳಿದಾಗ ಸೀತೆ ಹೇಳ್ತಾಳೆ, ಇದೇನಾ ಸ್ವಾಮಿ ನಿಮ್ಮ ಉಪದೇಶ? ನನಗೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ನನಗೆ ಉಪದೇಶ ಮಾಡಿ, ಒಂದು ವೇಳೆ ನೀವು ಸುಖ ಮತ್ತು ದುಃಖಗಳಲ್ಲಿ ಒಟ್ಟಿಗೆ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀರಿ, ಇವತ್ತು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀರಾ? ದಯಮಾಡಿ ಬಿಟ್ಟು ಹೋಗಬೇಡಿ, ನಾನು ನಿಮ್ಮ ಜೊತೆಗೆ ಬರ್ತೇನೆ, ಹಾಗೆ ನೀವು ಎಲ್ಲಿಗೆ ಬೇಕಾದರೂ ಹೋಗಿ, ಅಲ್ಲಿಗೆ ನಾನು ಬರ್ತೇನೆ ಅಂತ ಹೇಳಿ ಆ ನಂತರದಲ್ಲಿ ಸೀತೆ ಆ ರಾಮಚಂದ್ರನ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾಳೆ. ರಾಮಚಂದ್ರ ಮತ್ತು ಲಕ್ಷ್ಮಣ ತಾನೂ ಹೊರಟು ನಿಲ್ತಾನೆ. ಆ ಸಂದರ್ಭದಲ್ಲಿ ತನ್ನ ತಾಯಿ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ, ಅಮ್ಮ ನಾನು ರಾಮಚಂದ್ರನ ಜೊತೆಗೆ ಹೋಗ್ತೇನೆ ಅಂತ ಹೇಳಬೇಕು. ಆದರೆ ಸುಮಿತ್ರೆಯೇ ಒಂದು ಹೆಜ್ಜೆ ಮುಂದೆ ಬಂದು ಹೇಳ್ತಾಳೆ, ಏ ಲಕ್ಷ್ಮಣ ಹೊರಡು ಬೇಗ ಅಂತ. ಯಾಕೆ ಗೊತ್ತಾ, ನೀನು ಹುಟ್ಟಿದ್ದೇ ರಾಮನ ಸೇವೆಗೆ ಅಂತ, ನೀನು ಹುಟ್ಟಿದ್ದೇ ರಾಮನ ಸೇವೆಗೆ, ರಾಮನ ಅನುಸರನಾಗಿ ನೀನು ಈಗಲೇ ನೀನು ಹೊರಡು ಅಂತ ಹೇಳಿ ಲಕ್ಷ್ಮಣನನ್ನು ಕಳಿಸಿಕೊಡ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ರಾಮಂ ದಶರಥಂ ವಿದ್ಧಿ, ರಾಮಚಂದ್ರನ ಹೊರತಾದಂಥ ತಂದೆ ಮತ್ತೊಬ್ಬರಿಲ್ಲ. ಮಾಂ ವಿದ್ಧಿ ಜನಕಾತ್ಮಜ, ಅಂದರೆ ಒಂದು ವೇಳೆ ಕಾಡಿಗೆ ಹೋದಾಗ ಅಪ್ಪನ ನೆನಪಾಯಿತು ಅಂತ ಇಟ್ಕೋ, ಬೇಸರ ಮಾಡಬೇಡ, ರಾಮನನ್ನು ನೋಡು, ರಾಮನಲ್ಲಿ ದಶರಥನನ್ನು ಕಾಣು. ನನ್ನ ಬಗ್ಗೆ ನೆನಪಾಯ್ತಾ, ಸೀತೆಯನ್ನು ನೋಡು. ಎಂಥ ಮಾತು, ಅತ್ತಿಗೆಯ ಬಗ್ಗೆ ಹೇಳುವಂಥ ಮಾತು. ಮೈದುನನಿಗೆ ಲಕ್ಷ್ಮಣ, ಅಮ್ಮ ಅತ್ತಿಗೆ ಅಂದರೆ ಯಾರೂ ಅಲ್ಲ, ಅಮ್ಮ ನನ್ನ ನೆನಪಾಯಿತೋ ಸೀತೆಯನ್ನು ಕಾಣು, ಅಥವಾ ನನ್ನನ್ನು ಸೀತೆಯಲ್ಲಿ ಕಾಣು. ಅಯೋಧ್ಯಾಂ ಅಟವೀಂ ವಿದ್ಧಿ, ಅಲ್ಲಪ್ಪ ಪ್ರಜೆಗಳು ಈ ಅಯೋಧ್ಯೆ ಇದನ್ನೆಲ್ಲ ನೀನು ನೋಡಬೇಕಲ್ಲ, ಆ ಕಾಡನ್ನೇ ಅಯೋಧ್ಯೆ ಎಂಬುದಾಗಿ ತಿಳಿ, ಯಾವತ್ತಿಗೂ ಕೂಡ ನೀನು ಇದನ್ನು ಮರಿಬೇಡ ಅಂತ ಹೇಳಿ ಆ ಇವನನ್ನು ಲಕ್ಷ್ಮಣನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹದಿಂದ ಕಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಈ ಕಡೆ ಎಲ್ಲೆಲ್ಲಿ ನೋಡಿದರೂ ರಾಮ 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 ಅಂತನ್ನುವಂಥ ಒಂದು ಮಾತೆ ಎಲ್ಲ ಕಡೆಯಲ್ಲಿ ಕೇಳಿಸ್ತಾ ಇದೆ. ಎಲ್ಲ ಜನರಿಗೂ ಕೂಡ ಹರಡಿದೆ, ರಾಮಚಂದ್ರ ಕಾಡಿಗೆ ಹೊರಟಿದ್ದಾನೆ ಹಾಗೆ ಅಂತ. ಎಲ್ಲ ಕಡೆಯಲ್ಲೂ ಸ್ವಯಂ ಪ್ರೇರಿತವಾದ ಬಂದಾಯಿತಂತೆ.
ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಈ ಅಂಗಡಿಗಳನ್ನು ಅಥವಾ ವ್ಯವಹಾರಗಳನ್ನು ಎಲ್ಲ ಮುಚ್ಚಿಟ್ಟು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ, ಆಗ ತಾನೇ ಮಗುವನ್ನು ಹಡೆದ ತಾಯಿ ಮಗುವನ್ನು ನೋಡ್ತಾ ಇಲ್ಲಂತೆ. ಯಾಕೆಂದರೆ ಕೆಟ್ಟಗಳಿಗೆಲ್ಲ ಹುಟ್ಟುಬಿಟ್ಟಿದೆ ಅಂತ. ಇದು ಕೆಟ್ಟಗಳಿಗೆಲ್ಲ ಹುಟ್ಟುಬಿಟ್ಟಿದೆ. ಯಾಕೆ? ನಮ್ಮ ರಾಮ ಕಾಡಿಗೆ ಹೊರಟಿದ್ದಾನೆ, ನಾಡನ್ನು ಬಿಟ್ಟು. ಹೀಗಾಗಿ ನಾವು ಯಾರೂ ಕೂಡ ಇದನ್ನು ಸಮ್ಮತಿಸೋದಿಲ್ಲ ಅಂತ ಹೇಳಿ ಕೊನೆಗೆ ರಾಮಚಂದ್ರ ಹೊರಟ್ರೆ ದಶರಥ ಒಮ್ಮೆ ರಾಮಚಂದ್ರ ಹಾರಿ ರಾಮನನ್ನು ಆಲಂಗಿಸಿಕೊಳ್ತಾ ಇದ್ದಾನಂತೆ. ರಾಮ 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 ಅಂತ ಆಲಂಗಿಸಿಕೊಳ್ತಾ ಇದ್ದಾನೆ. ಆದರೆ ರಾಮಚಂದ್ರ ಅವನನ್ನು ಸಮಾಧಾನಪಡಿಸಿ ಏನು ಯೋಚನೆ ಮಾಡೋದು ಬೇಡ ಅಂತ ಅವನಿಗೆ ಸ್ವಲ್ಪ ಧೈರ್ಯವನ್ನು ತುಂಬಿ ಅಲ್ಲಿಂದ ಹೊರಡುವಾಗ ಹೇಳ್ತಾಳೆ, ಎಲ್ಲವನ್ನು ಕಳಚಿಟ್ಟು ಎಲ್ಲ ದಾನ ಮಾಡ್ತಾನಂತೆ ರಾಮಚಂದ್ರ. ಎಲ್ಲರಿಗೂ ತನ್ನ ವಸ್ತುಗಳನ್ನೆಲ್ಲ ದಾನ ಮಾಡಿ ಹೊರಟ. ಅವಳು ಹೇಳ್ತಾಳೆ, ತಪಸ್ವಿ ಜೀವನವನ್ನು ನೀವು ನಿರ್ವಹಿಸಬೇಕು ಅಂತ ಕೈಕೇಯಿ ಷರತ್ತು. ಸುಮ್ಮನೆ ಕಾಡಿಗೆ ಹೋಗೋದಲ್ಲ. ಇವತ್ತು ಕಾಡಿಗೆ ಹೋಗೋದು ಅಂದ್ರೆ ಪರಿಸ್ಥಿತಿ ಏನಿದೆ? ಅವನು ಹೇಳ್ತಾನೆ, ನಮ್ಮ ರಾಜ್ಯ, ನಮ್ಮ ಕೋಶ, ನಮ್ಮ ರತ್ನ, ನಮ್ಮ ಆಭರಣ, ವಸ್ತು, ವಾಹನ ಕೈಗೆ ಕೌಸಲ್ಯ ಹೇಳ್ತಾನೆ, ಕೌಸಲ್ಯ ನಾವೆಲ್ಲರೂ ಕಾಡಿಗೆ ಹೊರಟೋಕೊಂಡು ನಡೀರಿ ಅಂತ. ಯಾರೋ ದಶರಥ ಹೇಳೋ ಮಾತು. ರಾಮ ಎಲ್ಲಿದ್ದರೆ ಅದೇ ನಮಗೆ ಅಯೋಧ್ಯೆ. ಇವ್ರ ಮಗ ಇವ್ರು ಆರಾಮಾಗಿ ಅಯೋಧ್ಯೆಯಲ್ಲಿರಲಿ, ನಾವು ಪ್ರಜೆಗಳು ಎಲ್ಲರೂ ಹೊರಟು ಬಿಡೋಣ ಅಂತ. ಕೈಕೇಯಿ ಹೇಳ್ತಾಳೆ, ಓಹೋ ಹೀಗೇನೋ? ಹಾಗಲ್ಲ, ನಾ ಕೇಳ್ಕೊಂಡಿರೋ ವರ, ತಪಸ್ವಿ ವೃತ್ತಿಯನ್ನು ಅವನು ಅನುಸರಿಸಬೇಕು. ಎಲ್ಲಿ? ಜನರಹಿತವಾದ ಪ್ರದೇಶದಲ್ಲಿ. ಒಂದು ವೇಳೆ ಜನರಿದ್ದ ಪ್ರದೇಶದಲ್ಲಿ ರಾಮ ಹೋಗ್ಬಿಟ್ರೆ ಅಲ್ಲೇನಾಗುತ್ತೆ? ದಂಗೇಳುವ ಸ್ಥಿತಿ ಬರಬಹುದು. ಮತ್ತು ಸೈನ್ಯ ಕಟ್ಟಿಕೊಂಡು ಮಾಡಿಕೊಂಡು ಮತ್ತೇನಾದರೂ ಬಂದರೆ ಎಷ್ಟು ಅವಿಶ್ವಾಸ ನೋಡಿ ಅಂತ. ಹೀಗಾಗಿ ಆ ನಾರು ಮಡಿಯನ್ನು ಉಟ್ಕೊಳ್ತಾ ಇದ್ದಾರೆ. ಮೊದಲನೇ ಸರಿ ಸೀತೆ ನಾರು ಮಡಿ ಉಟ್ಕೊಳ್ಬೇಕು. ಇಡೀ ತನ್ನ ಪ್ರಾಯದಲ್ಲಿ ನಾರು ಮಡಿ ಹುಟ್ಟೇ ಇಲ್ಲ. ಅವಳು ಆ ಕಡೆ ತಿರುಗಿಸ್ತಾಳೆ, ಈ ಕಡೆ ತಿರುಗಿಸ್ತಾಳೆ, ಹೆಂಗೆ ಉಟ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ. ರಾಮದೇವರೇ ಸ್ವತಃ ಆ ನಾರು ಮಡಿಯನ್ನು ಉಡಿಸುವ ಕ್ರಮವನ್ನು ಉಟ್ಕೊಳ್ಳುವಂಥ ಕ್ರಮವನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದನ್ನು ನೋಡಿ ವಸಿಷ್ಠರಿಗೆ ಕರಳು ಕಿವುಚಿ ಬಂದು ಕೈಕೇಯಿಯನ್ನು ಬೈತಾ ಇದ್ದಾರೆ. ಧಿಕ್ಕಾರ ಇರಲಿ, ನಾನು ಇದನ್ನು ಒಪ್ಪಿಕೊಳ್ಳೋದಲ್ಲ. ನಿನ್ನ ಷರತ್ತೇನು ಗೊತ್ತೋ? ರಾಮ ಕಾಡಿಗೆ ಹೋಗ್ಬೇಕಷ್ಟೆ ತಾನೇ. ರಾಮನ ನಂತರ ಯಾರು? ಸೀತೆಗೆ ರಾಜ್ಯಾಭಿಷೇಕ ಮಾಡ್ತೇನೆ ಅಂತ ಹೇಳ್ತಾರೆ ವಸಿಷ್ಠರು. ಸೀತೆಗೆ ನಾನು ರಾಜ್ಯಾಭಿಷೇಕ ಮಾಡೋಣ, ಈ ಅಧರ್ಮವನ್ನು ನಾನು ಒಪ್ಪೋದಿಲ್ಲ ಹಾಗೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದರೆ ಆ ಸಂದರ್ಭದಲ್ಲಿ ರಾಮಚಂದ್ರ ಅವರೆಲ್ಲರಿಗೂ ಕೂಡ ಸಮಾಧಾನ ಮಾಡಿ ಅಲ್ಲಿಂದ ಯಾರೂ ಹೆಚ್ಚು ಇದು ಮಾಡಿಕೊಳ್ಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದಾನೆ. ರಾಮನ ಆಕರ್ಷಣೆ ಯಾರನ್ನೂ ಬಿಡಲಿಲ್ಲ. ಇಡೀ ಪ್ರಜಾ ಸಮುದಾಯ ರಾಮನ ಹಿಂದೆ, ರಾಮ ಮುಂದೆ, ರಾಮನ ಹಿಂದೆ ಎಲ್ಲ ಅಯೋಧ್ಯೆಯ ಪ್ರಜೆಗಳೆಲ್ಲ ಹೊರಟಿದ್ದಾರೆ. ಕೊನೆಗೆ ಎಷ್ಟರ ಮಟ್ಟಿಗೆ ರಾಮ 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 ಸುಮಂತ್ರ ಕೊನೆಗೆ ದಶರಥನೇ ಹೇಳಿದ್ನಂತೆ, ಸುಮಂತ್ರ ಅಲ್ಲಿ ತನಕ ಆದರೂ ರಾಮನನ್ನು ಬಿಟ್ಟು ಬಾ ಅಂತ ಹೇಳಿದ್ನಂತೆ. ಸುಮಂತ್ರ ಅಂದರೆ ದಶರಥನ ಉದ್ದೇಶ ಏನಿತ್ತು ಅಂದರೆ, ಸ್ವಲ್ಪ ಇವಾಗೇನೋ ಆವೇಶ, ಆ ಅಪ್ಪನ ಮಾತ್ರ ಕೇಳಬೇಕು ಹೋಗಬೇಕು ಅಂತ. ಎಲ್ಲಾದರೂ ಸ್ವಲ್ಪ ಚೇಂಜ್ ಆದರೆ, ಜನರನ್ನೆಲ್ಲ ನೋಡಿ ಸ್ವಲ್ಪ ಚೇಂಜ್ ಆದರೆ, ರಥ ಇದ್ದರೆ ಬೇಗ ಬರ್ತಾನೆ ರಾಮ ಅಂತ. ಅಂದರೆ ಸುಮಂತ್ರ ಮಂತ್ರಿ, ಸ್ವಲ್ಪ ಏನಾದರೂ ಮನ ಒಲಿಸಿ ಒಂಚೂರು ಏನಾದರೂ ಮಾತಾಡು ಅಂತ ಈ ಥರದಲ್ಲಿ ಸುಮಂತ್ರನ ಕಳಿಸಿಕೊಟ್ಟಿರ್ತಾನೆ. ರಾಮ ನೋಡ್ತಾ ಬರ್ತಾ ಇದ್ದಾನೆ. ಪ್ರಜೆಗಳೆಲ್ಲ ಬರ್ತಾ ಇದ್ದಾರೆ, ಓಡಿ ಬರ್ತಾ ಇದ್ದಾರೆ. ಸುಮಂತ್ರನಿಗೆ ಹೇಳಿದಂತೆ, ಸುಮಂತ್ರ ರಥವನ್ನು ನಿಲ್ಲಿಸಬೇಡ, ಓಡಿಸು ಅಂತ. ಬೇಗ 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 ಓಡಿಸ್ತಾ ಇದ್ದಾನೆ. ಆದರೆ ಜನಗಳು ಸುಮ್ಮನೆ ಇಲ್ಲ, ಅವರೂ ಓಡೋಡಿ ಬರ್ತಾ ಇದ್ದಾರೆ. ಮುದುಕರು ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಗಮನಿಸ್ತಾನೇ ಇಲ್ಲ. ಇದನ್ನು ನೋಡಿಬಿಟ್ಟು ರಾಮಚಂದ್ರ, ಸುಮಂತ್ರ ರಥ ನಿಲ್ಲಿಸಿಬಿಡಪ್ಪ ಅನ್ನಂತ. ರಥ ನಿಲ್ಲಿಸಿಬಿಟ್ಟ ಮೇಲೆ ರಾಮಚಂದ್ರ ಅವರೆಲ್ಲರನ್ನೂ ಕೂಡ ಪ್ರೀತಿಯಿಂದ ಆಲಂಗಿಸಿ ಅವರು ಸಮಾಧಾನ ಹೇಳಿದ, ನನಗೋಸ್ಕರವಾಗಿ ಭರತನಲ್ಲಿ ವಿಶ್ವಾಸ ಇಡ್ರಿ, ನೀವೆಲ್ಲ ಭರತನನ್ನು ರಾಜನನ್ನಾಗಿ ಒಪ್ಪಿಕೊಳ್ಳ್ರಿ ಅಂತ. ಆದರೆ ಯಾರೂ ಒಪ್ಪಲಿಲ್ಲ. ಕೊನೆಗೇನು ಮಾಡಿದ ರಾಮಚಂದ್ರ, ನೀವೆಲ್ಲ ನಡ್ಕೊಂಡು ಬರುವಾಗ ನಾನು ರಥ ಹತ್ತಿ ಬರಲ್ಲ ಅಂತ ರಾಮನೂ ನಡ್ಕೊಂಡು ಕಾಡಿಗೆ ಹೊರಟ. ಆನಂತರದಲ್ಲಿ ರಾತ್ರಿ ಎಲ್ಲರೂ ಮಲಗಿರುವಂಥ ಸಂದರ್ಭದಲ್ಲಿ ರಾಮಚಂದ್ರ ಬೆಳಗ್ಗೆ ಎಲ್ಲ ಸುಸ್ತಾಗಿಬಿಟ್ಟಿದ್ದಾರೆ. ಬೆಳಗ್ಗೆ ಸುಮಂತ್ರನನ್ನು ಬೇಗ ಎಬ್ಬಿಸಿ, ನೋಡು ಇಲ್ಲಿಂದ ಹೊರಡಿಸ್ಬಿಡು ಅಂತ ಹೇಳಿ ರಥವನ್ನು ಕಟ್ಟಿ ಬೆಳಗಿನ ಜಾವವೇ ಬೇರೆ ಕಡೆಗೆ ಹೊರಟೇ ಬಿಟ್ಟ. ಬೆಳಗ್ಗೆ ಎದ್ದು ನೋಡ್ತಾರೆ, ರಾಮ ಇಲ್ಲ. ಪ್ರಜೆಗಳೆಲ್ಲ ನೋಡ್ತಾರೆ, ರಾಮ ಇಲ್ಲವೇ ಇಲ್ಲ. ಕೊನೆಗೆ ಆ ರಾಮನನ್ನು ಕಾಣದೆ ಹತಾಶರಾಗಿ ವಾಪಸ್ ಬರ್ತಾ ಇದ್ದಾರೆ. ಆ ನಂತರ ಗುಹನ ಆತಿಥ್ಯವನ್ನು
ಹೇಳ್ತಾ ಇದ್ದಾರೆ. ಆ ಗುಹನ ಆತಿಥ್ಯದಲ್ಲಿ ಅಲ್ಲಿಯೂ ಕೂಡ ರಾಮಚಂದ್ರ ಸುಮಂತ್ರನನ್ನು ಬಲವಂತವಾಗಿ ವಾಪಸ್ ಕಳಿಸಿಕೊಡ್ತಾನೆ. ಆ ಸುಮಂತ್ರ ಭಾಳಷ್ಟು ಹೇಳ್ತಾನೆ, ನಿಮ್ಮ ಸೇವೆ ಮಾಡ್ಕೊಂಡು ಇದ್ದು ಬಿಡ್ತೇನೆ, ನನಗೂ ಸೇವೆಗೆ ಅವಕಾಶ ಕೊಡಿ ಅಂತ. ಆದರೆ ರಾಮಚಂದ್ರ ಅದನ್ನು ಒಪ್ಪೋದಿಲ್ಲ. ಯಾಕಂದರೆ ಅವಳು ಹೇಳ್ತಾಳೆ, ರಾಮಚಂದ್ರ ಹೇಳುವ ಮಾತು, ನೀನೇನಾದರೂ ಅಯೋಧ್ಯೆಗೆ ವಾಪಸ್ ಹೋಗಲಿಲ್ಲ ಅಂತ ಆದರೆ ನಮ್ಮಮ್ಮನಿಗೆ ನಾನು ಕಾಡಿಗೆ ಹೋಗಿದ್ದೀನಿ ಅಂತ ವಿಶ್ವಾಸ ಬರಲ್ಲ, ಇಲ್ಲೇ ರಥದಲ್ಲೇ ಎಲ್ಲೋ ಸುತ್ತಾಡ್ಕೊಂಡಿರ್ತಾನೆ ಅಂತ ಅನ್ಕೋತಾಳೆ. ಆದ್ದರಿಂದ ನೀನು ವಾಪಸ್ ಹೋದರೆ ಕೈಕೇಯಿಗೆ ಸಮಾಧಾನ ಆಗ್ತದೆ ಅಂತ ವಾಪಸ್ ಕಳಿಸಿಕೊಡ್ತಾನೆ. ಆನಂತರದಲ್ಲಿ ಗುಹನ ವಿಶೇಷವಾಗಿರುವಂಥ ಒಂದು ಆತಿಥ್ಯ ಅದು ಕೂಡ ನಡೀತದೆ. ಆಮೇಲೆ ಈ ಕಡೆ ಸುಮಂತ್ರ ಬಂದ, ದಶರಥನ ಭೇಟಿಯಾಯಿತು. ದಶರಥ ಕೇಳಿದ, ಏನಾಯಿತು ಅದೆಲ್ಲ ನಿನ್ನ ಅನುಭವ ಹೇಳು ಅಂತ. ಒಂದೆರಡು ಅನುಭವವನ್ನು ಹೇಳುತ್ತಾನೆ. ಒಂದೇ ಒಂದು ಮಾತಲ್ಲಿ ಹೇಳೋದಾದರೆ, ಸುಮಂತ್ರ ಹೇಳಿದ, ನನ್ನ ಮಾತನ್ನು, ರಾಮನನ್ನು ಬಿಟ್ಟ ನನ್ನ ಮಾತನ್ನು ನನ್ನ ಕುದುರೆಗಳು ಕೇಳಲಿಲ್ಲ ಅಂತ. ರಾಮನನ್ನು ಬಿಟ್ಟು ಬರಲಿಕ್ಕೆ ಕುದುರೆಗಳಿಗೆ ಕಟ್ಟಿ ನಡೀರಿ ಅಂತ ಅಂದರೂ ಕೂಡ ಅವು ವಾಪಸ್ ಬರಲಿಲ್ಲ. ಬಲವಂತವಾಗಿ ನಾನು ಹೆಜ್ಜೆ ಹಾಕಬೇಕಾಯಿತು ಅಂತ ಹೇಳಿದಾಗ ದಶರಥನಿಗೆ ದುಃಖ ವಿಪರೀತ ಆಗೋಯಿತು. ಕೌಸಲ್ಯ ಮಡಿಲಲ್ಲಿ ಮಲಗಿ ಹೇಳ್ತಾನೆ, ಕೌಸಲ್ಯೆ, ಭಾಳ ನಾನು ದುರ್ನಡತೆಯನ್ನು ಮಾಡಿದ್ದೇನೆ, ನನ್ನ ಕರ್ಮದ ಫಲ ಅಷ್ಟೇ. ಈ ಏನು ಶ್ರವಣಕುಮಾರನ ಅಂದರೆ ವೃದ್ಧರಾದ ತಂದೆ ತಾಯಂದಿರನ್ನು ಕರ್ಕೊಂಡು ಬಂದಂತಹ ಮುನಿಕುಮಾರನನ್ನು ನಾನು ಕೊಂದುದರ ಪರಿಣಾಮ ಇವತ್ತು ಪುತ್ರ ವಿಯೋಗದಿಂದ ನಾನು ಸಾವನ್ನು ಪಡಿತಾ ಇದ್ದೇನೆ ಅಂತ ಹೇಳಿ ಆ ಒಂದು ತನ್ನ ಗುಟ್ಟನ್ನು ಹೇಳಿ ಆ ಕೌಸಲ್ಯ ಮಡಿಲಲ್ಲಿ ಪ್ರಾಣತ್ಯಾಗವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹತಾಶರಾಗಿದ್ದಾರೆ. ತಕ್ಷಣದಲ್ಲಿ ವಸಿಷ್ಠರು, ಇಷ್ಟಾಗಿ ಪುರೋಹಿತರು ಅಂದರೆ ಅವರೇನು ಮಾಡ್ತಾರೆ, ಸೀದಾ ಭರತನಿಗೆ ಹೇಳಿ ಕಳಿಸ್ತಾರಂತೆ. ಭರತನಿಗೆ ಆವತ್ತಿನ ಹಿಂದಿನ ದಿನ ರಾತ್ರಿ ಭರತ ಕೆಟ್ಟ ಸ್ವಪ್ನವನ್ನು ಕಾಣ್ತಾ ಇದ್ದ. ಈ ತಕ್ಷಣ ವಸಿಷ್ಠರು ಹೇಳಿ ಕಳಿಸಿದರು ಅಂತ ಹೇಳಿದ ಕೂಡಲೇ ಅವನಿಗೆ ಗಾಬರಿ ಆಯಿತು. ಯಾವತ್ತಿಗೂ ಅಪ್ಪ ಹೇಳಿ ಕಳಿಸೋನು ಅಥವಾ ಅಮ್ಮ ಹೇಳಿ ಕಳಿಸೋಳು, ಇದೇನು ವಸಿಷ್ಠರು ಹೇಳಿ ಕಳಿಸೋದೇನು ಅಂತ. ಆದರೆ ತಕ್ಷಣ ಓಡೋಡಿ ಬಂದ. ನೋಡಿದರೆ ಆ ಅಯೋಧ್ಯೆಯೆಲ್ಲ ಕಾಡಾಗಿ ಕಾಣ್ತಾ ಇದೆ. ಎಲ್ಲೆಲ್ಲಿ ನೋಡಿದರೂ ಅರ್ಧಂಬರ್ಧ ಸಿಂಗಾರಗಳು ಎಲ್ಲ, ಅಂದರೆ ಸ್ಮಶಾನ ಮೌನ. ಯಾರ ಹಣೆಯಲ್ಲೂ ಕೂಡ ಅಲಂಕಾರ ಇಲ್ಲ. ಯಾರ ಮಕ್ಕಳು ಅಳ್ತಾ ಇವೆ, ಹಾಲು ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ ತಾಯಂದಿರಿಗೆ. ಆಯಿತಾ, ಮಕ್ಕಳಿಗೆ ವೇಷ ವಿಚಿತ್ರವಾಗಿವೆ, ಸ್ನಾನ, ಒಂದು ಪೂಜೆ, ಒಂದು ಅಲಂಕಾರ, ಆ ಒಂದು ವೈಭವ, ಹೋಮ ಹವನಗಳು ಹೆಂಗಿರ್ತಿತ್ತು. ತ್ರೇತಾಯುಗವನ್ನು ಕಲ್ಪನೆ ಮಾಡಿಕೊಳ್ಳಿ, ರಾಮರಾಜ್ಯವನ್ನು ಕಲ್ಪನೆ ಮಾಡಿಕೊಳ್ಳಿ, ರಾಮ ಇದ್ದಂಥ ಕಾಲ ಅಂದರೆ ಹೇಗಿರುತ್ತಿತ್ತು. ಅದನ್ನು ವಿಪರೀತವಾಗಿ ನೋಡಿ ಭಾಳ ಆಶ್ಚರ್ಯದಿಂದ ಸೀದಾ ಅರಮನೆಗೆ ಹೋಗ್ತಾನೆ. ಹೋದಾಗ ಕೈಕೇಯಿ ಭಾರೀ ಸ್ವಾಗತ ಮಾಡ್ತಾಳೆ. ಬಾ ಬಂದ್ಯಾ ಅಂತ. ಅಪ್ಪ ಎಲ್ಲಿ ಅಂತ ಕೇಳ್ತಾಳೆ. ಮೊದಲನೇ ಮಾತು ಅಪ್ಪ ಎಲ್ಲಿ ಅಂತ. ಅದಕ್ಕೆ ಅವಳೇನು ಹೇಳ್ತಾಳೆ ಗೊತ್ತಾ, ಎಲ್ಲರೂ ಒಂದಲ್ಲ ಒಂದಿನ ಹೋಗಬೇಕಾದ ಜಾಗಕ್ಕೆ ಹೋಗಿದ್ದಾನೆ ಅಂತ. ಎಲ್ಲರೂ ಹೋಗಬೇಕಾಗಿ ಒಂದಲ್ಲ ಒಂದಿನ ಯಾರು ಹೋಗಬೇಕಲ್ಲ ಅಲ್ಲಿಗೆ ಹೋಗಿದ್ದಾನೆ. ನೆಕ್ಸ್ಟ್ ಏನು ಮಾತು ಗೊತ್ತಾ, ರಾಮ ಎಲ್ಲಿ ಅಂತ ಕೇಳ್ತಾಳೆ. ಆಗ ಅವಳೇನು ಹೇಳ್ತಾಳೆ, ಕಾಡಿಗೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಕಾಡಿಗೆ ಹೋಗಿದ್ದಾನೆ ಅಂತಂದು ಏನು ಅಪರಾಧ ಮಾಡಿದ್ದಾನೆ ಅಂತ. ಏನು ಅಪರಾಧ ಮಾಡಿಲ್ಲ. ಆಗ ಅವಳು ಹೇಳುವ ಮಾತು ಕೈಕೇಯಿ, ರಾಮ ಎಂದಾದರೂ ಅಪರಾಧ ಮಾಡ್ತಾನ ಅಂತ ಕೇಳ್ತಾಳೆ ಕೈಕೇಯಿ. ರಾಮ ಎಂದಾದರೂ ಅಪರಾಧ ಮಾಡ್ತಾನ ಅಂತ. ಮತ್ತು ಹಾಗಾದರೆ ಯಾಕೆ ಹೋದ ಅಂತ. ಇಲ್ಲ, ನಿನ್ನನ್ನು ರಾಜನನ್ನಾಗಿ ಮಾಡಲಿಕ್ಕೋಸ್ಕರವಾಗಿ ನಾನು ಕಾಡಿಗೆ ಕಳಿಸಿದೆ ಅಂತ ಹೇಳಿದ ಕೂಡಲೇ ಹೇಗಂದರೆ ಹಾಗೆ ಬೈತಾನೆ. ಸಾತ್ವಮಗ್ನಿಂ ಪ್ರವಿಶವಾ ಸ್ವಯಂ ವಾ ವಿಷದಂಡಕ. ಬೆಂಕಿಗಾರು ಅಂತ ಹೇಳ್ತಾನೆ ಅವರಮ್ಮನಿಗೆ. ಬೆಂಕಿಗಾರು, ಕಾಡಿಗೆ ಹೋಗು, ನನ್ನ ನೇಣು ಹಾಕ್ಕೊಂಡು ಹೋಗು, ಪರವಾಗಿಲ್ಲ, ರಾಮನಿಲ್ಲದ ಈ ಒಂದು ಕ್ಷಣವೂ ನಾನಿಲ್ಲಿರೋದಿಲ್ಲ ಅಂತ ಹೇಳಿ ತಕ್ಷಣ ಅವನೇನು ಮಾಡ್ತಾನೆ ಗೊತ್ತಾ, ಕೌಸಲ್ಯ ಮನೆಗೆ ಬರ್ತಾನೆ. ಯಾಕೆ ಅಂದರೆ, ಅಮ್ಮ ಇದರಲ್ಲಿ ನನ್ನ ಪಾಲಿಲ್ಲ. ಎಂಥ ಒಂದು ನಡವಳಿಕೆಗಳು. ಅಮ್ಮ, ರಾಮನನ್ನು ಕಾಡಿಗೆ ಕಳಿಸಿದ್ರಲ್ಲಿ ನನ್ನ ಪಾಲಿಲ್ಲಮ್ಮ, ನಾನು ತಪ್ಪು ಮಾಡಿಲ್ಲಮ್ಮ ಅಂತ ಕೌಸಲ್ಯ ಅದನ್ನು ಹೇಳಬೇಕು. ಆದರೆ ಹೋದ ತಕ್ಷಣ ಕೌಸಲ್ಯ ರಿಯಾಕ್ಷನ್ಸ್ ಹೇಗಿದೆ ಅದನ್ನು ಭರತನ ನೋಡಿದ ಕೂಡಲೇ ಸಂತೋಷ ಆಯಿತಾ ಅಂತ ಕೇಳ್ತಾಳೆ ಕೌಸಲ್ಯ. ಭರತನ ನೋಡಿದ ಕೂಡಲೇ ಸಂತೋಷ ಆಯಿತಾ, ನನ್ನನ್ನು ಕಾಡಿಗೆ ಕಳಿಸ್ಬಿಟ್ಟಿದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಅಂತಾಳೆ. ಹೆಂಗಿರಬೇಡ ಭರತ, ಹೇಗಿರಬೇಡ. ಆ ಕ್ಷಣದಲ್ಲಿ ಹೇಳ್ತಾರೆ, ಹೃದಯಕ್ಕೆ ಸೂಜಿ ಚುಚ್ಚಿದರೆ ಹೇಗೋ ಹಾಗಾಯ್ತಂತೆ ಭರತನಿಗೆ. ಅಮ್ಮ ಕ್ಷಮಿಸು ಅಂತ ಹೇಳಿ ಕಾಲ ಮೇಲೆ ಬಿದ್ದು ಹೊರಳಾಡ್ತಾನೆ. ಅಮ್ಮ, ನಾನು ಕ್ಷಮಿಸಮ್ಮ,
ನನಗೆ ಗೊತ್ತಿಲ್ಲಮ್ಮ ಇದು ಅಂತ ಹೇಳಿ, ಇದರಲ್ಲಿ ನನ್ನ ಅಪರಾಧ ಏನೂ ಇಲ್ಲಮ್ಮ ಅಂತ ಹೇಳಿ ಇಡೀ ಒಂದು ಸರ್ಗದಲ್ಲಿ, ಸುಮಾರು ಸರ್ಗಗಳಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ ಭರತನ ಮಾತುಗಳನ್ನು. ಅಮ್ಮ, ಏನೆಲ್ಲ ಲೋಕದಲ್ಲಿ ಪಾಪಗಳಿವೆಯಲ್ಲ, ಒಂದು ವೇಳೆ ನಾನು ಇದರಲ್ಲಿ ಏನಾದರೂ ಭಾಗಿಯಾಗಿದ್ದರೆ ಎಲ್ಲ ಪಾಪಗಳು ನನಗೆ ಬರಲಿ ಅಂತ ಹೇಳ್ತಾರೆ. ಎಲ್ಲ ಪಾಪಗಳು ನನಗೆ ಬರಲಿ ಅಂತ ಹೇಳಿ ಅದರಲ್ಲಿ ಆವಾಗ ಸ್ವಲ್ಪ ವಿಶ್ವಾಸ ಬರ್ತದೆ ಕೌಸಲ್ಯಗೆ. ಭರತನನ್ನು ಆಲಂಗಿಸ್ತಾ ಇದ್ದಾಳೆ. ಆಮೇಲೆ ಅವ್ರದ್ದು ದೇಹ ಕ್ರಿಯೆಗಳೆಲ್ಲ ನಡಿಬೇಕು. ಅವ್ರದ್ದು ದಶರಥ ಹೇಳಿರ್ತಾನೆ, ನಾನು ನಾಳೆ ಸಾಯ್ತೇನೆ, ನಾನು ಸತ್ತರೆ ನೀನಾಗಲಿ ನಿನ್ನ ಮಗ ಆಗಲಿ ನನ್ನ ಮುಟ್ಟಬಾರದು ಅಂತ ಹೇಳಿರ್ತಾನೆ. ಆದರೂ ಕೇಳಿರಲ್ಲ ಇವಳು. ಹೀಗಾಗಿ ಭರತ ಅವರೆಲ್ಲರನ್ನೂ ಕೂಡ ಅವ್ರದ್ದು ದೇಹ ಕ್ರಿಯೆಗಳನ್ನೆಲ್ಲ ಮುಗಿಸಿಕೊಂಡ ವಸಿಷ್ಠರ ಮಾರ್ಗದರ್ಶನದಲ್ಲಿ. ಮಾಗದರೆಲ್ಲ ಬಂದು ಭರತನಿಗೆ ಜೈ ಪರಾಕ್ 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 ಅಂದರು. ಸಿಟ್ಟು ಬಂತು ಭರತನಿಗೆ, ಏನು ಹೇಳ್ತಾ ಇದ್ದೀರಿ ನೀವೆಲ್ಲ. ಆಗ ಭರತ ಹೇಳ್ದ, ನಾನು ನಮ್ಮ ಅಣ್ಣನ ಕರ್ಕೊಂಡು ಬರ್ತೇನೆ, ಅವನನ್ನೇ ರಾಜ್ಯ ಆಳಿಸ್ತೇನೆ ಅಂತ ಹೇಳಿ ಕಾಡಿಗೆ ಹೊರಡ್ಲಿಕ್ಕೆ ಶುರುವಾದ. ಅನುವಾದ ಯಾರು ಹೇಳಿದ, ಯಾರ್ಯಾರು ನನ್ನ ಜೊತೆಗೆ ಬರ್ತೀರಿ ಬನ್ನಿರಿ ಅಂತ ಹೇಳ್ದ. ಯಾರ್ಯಾರು ನನ್ನ ಜೊತೆಗೆ ಬರ್ತೀರಿ ಬನ್ನಿರಿ, ಕಾಡಿಗೆ ಹೋಗಿ ರಾಮನನ್ನು ವಾಪಸ್ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟ. ದಾರಿಯಲ್ಲಿ ಗುಹನ ಚಿತ್ರಕೂಟಕ್ಕೆ ಬಂದ. ಅಲ್ಲಿ ಗುಹನಿಗೂ ಇವನ ಬಗ್ಗೆ ಅಪನಂಬಿಕೆ. ಭರತ ಬರ್ತಾ ಇದ್ದಾನೆ ಅಂದರೆ ಇವು ಸಾಯಿಸಿಬಿಟ್ರೆ ಕಿರಿಕಿರಿ ಇಲ್ಲಲ್ಲ ಅಂತ ಅಂದ್ಕೊಂಡೇನಾದ್ರು. ಯಾಕಂದ್ರೆ ಸೈನ್ಯ ಸಮೇತ ಬರ್ತಾ ಇದ್ದಾನೆ ಭರತ. ಸಾಮಾನ್ಯವಾಗಿ ಬಂದಿದ್ದಲ್ಲ, ಸೈನ್ಯ ಸಮೇತ ಬರ್ತಾ ಇದ್ದಾನೆ. ಕೊನೆಗೆ ಗುಹ ತೋರಿಸಿದ, ಗುಹನ ಹತ್ರ ಮಾತಾಡಿದ, ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾನೆ ಭರತ. ಆಮೇಲೆ ಇಲ್ಲೇ ಮಲಗಿದ್ರು ಅಂತ ಹೇಳಿ ನೆಲವನ್ನು ತೋರಿಸ್ತಾನೆ. ಅದೇ ಮೊದಲ ಬಾರಿ ಭರತ ತಕ್ಷಣದಲ್ಲಿ ರಾಮ ಮಲಗಿದ ನೆಲವನ್ನು ಮುಟ್ಟಿ ಒಂದು ಪ್ರತಿಜ್ಞೆ ಮಾಡ್ತಾನೆ, ಇವತ್ತಿನಿಂದ ನಾನು 14 ವರ್ಷ ನೆಲದ ಮೇಲೆ ಮಲಗುತ್ತೇನೆ ಅಂತ. ನಾನೂ ಕೂಡ ಜಟಾವಲ್ಕಲ ಧಾರಿಯಾಗ್ತೇನೆ, ದರ್ಬೆಯ ಹಾಸನದ ಮೇಲೆ ಮಲಗುತ್ತೇನೆ. ನಾನು ಕಂದ ಮೂಲಗಳ ಋಷಿ ಜೀವನವನ್ನು ನಾನು ರಾಜ್ಯಕ್ಕೆ ಕಾಲಿಡೋದಿಲ್ಲ. ರಾಜ್ಯದ ಹೊರಗಡೆ ನಾನಿದ್ದು ನಾನು ರಾಮನ ಸೇವಕನಾಗಿರ್ತೀನಿ, ನಾನು ಕೂಡ ಋಷಿ ಜೀವನವನ್ನು ನಡೆಸ್ತೇನೆ ಅಂತ ಹೇಳಿ ಅಲ್ಲಿ ಇದನ್ನು ಮಾಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ. ಅದರಿಂದ ಗುಹನೂ ಕೂಡ ಅತ್ಯಂತ ಹರ್ಷಚಿತ್ತನಾಗ್ತಾನೆ. ಆನಂತರದಲ್ಲಿ ಭರದ್ವಾಜರ ಆಶ್ರಮ. ಭರದ್ವಾಜರು ಕೂಡ ಸಂಶಯ ಪಡ್ತಾರಂತೆ. ಅಲ್ಲ ಕಚ್ಚಿನ್ನ ತಸ್ಯ ಪಾಪಸ್ಯ ಪಾಪಂ ಕರ್ತು ಹೆಚ್ಚಿಸಿ, ಏನೂ ಅಪರಾಧ ಮಾಡಿರದ ರಾಮನನ್ನು ಕೊಲ್ಲೋ ಉದ್ದೇಶ ಏನಾದರೂ ಇದೆಯಾ ಭರತ ಅಂತ ಕೇಳಿದ್ರಂತೆ ಭರದ್ವಾಜ. ಆವಾಗ ಭರದ್ವಾಜರ ಹತ್ರ ಹೇಳ್ತಾನೆ, ಗುರುಗಳೇ, ಜ್ಞಾನಿಗಳು ನೀವು, ತಪಸ್ವಿಗಳು, ನೀವೂ ನನ್ನನ್ನು ಈ ಥರದ ಸಂಶಯ ದೃಷ್ಟಿಯಿಂದ ನೋಡೋದಾ ಅಂತ ಹೇಳಿದಾಗ ಭರದ್ವಾಜರು ಹೇಳ್ತಾರೆ, ನಾನು ನೋಡೋದಲ್ಲಪ್ಪ, ಜನರಿಗೆ ನೋಡುವಂಥ ಜನರ ಈ ಒಂದು ವಿಷಮವನ್ನು ನಾನು ಹೋಗಲಾಡಿಸ್ಬೇಕು, ಅದಕ್ಕೆ ಕೇಳಿದೆ, ಬೇಸರ ಮಾಡ್ಕೋಬೇಡ ಅಂತ ಹೇಳಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಆನಂತರ ರಾಮನನ್ನು ಹುಡುಕೊಂಡು ಹೊರಟಿದ್ದಾರೆ. ದೂರದಲ್ಲಿ ಹೊಗೆ ಕಾಣ್ತಾ ಇದೆ. ರಾಮಖಂಡ ಅಂತ ಅರ್ಥ ಆಯ್ತು ಇವರಿಗೆ. ಹೊಗೆ ಕಂಡ್ರೆ ರಾಮಖಂಡ ಅಂತ. ಯಾಕಂದರೆ ಹೊಗೆ ಆಗ್ತಾ ಇದೆ ಅಂತಂದರೆ ಅಲ್ಲಿ ಯಾರೋ ಇದ್ದಾರೆ ಅಂತ. ಆ ಧೂಳು, ಭಾರೀ ಧೂಳು. ಅಲ್ಲಿ ಲಕ್ಷ್ಮಣ ಈ ಧೂಳನ್ನು ಗಮನಿಸಿ ಮರದ ಮೇಲೆ ನೋಡಿದ. ಭರತ ಸೈನ್ಯ ಸಮೇತನಾಗಿ ಬರ್ತಾ ಇದ್ದ. ಆವಾಗ ಹೇಳಿದಂತೆ, ಅಣ್ಣ ಬಿಲ್ಲನ್ನು ಎತ್ಕೋ, ಸಿದ್ಧನಾಗು, ಯುದ್ಧ ಮಾಡಲಿಕ್ಕೆ ಭರತ ಬರ್ತಾ ಇದ್ದಾನೆ, ಅವನು ಮುಗಿಸ್ಬಿಡೋಣ ಅಂತ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಭರತನ ಬಗ್ಗೆ ಮಾತಾಡ್ತಾ ಇದ್ದೀಯಾ, ನಿನಗೆಲ್ಲೋ ಒಂದು ಕಡೆಯಲ್ಲಿ ರಾಜ್ಯ ನಿಂಗೆ ಬೇಕಾಗಿತ್ತು ಅಂತ ಅನಿಸ್ತಾ ಇದೆ ನನಗೆ. ಒಂದು ವೇಳೆ ಹೇಳು, ರಾಜ್ಯ ನಿನಗೆ ಬೇಕು ಅಂತಂದರೆ ಹೇಳು, ನಾನು ಭರತಂಗೆ ಹೇಳು, ಒಂದು ಮಾತು ಹೇಳಿದರೆ ಭರತ ನಿನಗೆ ಕೊಟ್ಟುಬಿಡ್ತಾನೆ ಅಂತ ರಾಮ. ನಾನು ಒಂದು ಮಾತು ಹೇಳಿದರೆ ಭರತ ನಿನಗೆ ರಾಜ್ಯವನ್ನು ಕೊಟ್ಟು ಬಿಡ್ತಾನೆ. ನೀನು ಭರತ ಬರ್ತಾ ಇರೋದು ಅದಕ್ಕಲ್ಲ, ನನಗೆ ಗೊತ್ತಿದೆ ಅಂತ ಭಕ್ತರ ನಿಜವಾದ ಆಂತರ್ಯವನ್ನು ಅರ್ಥ ಮಾಡಿಕೊಂಡವನು ಶ್ರೀರಾಮ. ಆ ಥರ ಹೇಳಿದಾಗ ಭರತ ತೆಪ್ಪಗಾಗ್ತಾ ಇದ್ದಾನೆ. ಚಿತ್ರಕೂಟಕ್ಕೆ ಭರತ ಬಂದ. ಅಲ್ಲಿ ಸೈನ್ಯಕ್ಕೆ ಹೇಳಿದಂತೆ, ನೀವೆಲ್ಲ ದೂರ ಇರಿ ಅಂತ. ಯಾಕೆ ಅಂದರೆ ಗದ್ದಲ ಆಗಬಾರ್ದು, ಗಲೀಜಾಗಬಾರ್ದು, ನಿರಮ್ಮಳವಾದ ರೀತಿಯಲ್ಲಿ ನಡಿಬೇಕು ಅಂತನ್ನೋ ಕಾರಣಕ್ಕೆ ರಾಮನಲ್ಲಿ ಭಾರಿ, ರಾಮನನ್ನು ನೋಡಿದಂತೆ ಭರತ ಎಂಥ ಸನ್ನಿವೇಶ ಅಂದರೆ, ಒಂದು ಗುಡಿಸಲಂತೆ, ಗುಡಿಸಲಿನಲ್ಲಿ ಒಳ್ಳೆ ಜಟೆ, ಕೃಷ್ಣಾಜಿನ ಅದನ್ನು ಉಟ್ಕೊಂಡಿದ್ದಾನೆ, ಜಟೆಯನ್ನು ಕಟ್ಟಿಕೊಂಡಿದ್ದಾನೆ, ನಾರು ಮಡಿಯನ್ನು ಹೊದ್ಕೊಂಡಿದ್ದಾನೆ, ಬೆಂಕಿ ಹಾಗೆ ತೋರ್ತಾ ಇದ್ದಾನೆ, ಭಾರೀ ತೇಜಸ್ಸು. ದರ್ಬೆಯನ್ನು ಹಾಸಿದೆ, ಒಳ್ಳೆಯ ಗೋಮಯದ ನೆಲ, ಆ ದರ್ಬೆಯನ್ನು ಹಾಸ್ಕೊಂಡು ರಾಮಚಂದ್ರ ಕೂತಿದ್ದಾನೆ. ಪಕ್ಕದಲ್ಲಿ ಅತ್ತಿಗೆ ಸೀತೆ, ಎದುರುಗಡೆ ಲಕ್ಷ್ಮಣ. ಅದನ್ನು ನೋಡಿ ಆ ಭರತನ ಹೃದಯ ಬಿರಿದು ದುಃಖ ಪ್ರವಾಹವೇ ಕೋಡಿ ಕೋಡಿಯಾಗಿ ಹರಿದು ಹೋಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಕಂಡು ಆ ರಾಮನನ್ನು ಕಂಡು ಹೃದಯ ಭಾರ ಆಗಿಬಿಡುತ್ತಂತೆ. ಮಾತು ಬರಲಿಲ್ಲಂತೆ ಭರತನಿಗೆ. ಮಾತು ಬರದೆ ಮೌನವಾಗಿ ರೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಅಳ್ತಾ ಇದ್ದಾನೆ. ದುಃಖ ವಿತಪ್ತ ಭರತಃ ರಾಜಪುತ್ರೋ ಮಹಾಬಲಃ ಅಂತ
ಆಮೇಲೆ ಕಷ್ಟದಿಂದ ರಾಮಚಂದ್ರನೇ ಭರತನನ್ನು ಎರಡೂ ಕೈಗಳನ್ನು ಹಿಡಿದೆತ್ತಿ ಅವನನ್ನು ಆಲಿಂಗನ ಮಾಡ್ತಾ ಇದ್ದಾರಂತೆ. ಭರತನನ್ನು ಆಲಿಂಗನ ಮಾಡಿ ಕಂಠ ತುಂಬಿ ಬಂದಿದೆ ರಾಮ ಅಂತ ಅವನ ಕೈಯಲ್ಲಿ ಹೇಳಲಿಕ್ಕಾಗ್ತಾಯಿಲ್ಲ. ಭರತನ ಕೈಯಲ್ಲಿ ಕಷ್ಟಪಟ್ಟು ಹೇಳಿದಾಗ ಅವನು ಗಾಢವಾಗಿ ಆಲಂಗಿಸಿ ಶಿರವನ್ನು ಆಘ್ರಾಣಿಸಿ ತೊಡೆ ಮೇಲೆ ಕೂರಿಸಿಕೊಳ್ತಾನೆ. ರಾಮಚಂದ್ರ ಭರತನನ್ನು ತೊಡೆ ಮೇಲೆ ಕೂರಿಸಿಕೊಂಡು ಮಾತಾಡ್ತಾನೆ, ಹೇಗಿದ್ದಿ ಅಂತ. ಹೇಗಿರಬೇಡ, ಅಣ್ಣ ತಮ್ಮಂದಿರ ಆ ಒಂದು ಸಮಾಗಮ ಬಹಳ ಅದ್ಭುತವಾಗಿರುವಂಥ ಆ ಪರಿಸರದ ಇಡೀ ಸಾವಿರ ಆ ಸೈನ್ಯದ ಸಮೂಹ ತಾಯಂದಿರು ಬಂದಿದ್ದಾರೆ ಜೊತೆಗೆ. ಆ ದೃಶ್ಯವನ್ನು ನೋಡಿ ಅವರಿಗೆಲ್ಲ ಮನಸ್ಸು ಕಲಕಿ ಬಿಡುತ್ತೋ. ಆ ಸಂದರ್ಭದಲ್ಲಿ ಹೇಳ್ತಾನೆ, ಅಣ್ಣ ನಾನು ಕಾಡಿಗೆ ಹೋಗ್ತೇನೆ, ಅಪ್ಪನ ಮಾತನ್ನು ನಾನು ನಡೆಸ್ತೇನೆ, ನೀನು ರಾಜ್ಯಕ್ಕೆ ಹೋಗು ಅಂತ. ಆದರೆ ರಾಮಚಂದ್ರ ಕೇಳಲ್ಲ. ಅದೇ ರಾಮ ಇಬ್ಬರು ತ್ಯಾಗಿಗಳಿಬ್ಬರು, ಅವರಿಬ್ಬರ ಸಂವಾದವೇ ಬಹಳ ದೊಡ್ಡದಂತೆ. ಹಾಗಾಗಿ ಅದನ್ನು ಹೇಳುವಷ್ಟು ನಮಗೆ ಆ ಒಂದು ಸಮಯ ಅದಿಲ್ಲ. ಬಹಳ ದೊಡ್ಡದಾಗಿರುವಂಥ ಅದನ್ನು ಹೇಳ್ತಾನೆ ನೋಡು, ಯಾರ್ಯಾರು ಯಾವ್ಯಾವ ಕರ್ತವ್ಯಗಳನ್ನು ಮಾಡಬೇಕು ಅವರವರೇ ಮಾಡಬೇಕು ಅದನ್ನು ಅಂತ ರಾಮಚಂದ್ರ ಹೇಳ್ತಾನೆ. ನನ್ನ ಬದಲಾಗಿ ನೀನು ಮಾಡೋದು, ನಿನ್ನ ಬದಲಾಗಿ ನಾನು ಮಾಡೋದು, ಇದು ಯಾವ ಥರದ್ದು ಕೂಡ ಹಾಗಿಲ್ಲ. ಆದ್ದರಿಂದ ನಾನು ಬರೋದಿಲ್ಲ, ನೀನೇ ಹೋಗು ಅಂತ ಹೇಳಿದಾಗ ಬಲವಂತವಾಗಿ ರಾಮನ ಪ್ರತಿನಿಧಿಯಾದ ರಾಮನ ಪಾದುಕೆಗಳನ್ನು ಭರತ ತಾನು ಸ್ವೀಕಾರ ಮಾಡ್ತಾನೆ. ಆ ಥರದಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ರಾಮಾಯಣ ಒಂದು ಒಳ್ಳೆ ಸೂಕ್ಷ್ಮ ನಿದರ್ಶನ ಕೊಡ್ತದೆ. ಭರತ ಮಾತಾಡ್ತಾ ಭಾರೀ ಭಾವಾವೇಶಕ್ಕೊಳಗಾದ. ಒಂದು ವೇಳೆ ಈ ದೇವತೆಗಳಿಗೆಲ್ಲ ಸಮಸ್ಯೆ ಶುರುವಾಗೋಯ್ತಂತೆ. ಇನ್ನು ಸ್ವಲ್ಪ ಏನೋ ಟೈಮ್ ಕೊಟ್ಟುಬಿಟ್ರೆ ಈ ಭರತನ ವ್ಯಥೆಗೆ ಕರುಣೆಯಿಂದ ಏನಾದರೂ ರಾಮ ಒಪ್ಪಿಬಿಟ್ರೆ ಏನು ಮಾಡೋದು ಅಂತ ದೇವತೆಗಳೆಲ್ಲ ಓಡಿ ಬಂದರಂತೆ. ಅಪ್ಪ ಭರತ, ಜಾಸ್ತಿ ಒತ್ತಾಯ ಮಾಡಬೇಡ, ದೇವರು ಕರಗಿ ಬಿಡ್ತಾನೆ, ವಾಪಸ್ ಬಂದುಬಿಟ್ರೆ ನಮ್ಮ ಕೆಲಸ ಆಗಲ್ಲ ಅಂತ ದೇವತೆಗಳು ಹೇಳಿದ್ರಂತೆ. ಎಲ್ಲ ದೇವತೆಗಳು, ಯಾಕಂದರೆ ಕಾಡಿಗೆ ಹೋಗಿ ರಾಕ್ಷಸ ಸಂಹಾರ ಆಗಬೇಕಾಗಿದೆ, ರಾವಣನ ವಧೆ ಇವೆಲ್ಲ ಆಗಬೇಕು. ಇವನೇನೋ ಜಾಸ್ತಿ ನಾವು ಪ್ರಾರ್ಥನೆ ಮಾಡಿಬಿಟ್ರೆ ದೇವರೇನು ಮಾಡ್ತಾನೆ, ಭಕ್ತ ಪರಾಧೀನ ಓಡಿ ಬಂದುಬಿಡ್ತಾನೆ. ಅದಕ್ಕೋಸ್ಕರ ದೇವತೆಗಳು ಬಂದು ಕೇಳ್ಕೊಂಡ್ರಂತೆ, ದೈವ ಕಾರ್ಯ ಆಗಬೇಕಾಗಿದೆ, ದಯಮಾಡಿ ಒಪ್ಪುಕೋ ಅಂತ. ಯಾಕಂದರೆ ಇವನು ಹೋಗಲ್ಲ, ಅವನು ಬರೋಲ್ಲ, ಏನು ಮಾಡಬೇಕು? ಅದಕ್ಕೋಸ್ಕರವಾಗಿ ಕೊನೆಗೆ ಈ ದೈವ ಕಾರ್ಯವನ್ನು ಚಿಂತನೆ ಮಾಡಿ ಭರತ ಅಲ್ಲಿಂದ ಪಾದುಕೆಗಳನ್ನು ತೆಗೆದುಕೊಂಡು ಹೊರಟ. ಆಮೇಲೆ ಅತ್ರಿ ಅನಸೂಯ ದೇವಿಯರ ಆಶ್ರಮಕ್ಕೆ ರಾಮಚಂದ್ರ ಸೀತೆಯ ಸಮೇತನಾಗಿ ಬಂದ. ಅಲ್ಲಿ ಸೀತೆ ತನ್ನ ಜನ್ಮ ವೃತ್ತಾಂತಗಳನ್ನು, ತಾನು ಭೂಮಿಯಿಂದ ಹುಟ್ಟಿರತಕ್ಕಂಥದ್ದು ಇವೆಲ್ಲ ಸಂಗತಿಗಳನ್ನು ಅನಸೂಯ ದೇವಿಯರಿಗೆ ತಿಳಿಸ್ತಾನೆ. ಅನಸೂಯೆಯು ಕೂಡ ಪಾತಿವ್ರತ್ಯ ಧರ್ಮಗಳನ್ನು ವಿಶೇಷವಾದ ರೀತಿಯಲ್ಲಿ ಉಪದೇಶ ಮಾಡ್ತಾಳೆ ಎನ್ನುವಂಥಲ್ಲಿ ಆ ರಾಮಾಯಣದ ಅಯೋಧ್ಯಾಕಾಂಡದ ಪಕ್ಷಿ ನೋಟ. ಕೃಷ್ಣ ಅರ್ಪಣ ವಸ್ತು.